ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಎಲ್ಲ ನನ್ನ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. 21 ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದು ಟೀಚರ್ಸ್ ಡೇ, ಹಾಗೆ ಗುರುಗಳ ವಂದನೆಯನ್ನು ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಇಂದು 5ನೇ ದಿನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ನನ್ನ ಮಾಸ್ಟರ್ಸ್ ಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಆನಾಪಾನ ಸತಿ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ನಂತರ ಒಂದು ಮುದ್ರೆ ಇರುತ್ತೆ, ಅದ ನಂತರ ಒಂದು ಏಂಜಲ್ ನಂಬರ್ಸ್ ಇರುತ್ತೆ. ಹಾಗಾಗಿ ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಇಂದು ಚಕ್ರ ಧ್ಯಾನ ಇರುತ್ತೆ. ಇವತ್ತು ಆನಾಪಾನ ಸತಿ ಧ್ಯಾನ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅದ್ರ ಬದಲು ನಾವು ಚಕ್ರ ಧ್ಯಾನನ ಮಾಡ್ತೀವಿ. ಟೈಮ್ ಏನಾದ್ರು ಮಿಕ್ತು ಅಂದ್ರೆ ಆನಾಪಾನ ಸತಿ ಧ್ಯಾನನು ಮಾಡಿಸ್ತಾರೆ. ಹಾಗಾಗಿ ಎಲ್ರು ಬೇಗ ಬಂದು ಕೂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಹಾಗೆ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ ಇವತ್ತು, ಯಾಕೆಂದ್ರೆ ಚಕ್ರ ಧ್ಯಾನ ಹೇಳ್ಕೊಡ್ತಿದ್ದಾರೆ ಸರ್. ಹೇಗೆ ಹೇಳ್ಕೊಡ್ತಿದಾರೋ ಹಾಗೆ ನಾವು ಮಾಡ್ತಿದ್ರೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಕಾಣುತ್ತೆ. ನಮ್ಮ ಹಿರಿಯ ಮಾಸ್ಟರ್ಸು ಇದ್ದಾರೆ, ಲಕ್ಷ್ಮೀಕಾಂತಮ್ಮ ಮೇಡಮ್ಮು ಇದ್ದಾರೆ, ಅವರು ನೋಡ್ತಿರ್ತಾರೆ. ನಾವ್ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಅವರು ತಿದ್ದೋದಿಕ್ಕೆ ಅನುಕೂಲ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓವರ್ ಟು ಯು ಸರ್. ಧನ್ಯವಾದಗಳು ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಇವತ್ತಿನ ಉಪಾಧ್ಯಾಯರ ದಿನಾಚರಣೆ, ಟೀಚರ್ಸ್ ಡೇ ಅಂತ ಎಲ್ಲರೂ ಆಚರಿಸ್ತಾ ಇದ್ರಿ. ನೀವೆಲ್ಲ ಉಪಾಧ್ಯಾಯರು, ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದಂತಹ ರಂಗನಾಥ್ ಗುರುಜಿಗಳಿಗೆ ಹಾಗೂ ಪತ್ರಿಜಿ ಗುರುಗಳಿಗೆ ಮತ್ತು ಪ್ರಕೃತಿ ಮಾತೆ ಹಾಗೂ ನಮ್ಮ ಜನ್ಮದಾತರಿಗೆ ವಂದಿಸುತ್ತಾ, ಇಲ್ಲಿ ನೆರೆದಿರುವಂತಹ ನಮ್ಮ ಸೀನಿಯರ್ ಮಾಸ್ಟರ್ ಲಕ್ಷ್ಮೀಕಾಂತಮ್ಮವರೆಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಿತ್ರರೇ, ಈಗ ನಾವು ಮೊದಲನೆಯ ದಿನ ಚಕ್ರ ಧ್ಯಾನಗಳಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಈಗ ಮೂಲಾಧಾರ ಚಕ್ರದ ಬಗ್ಗೆ ಇಂಟ್ರೊಡಕ್ಷನ್ ಏನನ್ನ ಬೇಕಾದ್ರೆ ಎಲ್ಲರೂ ನೀವು ಚಕ್ರ ಧ್ಯಾನದ ಬಗ್ಗೆ ನೋಡಿದ್ದೀರಾ, ಆ ವಿಡಿಯೋನ ಗಮನಿಸಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ಪದೇ ನಾನು ಹೇಳ್ತಾ ಇದ್ದೆ, ಅದನ್ನ ಗಮನಿಸಿ ಅಂತ ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಆದ್ರೂ ಒಂದು ಗ್ಲಾನ್ಸ್ ಆಗಿ ಸುಮ್ಮನೆ ಒಂದ್ಸಾರಿ ಅದನ್ನ ರಿವೈಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾರನ್ನ ಹೊಸಬ್ರಿದ್ರೆ ಅದು ಗೊತ್ತಾಗೋದಿಲ್ಲ. ಅದರಿಂದ ಈ ಒಂದು ಚಕ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳು ಕಣ್ಣಿಗೆ ಕಾಣೋದಿಲ್ಲ. ಇದು ನಾವು ನೋಡ್ಬೇಕಾದ್ರೆ ಆತ್ಮಜ್ಞಾನದಿಂದ ಇಲ್ಲ ಆಯುರ್ವೇದಿಕ್ ಅವ್ರು ಮಾಡೋದ್ರಿಂದ ಮಾತ್ರ ಇದು ನಮ್ಗೆ ಕಾಣಿಸುತ್ತೆ ಹೊರತು ನಮ್ಗೆ ನೇರವಾಗಿ ಇದು ಕಾಣುವಂತ ಚಕ್ರಗಳಲ್ಲ. ಈ ಚಕ್ರಗಳು ನಮಗೆ ದೇಹದಲ್ಲಿ ನಾಡಿಗಳ ಮೇಲೆ ಕಂಟ್ರೋಲ್ ಇಡುವಂತಹದ್ದು. ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿವೆ. ಆ 72,000 ನಾಡಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮಲ್ಲಿ ಒಟ್ಟು 114 ಚಕ್ರಗಳಿವೆ. ಆ 114 ಚಕ್ರಗಳ ಒಳಗಡೆ ಈ 7 ಚಕ್ರಗಳು ಮುಖ್ಯವಾದವು. ಉಳಿದ 86 ಚಕ್ರಗಳು ಉಪಚಕ್ರಗಳಿವೆ. 86 ಉಪಚಕ್ರಗಳಿವೆ, 21 ಸಬ್ ಚಕ್ರಗಳು, ಅದಾದ್ಮೇಲೆ 7 ಚಕ್ರಗಳು. ಒಟ್ಟು ಈ ರೀತಿ ಡಿವೈಡ್ ಮಾಡಿ 114 ಚಕ್ರಗಳನ್ನ 86, 21 ಮತ್ತೆ 7 ಈ ರೀತಿ ವಿಭಾಗಿಸಲಾಗಿದೆ. ಅಂದ್ರೆ ಮುಖ್ಯವಾಗಿ ಕಂಟ್ರೋಲ್ ಮಾಡೋದು 7 ಚಕ್ರಗಳು. ಅಲ್ಲಿಂದ 21 ಚಕ್ರಗಳು, ಮತ್ತೆ ಆ 21 ಚಕ್ರಗಳಿಂದ 86 ಚಕ್ರಗಳು. ಆ ನಂತರ ಇವೆಲ್ಲ ಸೇರಿದ್ರೆ 114 ಚಕ್ರಗಳಿರುತ್ತೆ. ಈ 114 ಚಕ್ರಗಳು ಸಂಪೂರ್ಣವಾಗಿ 72,000 ಚಕ್ರ ನಾಡಿಗಳನ್ನ ಅದರ ಕಂಟ್ರೋಲ್ ಇರ್ತದೆ. ಈ ರೀತಿಯಾಗಿ ಒಂದು ದೇಹ ರಚನೆ ಆಗಿದೆ ನಮ್ಮಲ್ಲಿ. ಈ ನಾಡಿಗಳು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ಚಕ್ರಗಳನ್ನ ರೂಪಿಸಿದ್ದಾರೆ. ಈಗ ನಮ್ಮ ಚಕ್ರಗಳು ಎಲ್ಲೆಲ್ಲಿದೆ ಅಂತ ಈಗಾಗಲೇ ತಿಳ್ಕೊಂಡಿದ್ದೀರಾ. ನಮ್ಮ ಬೆನ್ನು ಮೂಳೆಯ ತಳಭಾಗದಿಂದ
ನಮ್ಮ ತಲೆಯ ಮೇಲ್ಭಾಗದವರೆಗೂ ನಮಗೆ ಚಕ್ರಗಳು ಇದಾವೆ. ಅದರಲ್ಲಿ ದೇಹದಲ್ಲಿ 5 ಚಕ್ರಗಳು, ತಲೆಯ ಮೇಲ್ಭಾಗದಲ್ಲಿ 2 ಚಕ್ರಗಳು, ಒಟ್ಟು 7 ಚಕ್ರಗಳನ್ನ ನಾವು ವಿಭಾಗಿಯಾಗಿ ಡಿವೈಡ್ ಮಾಡ್ತಾ ಇದ್ವಿ. ಈಗ ಮೊದಲು ಮೂಲಾಧಾರ ಚಕ್ರನ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದ್ರೆ ಆ ಮೂಲಾಧಾರ ಚಕ್ರದಲ್ಲಿ ನಾನು ಕೆಲವೊಂದು ಅಂಶಗಳನ್ನ ಮತ್ತೆ ಇಲ್ಲಿ ನಿಮ್ಗೆ ಪ್ರಸ್ತಾಪ ಮಾಡ್ತೀನಿ. ಈ ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ಬುಡದಲ್ಲಿದೆ. ಇದು ಅಂಶ ಭೂಮಿ ಅಂಶ. ಇದರ ಬಣ್ಣ ಕೆಂಪು ಬಣ್ಣ. ಈಗ ಆಲ್ರೆಡಿ ನಿಮ್ಗೆ ತಿಳಿದಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಇದನ್ನ ಧ್ಯಾನ ಮಾಡೋದು ಕೂಡ ಯಾವ ರೀತಿ ಅಂತ ನಾನು ವಿವರಣೆ ಕೊಟ್ಟಿದ್ದೀನಿ. ಇದರಿಂದ ನಮ್ಗೆ ಏನೇನು ಅನುಕೂಲಗಳಾಗುತ್ತೆ ಮತ್ತು ಯಾವ ರೀತಿಯಾದ ನಮ್ಗೆ ಶಕ್ತಿ ಬರ್ತದೆ, ಆತ್ಮಶಕ್ತಿ ಹೆಂಗ್ ಬರ್ತದೆ ಏನು ಅನ್ನೋದನ್ನ ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ. ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದೀನಿ ಮಿತ್ರರೇ. ಇದು ನಮ್ಗೆ ಸುರಕ್ಷತೆ ಕೊಡುತ್ತೆ, ರಕ್ಷಣೆ ಕೊಡುತ್ತೆ ಮತ್ತು ನಮ್ಮ ಪ್ರಕೃತಿಯಲ್ಲಿ ಆಗುವಂತ ಅನೇಕ ತೊಂದರೆಗಳಿರೋ ಈ ಚಕ್ರದಿಂದ ನಮ್ಗೆ ನಿವಾರಣೆ ಆಗುತ್ತೆ. ಮೂಲಾಧಾರ ಚಕ್ರದಿಂದ ಅನೇಕ ತೊಂದರೆಗಳು ನಿವಾರಣೆ ಆಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಸಮತೋಲನವನ್ನ ಕಾಪಾಡುವಂತಹ ಒಂದು ಒಳ್ಳೆಯ ಚಕ್ರ ಮತ್ತೆ ಶಾಂತಿಯನ್ನು ಕಾಪಾಡುವಂತ ಚಕ್ರ ಇದು. ಇದಲ್ದಿರ ಇನ್ನೊಂದು ವಿಷಯನೂ ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ಇದ್ದೀನಿ. ನಮ್ಮ ನಾಡಿಗಳು 72,000 ಅಂತ ಹೇಳಿದೆ. ಇದರಲ್ಲಿ 40,000 ನಾಡಿಗಳು ನಮ್ಮ ಕಾಲಿನ ತಳಭಾಗದಲ್ಲಿ, ಪಾದದಲ್ಲಿ ವರೆಗೂ ನಮ್ಮ ದೇಹದಲ್ಲಿರುವಂತಹ ಶಕ್ತಿನ ಆಚೆ ತಗೊಳ್ಳು ಮತ್ತೆ ಒಳಗಡೆ ಹಾಗೆ ತಗೊಳ್ಳುವಂತ ಶಕ್ತಿ ಹೊಂದಿರುವಂಥದ್ದು. ಮತ್ತೆ 20,000 ನಾಡಿಗಳು ನಮ್ಮ ಹಸ್ತಗಳಲ್ಲಿ, ಉಳಿದು 12,000 ನಮ್ಮ ಮುಖಮಂಡಲದಲ್ಲಿ ಇರ್ತವೆ. ಈ ಒಂದು ನರಗಳು ಆಚೆಯಿಂದ ಅಂದ್ರೆ ನಮ್ಮ ಬೆವರಿನ ಮುಖಾಂತರ ಆಗ್ಬೋದು, ದೇಹದಲ್ಲಿ ಇರುವಂತ ಕೆಟ್ಟ ವಸ್ತುಗಳನ್ನ ಆಚೆ ಕಳಿಸೋದು ಮತ್ತೆ ಆಚೆಯಿಂದ ಒಳ್ಳೆಯದನ್ನ ತಗೊಳ್ಳೋದು ಹಾಗೂ ಶಕ್ತಿವಂತವಾಗಿ ಮಾಡೋದಕ್ಕೆ ಈ ದೇಹದಲ್ಲಿ ಈ 3 ಭಾಗಗಳಲ್ಲಿ 72,000 ನಾಡಿಗಳು ಡಿವೈಡ್ ಆಗಿದೆ. ಇವತ್ತು ನಾವು ಮುಖ್ಯವಾಗಿ ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಹೋಗೋಣ. ಮಿತ್ರರೇ, ಈಗ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ಮೊನ್ನೆಯಂತೆ ಒಂದು ನಿರ್ದಿಷ್ಟವಾದ ಒಂದು ಆಸನದಲ್ಲಿ ಕೂತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ನೀವು ಒಂದು ನಿರ್ದಿಷ್ಟವಾದ ಆಸನದಲ್ಲಿ ಕೂತ್ಕೊಂಡು ಯಾವುದೇ ರೀತಿಯಾದ ಅಡಚಣೆಗಳಿಗೆ ಇಲ್ಲಿ ಆಸ್ಪದ ಬರಬಾರ್ದು. ಸಂಪೂರ್ಣವಾಗಿ ಈ ಒಂದು ಅರ್ಧ ಗಂಟೆ ಕಾಲ ನಾವು ಯಾವುದೇ ರೀತಿಯಾದ ಅಡಚಣೆಗಳಿಗೆ ಕಿವಿ ಕೊಡದೆ ಸಂಪೂರ್ಣವಾಗಿ ನಮ್ಮ ಗಮನವನ್ನ ನಮ್ಮ ದೇಹದ ಮೇಲೆ ತಂದ್ಕೋಬೇಕು. ನಿಶ್ಚಲವಾಗಿ ಧ್ಯಾನ ಆಸನದಲ್ಲಿ ಕೂತ್ಕೋಬೇಕು. ನಾನು ಹೇಳುವಂತ ಪ್ರತಿಯೊಂದು ಪದಗಳನ್ನ ನೀವು ಪಾಲನೆ ಮಾಡ್ತಾ ಆ ಆಸನದಲ್ಲಿ ಕುಳಿತುಕೊಂಡು ನಿಮ್ಗೆ ಯಾವುದು ಒಳ್ಳೆಯ ಆಸನ ಆಗುತ್ತೆ, ಸುಖಾಸನ ಆಗ್ಬೋದು, ಪದ್ಮಾಸನ ಆಗ್ಬೋದು ಅಥವಾ ವಜ್ರಾಸನ ಆಗ್ಬೋದು, ಯಾವ ಆಸನ ನಿಮಗೆ ಉಪಯುಕ್ತತಾ ಇರುತ್ತದೋ ಆ ಆಸನದಲ್ಲಿ ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋದು ನಿಮಗೆ ಅತಿ ಮುಖ್ಯವಾದ ಒಂದು ನಮ್ಮ ಶರೀರದಲ್ಲಿರುವಂತ ಚಕ್ರ ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರ ಸ್ವಲ್ಪ ವಿವರಣೆ ಕೊಡ್ತೀನಿ. ಈ ಸ್ವಾದಿಷ್ಠಾನ ಚಕ್ರ ದೇವತೆ ಶಾಕಿನಿ ಅಂತ ಕರೀತಾರೆ ಅಥವಾ ನಮ್ಮ ಬ್ರಹ್ಮ ದೇವರಿಗೆ ಸಂಬಂಧಪಟ್ಟಿದ್ದು ಅಂತಾನೂ ಕರೀತಾರೆ. ಈ 2ನೇ ಚಕ್ರ ನಮಗೆ ದೇಹದಲ್ಲಿರುವ ನಮ್ಮ ಜನನೇಂದ್ರಿಯದ ಕೆಳಗಡೆ, ನಮ್ಮ ಮೂಲಾಧಾರ ಚಕ್ರದಿಂದ ಸ್ವಲ್ಪ ಮೇಲ್ಗಡೆ ಇರುತ್ತೆ. ಈ ಚಕ್ರದ ಬಣ್ಣ ಆರೆಂಜ್. ಈಗ ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೀನಿ, ಈ ಚಕ್ರದ ಬಣ್ಣ ಆರೆಂಜು. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಚಕ್ರದ ಬಣ್ಣ ಇವತ್ತಲ್ಲ, ಇದಕ್ಕೆ ಮುಂಚೆನೆ ತಿಳಿಸಿದ್ದೆ, ಅದನ್ನ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ಇದರ ಬಣ್ಣ ಆರೆಂಜ್ ಬಣ್ಣ. ಮತ್ತೆ ಇದಕ್ಕೆ ಇಲ್ಲಿ ನಾವು ಒಂದು ಕಮಲ ಅನ್ನ ನಮ್ಮ ಮೂಲಾಧಾರ ಚಕ್ರದಲ್ಲಿ ಯಾವ ರೀತಿ ನಮ್ಮ ಕಮಲ ದಳಗಳು ಇದ್ದು 4 ಅಂತ ನಾನು ತಿಳಿಸಿದ್ನೋ ಅದೇ ರೀತಿ ಈ ಚಕ್ರದಲ್ಲಿ ಕೂಡ ಕಮಲ ದಳಗಳಿದಾವೆ, 6 ದಳಗಳಿದಾವೆ. ಆ 6 ದಳಗಳಿಗೂ ಒಂದೊಂದು ಬೀಜಾಕ್ಷರ ಇದೆ. ಲಂ, ಬಂ, ಬಂ, ವಂ, ಯಂ, ರಂ ಅಂತ. ಈ ಒಂದೊಂದು ದಳಕ್ಕೂ ಈ ರೀತಿಯಾದ ಒಂದು ಪ್ರತಿಕ್ರಿಯೆ ಆ ದಳಗಳಿಂದ ನಮಗೆ ಗೊತ್ತಾಗುತ್ತೆ. ಆದರೆ ಇದರ ಮೂಲ ಮಂತ್ರ ಓಂ. ಇದರ ಮೂಲ ಮಂತ್ರ ಓಂ. ಇದು ನಮಗೆ ವರ್ಣತತ್ವ ಅಂದ್ರೆ ಜಲತತ್ವವನ್ನ ಪ್ರತಿಪಾದಿಸುತ್ತೆ. ಇದು ಜನನೇಂದ್ರಿಯದ ಬೆನ್ನಿನ ಹಿಂದೆ, ಜನನೇಂದ್ರಿಯ ಮಧ್ಯದಲ್ಲಿ, ನಮಗೆ ಕೊನೆಯ ಭಾಗದಲ್ಲಿ ನಿಮ್ಮ ಮೂಲಾಧಾರ ಚಕ್ರದಿಂದ ಸ್ವಲ್ಪ ಪಕ್ಕದಲ್ಲೇ ಇದು ಒಟ್ಟಿಗೆ ಇರ್ತದೆ. ಇದನ್ನ ನಾವು ಅನೇಕ ಮುದ್ರೆಗಳಿಂದನೂ ನಾವು ಧ್ಯಾನ ಮಾಡ್ಬೋದು. ಧ್ಯಾನ ಮಾಡುವಾಗ ಮುದ್ರೆಗಳನ್ನ ಇಟ್ಕೋಬಹುದು. ಆದ್ರೆ ಮುಖ್ಯವಾಗಿ ವರ್ಣ ಮುದ್ರೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು.
ವರ್ಣ ಮುದ್ರೆ ಅಂದ್ರೆ ನಿನ್ನೆ ನನಗೆ ತಿಳಿಸಿದ್ದೀನಿ, ನಿಮ್ಗೆ ನೆನಪಿರ್ಬೋದು. ವರ್ಣ ಮುದ್ರೆ ಯಾವುದು? ಸರಿ, ಯಾಕಂದ್ರೆ ಸ್ವಲ್ಪ ನಗು ಬರ್ಲಿ ಮಗಕ್ಕೆ. ದಯವಿಟ್ಟು ಗಂಟಿಟ್ಕೋಬೇಡಿ ಮುಖಾನ. ಏನಾನ ಹೇಳ್ತಾ ಇದ್ರೆ ಸುಮ್ಮನೆ ಏನೋ ಹೇಳ್ತಾ ಇದ್ರೆ ನಾವ್ ಯಾಕಪ್ಪ ಕೇಳ್ಬೇಕು ಅನ್ನೋದು ಬೇಡ. ಸ್ವಲ್ಪ ನಗು ಮುಖ ಇದ್ರೆ ನಾವು ಮಾಡೋದು ಇದು ಕೂಡ ನಮ್ಗೆ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲಾರು ಸ್ವಲ್ಪ ನಗು ಮುಖದಿಂದ ಇರಿ. ಆಮೇಲೆ ಈ ವರ್ಣ ಮುದ್ರೆನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದೀನಿ. ಅಗ್ನಿ ತತ್ವವಾದ ಹೆಬ್ಬೆರಳನ್ನ ಮತ್ತೆ ಜಲತತ್ವವಾದ ಕಿರುಬೆರಳನ್ನ ಮೃದುವಾಗಿ ಸ್ಪಂದಿಸಿ ಉಳಿದ ಬೆರಳುಗಳನ್ನ ನೇರವಾಗಿ ಇಟ್ಕೊಂಡು ಇದನ್ನ ನಾವು ಮಾಡಬಹುದು, ಅಥವಾ ಧ್ಯಾನ ಮುದ್ರೆಯಲ್ಲಿ ಕುತ್ಕೋಬಹುದು. ಮತ್ತೆ ಇಲ್ಲಿ ಇನ್ನೊಂದೇನಂದು ಹೇಳ್ತಾರೆ ಅಂದ್ರೆ, ನಮಗೆ ಯಾವುದು ಅವಶ್ಯಕವಾಗಿದೆಯೋ ಅದನ್ನೇ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ಅದರ ಫಲಿತಾಂಶ ನಮ್ಗೆ ಸಂಪೂರ್ಣವಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ. ಈಗ ನಾವು ಈ ಒಂದು ಚಕ್ರದಿಂದ ಆಗುವಂತ ಲಾಭಗಳೆಲ್ಲ ತಿಳ್ಕೊಂಡು ಮುಂದಕ್ಕೆ ಹಂಗೆ ಹೋಗೋಣ ಮಿತ್ರರೇ. ಇದು ಎಲ್ಲಿದೆ ಅಂತ ಹೇಳಿದೀನಿ. ಇದೇನಾದ್ರು ಬ್ಲ್ಯಾಕ್ ಆದ್ರೆ ಇದರಿಂದ ಬರುವಂತ ಸಮಸ್ಯೆಗಳು ಎಂತೆಂತಾವು ಅಂದ್ರೆ, 2 ರೀತಿಯಾದ ಸಮಸ್ಯೆಗಳು ನಮ್ಗೆ ಈ ಚಕ್ರದಿಂದ ನಮ್ಗೆ ಉದ್ಭವ ಆಗುತ್ತೆ. ಸಮಸ್ಯೆಗಳಂತಲ್ಲ, ಅದರಿಂದ ನಮ್ಗೆ ಒಳ್ಳೇದಾಗ್ತಾ ಇರ್ತದೆ. ನಮ್ಗೆ ಸಮಸ್ಯೆಗಳು ಅಂತ ಬಾದಾಗ್ಲೇ ನಮ್ಗೆ ಅದು ಗೊತ್ತಾಗೋದೇನು ಅಂತ. ಒಂದು ಮಾನಸಿಕವಾದ ಸಮಸ್ಯೆಗಳು ಮತ್ತು ದೈಹಿಕವಾದ ಸಮಸ್ಯೆಗಳು, 2 ರೀತಿಯಾದ ಸಮಸ್ಯೆಗಳು ನಮ್ಗೆ ಅದರಿಂದ ಆಗುತ್ತೆ. ಆ ಚಕ್ರ ಯಾವುದೇ ರೀತಿಯಾದ ಬ್ಲಾಕ್ ಆಗ್ಲಿಲ್ಲ ಅಂದ್ರೆ ಸುಗಮವಾಗಿ ನಡೀತಾ ಇರ್ತದೆ. ಯಾವುದು ಅಂತ ಮೊದಲನೇದು ದೈಹಿಕ ಸಮಸ್ಯೆಗಳು. ಮೂತ್ರಪಿಂಡದ ಸೋಂಕುಗಳು, ಮೂತ್ರದ ಸೋಂಕುಗಳು, ಕೆಳಬೆನ್ನು ನೋವು, ಅಂಡಾಶಯ ಚೀಲಗಳ ಸಮಸ್ಯೆ, ಅನಿಯಮಿತ ಮುಟ್ಟಿನ ಸಮಸ್ಯೆ, ಬಂಜೆತನ, ಶಕ್ತಿಹೀನತೆ, ಆಯಾಸ, ಕಡಿಮೆ ಕಾಮಾಸಕ್ತಿ, ಈ ತರ ಸಮಸ್ಯೆಗಳು ದೈಹಿಕವಾಗಿ ನಮ್ಮನ್ನ ಇದರಲ್ಲಿ ಕಾಡುತ್ತೆ. ಮತ್ತೊಂದ್ಸರಿ ಹೇಳ್ತೀನಿ. ಮೂತ್ರದ ಸಮಸ್ಯೆಗಳು, ಮೂತ್ರಪಿಂಡಗಳ ಸೋಂಕುಗಳು, ಕೆಳ ಬೆನ್ನು ನೋವು, ಅಂಡಾಶಯದ ಚೀಲಗಳ ಸಮಸ್ಯೆ, ಅನಿಯಮಿತ ಮುಟ್ಟಿನ ಸಮಸ್ಯೆ, ಬಂಜೆತನ, ಶಕ್ತಿಹೀನತೆ, ಆಯಾಸ, ಕಡಿಮೆ ಕಾಮಾಸಕ್ತಿ, ಇಷ್ಟು ಸಮಸ್ಯೆಗಳು ದೈಹಿಕವಾಗಿ ಕಾಣುತ್ತೆ. ಇನ್ನ ಮಾನಸಿಕವಾಗಿ ಕಾಡುವಂತ ಒಂದು ಕೆಲವು ಸಮಸ್ಯೆಗಳಿದಾವೆ. ಇದು ನಮಗೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಮ್ಮ ನಡತೆಯಲ್ಲಿ ಅದು ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ ಅಂತ ಒಂದು ಭಾವನೆಗಳನ್ನು ಸಂಬಂಧಪಟ್ಟಿದ್ದು ಮಾನಸಿಕವಾದದ್ದು. ಅಪರಾಧಿ ಭಾವನೆ, ಯಾರನ್ನು ನೋಡಿದ್ರು ಅವರ ಮೇಲೆ ನಾವು ಅಪರಾಧಿ ಭಾವನೆ ತರ ಕೆಟ್ಟ ದೃಷ್ಟಿಯಿಂದ ನೋಡ್ತೀವಿ. ದುರಾಸೆ, ಎಲ್ಲ ನಮ್ಗೆ ಬೇಕು ಅಂತ. ಈ ಅಪರಾಧಿ ಭಾವನೆ ಒಂದ್ ಕಡೆ ಆದ್ರೆ ಇನ್ನ ದುರಾಸೆ ಇನ್ನೊಂದು ರೀತಿ. ಮತ್ತೆ ಯಾರು ನೋಡಿದ್ರು ಕೋಪ ಬರ್ತಾ ಇರ್ತದೆ. ಯಾವಾಗ ನೋಡಿದ್ರು ಅವ್ರ ಮೇಲೆ ಅನುಮಾನ ಪಡೋದು, ಕೋಪ ಮಾಡ್ಕೊಳ್ಳೋದು, ಮತ್ತೆ ಅನುಮಾನ, ದುರುದ್ದೇಶ, ನಿರಾಸೆ, ಎಲ್ಲಾದ್ರಲ್ಲೂ ನಿರಾಸೆನೆ. ಸೃಜನಶೀಲತೆ ಕೊರತೆ, ಒಳ್ಳೆಯ ಭಾವನೆ ಯಾವತ್ತೂ ಇರೋದಿಲ್ಲ. ಆಮೇಲೆ ಯಾವ್ದು ನೋಡಿದ್ರು ಅದು ನಮ್ಗೆ ಬೇಕು ಅಂತ ಬಯಕೆ ವ್ಯಕ್ತಪಡಿಸೋದು ಮತ್ತು ಅಸಮರ್ಥತೆ, ಇಂತಹ ಒಂದು ಸಮಸ್ಯೆಗಳು ನಮಗೆ ಮಾನಸಿಕವಾಗಿ ಈ ಒಂದು ಚಕ್ರದಿಂದ ಏರ್ಪಡುತ್ತೆ. ಈ ಚಕ್ರ ಬ್ಲಾಕ್ ಆದಾಗ ಇಂಥ ಬ್ಲಾಕ್ ಆದಂತಹ ಚಕ್ರವನ್ನ ನಾವು ಸಕ್ರಿಯಗೊಳಿಸ್ಕೋಬೇಕು. ಯಾವ ರೀತಿ ಸಕ್ರಿಯಗೊಳಿಸಬೇಕು ಅಂದ್ರೆ, ನಮ್ಮ ದೇಹ ಧ್ಯಾನದೊಂದಿಗೆ ಸಹಕರಿಸಿದ್ರೆ ಧ್ಯಾನದಲ್ಲಿ ಸಕ್ರಿಯಗೊಳಿಸ್ಕೋಬೇಕು. ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ನಮ್ಮ ಧ್ಯಾನದಲ್ಲಿ ಸಕ್ರಿಯಗೊಳಿಸ್ಕೋಬೇಕು ಈ ಚಕ್ರನ. ಇದು ಯಾವುದೇ ರೀತಿಯಾದ ಔಷಧಿಗಳಿಂದ ಸಕ್ರಿಯಗೊಳಿಸೋಕೆ ಸಾಧ್ಯ ಇಲ್ಲ, ಕೇವಲ ಧ್ಯಾನದಿಂದ ಮಾತ್ರ ಮಾಡಬಹುದು. ಇನ್ನು ಕೆಲವು ಸಮಯದಲ್ಲಿ ನಾವು ಯೋಗಾಭ್ಯಾಸದಿಂದ ಮಾಡಬಹುದು. ಜೊತೆಗೆ ಯೋಗಾಭ್ಯಾಸದ ಜೊತೆಗೆ ಮುದ್ರೆಗಳಿಂದಲೂ ಇದನ್ನ ನಾವು ಸಕ್ರಿಯಗೊಳಿಸ್ಕೋಬಹುದು. ಆಗ ನಮಗೆ ಇದು ಒಳ್ಳೆಯ ರೀತಿಯಾದ ಫಲಿತಾಂಶ ಸಿಗುತ್ತೆ. ಈಗ ನೀವು ಯೋಗ ಮಾಡುವುದಾದ್ರೆ ಅದಕ್ಕೆ ಇದೇ ಸಮಯ ಅಂತ ಏನೂ ಇಲ್ಲ, ಯಾವ ಸಮಯದಲ್ಲಿ ಬೇಕಾದ್ರೂ ಯೋಗ ಮಾಡುವುದು. ಅಂದ್ರೆ ಊಟವಾದ ಕೂಡಲೇ ಅಥವಾ ತುಂಬಾ ಹೊಟ್ಟೆ ಹಸಿರುವಾಗ ಅಥವಾ ಜ್ವರ ಬಂದಾಗ ಯೋಗ ಮಾಡಲು ಯೋಗ್ಯವಲ್ಲ. ಮತ್ತೆ ಯೋಗ ಮಾಡಬೇಕಾದ್ರೆ ದೈಹಿಕವಾಗಿ ಯಾವುದೇ ರೀತಿಯಾದ ಹಿಂಸೆ ಇರಬಾರ್ದು. ನೀವು ಬಲವಂತವಾಗಿ ಯೋಗಾಭ್ಯಾಸಗಳನ್ನ ಮಾಡಕ್ಕೆ ಹೋಗ್ಬಾರ್ದು. ಕಷ್ಟಪಟ್ಟು ಯೋಗ ಮಾಡಿದ್ರೆ ಅದರ ಫಲಿತಾಂಶ ನಿಮ್ಗೆ ಬರೋದಿಲ್ಲ. ಯೋಗಾಭ್ಯಾಸದಲ್ಲಿ ಮಾತ್ರ, ಬೇರೆದೆಲ್ಲ ಕಷ್ಟಪಟ್ರೆ ಫಲಿತಾಂಶ ಚೆನ್ನಾಗ್ ಬರ್ತದೆ. ಅದೇ ಯೋಗಾಭ್ಯಾಸದಲ್ಲಿ ಕಷ್ಟಪಟ್ರೆ ಮುಳೆ ಮುರಿತದೆ, ಎಲ್ಲಾನ ಹಿಡ್ಕೊಂತದೆ, ಮತ್ತೆ ಅದನ್ನ ಬಿಡಿಸೋದಕ್ಕೆ ಇನ್ನೊಬ್ಬರು ಬರ್ಬೇಕು. ಅದಕ್ಕೆ ಆ ರೀತಿಯಾಗಿ ಮಾಡಬಾರ್ದು. ದೇಹ ಸಂಪೂರ್ಣವಾಗಿ ಆರಾಮಾಗಿರ್ಬೇಕು.
ಅಂತ ಟೈಮಲ್ಲಿ ಯೋಗಾಭ್ಯಾಸ ಮಾಡ್ಬೇಕಾಗುತ್ತೆ. ಇನ್ನ ಪ್ರಾರಂಭದಲ್ಲಿ ಯೋಗಾಭ್ಯಾಸ ಸ್ವಲ್ಪ ಕಷ್ಟ ಆದ್ರೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆಮೇಲೆ ಯೋಗಾಭ್ಯಾಸ ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಯೋಗಾಭ್ಯಾಸದ ಬಗ್ಗೆ ಇಷ್ಟು ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಚಕ್ರಕ್ಕೆ ಯೋಗಾಭ್ಯಾಸ ತುಂಬಾ ಸೂಕ್ತವಾದದ್ದು ಅಂತ ಹೇಳ್ತಾರೆ. ಅದರಿಂದ ನಾನು ಯೋಗಾಭ್ಯಾಸಕ್ಕೆ ಮೊದಲು ಹೇಳ್ತಾ ಇದ್ದೀನಿ. ಅದನ್ನ ಒಳ್ಳೆಯ ರೀತಿಯಾಗಿ ಊಟವಾದ ಒಂದು 3 ಗಂಟೆಗಳ ಸಮಯ ಬಿಟ್ಟು ಯೋಗಾಭ್ಯಾಸ ಮಾಡ್ಬೋದು. ಇಲ್ಲ ಅಂದ್ರೆ ಒಟ್ಟ ಸ್ವಲ್ಪ ಏನೇನ ತಿಂಡಿ ಇದ್ರೆ ಮಾಡ್ಕೋಬಹುದು. ಆದ್ರೆ ಗರ್ಭಿಣಿಯರು, ಜ್ವರ ಬಂದವರು ಈ ಅಭ್ಯಾಸನ ಮಾಡಬಾರ್ದು. ಮತ್ತೆ ಬೆಳಗ್ಗೆ ಪ್ರತಿದಿನ 1 ಮಂಡಲ ಕಾಲ ಈ ಈ ಆಸನಕ್ಕೆ ಸಂಬಂಧಪಟ್ಟಂತ ಯೋಗಾಸನಕ್ಕೆ ಸಂಬಂಧಪಟ್ಟಂಗೆ 41 ದಿನ ಮಾಡ್ಬೋದು. ಈ ಒಂದು ಚಕ್ರ ಧ್ಯಾನದಲ್ಲಿ ಅದನ್ನ ಮಾಡ್ಬೋದಾಗುತ್ತೆ. ಯಾವ್ಯಾವ ಆಸನಗಳು ಮಾಡ್ಬೋದು, ಈ ಸ್ವಾಧಿಷ್ಠಾನ ಚಕ್ರ ಪ್ಯಾಕೇಜ್ ಹೋಗ್ಬೇಕಾದ್ರೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಹೇಳ್ತೀನಿ. ಬಾಲಾಸನ, ಭುಜಂಗಾಸನ, ಸೇತುಬಂಧ ಆಸನ, ಸರ್ವಾಂಗಾಸನ, ಮಾರ್ಜಲಾಸನ, ಉಷ್ಟ್ರಾಸನ, ಆನಂದ ಬಾಲಾಸನ. ಇನ್ನೊಂದ್ಸರಿ ಹೇಳ್ತೀನಿ. ಬಾಲಾಸನ, ಭುಜಂಗಾಸನ, ಸೇತುಬಂಧಾಸನ, ಸರ್ವಾಂಗಾಸನ, ಮಾರ್ಜಲಾಸನ, ಉಷ್ಟ್ರಾಸನ, ಆನಂದ ಬಾಲಾಸನ. ಇವೆಲ್ಲ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸೂರ್ಯ ನಮಸ್ಕಾರ ಒಂದು ಮಾಡಿದ್ರೆ ಸಾಕಾಗತ್ತೆ. ಅದು ತುಂಬಾ ಉಪಯುಕ್ತವಾದಂತ ಒಂದು ಆಸನ. ಮತ್ತೆ ಈ ಸ್ವಾಧಿಷ್ಠಾನ ಚಕ್ರದ ಧ್ಯಾನದ ಮೂಲಕ ನೀವು ಸ್ವಾಧಿಷ್ಠಾನ ಚಕ್ರದ ಬ್ಲಾಕೇಜ್ ಅನ್ನು ನಿವಾರಣೆ ಮಾಡ್ಕೊಳ್ತೀರಾ ಮತ್ತು ನಿಮ್ಮ ದೇಹಕ್ಕೆ ಹೆಚ್ಚಾಗಿ ಶಕ್ತಿ ಬರ್ತದೆ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಬರ್ತದೆ. ಏನು, ಈ ಯೋಗಾಸನ ಮಾಡೋದ್ರಿಂದ ಇಂದ್ರಿಯಗಳ ಮೇಲೆ ನಿಯಂತ್ರಣ ಬರ್ತದೆ. ಜೊತೆಗೆ ನಿಮ್ಮಲ್ಲಿ ಕರುಣೆ, ಪ್ರೀತಿ ಜಾಸ್ತಿ ಆಗತ್ತೆ. ಇತರರ ಮೇಲೆ ಪ್ರೀತಿಯ ಅನುಗ್ರಹ ಜಾಸ್ತಿ ಆಗತ್ತೆ. ನಿಮ್ಮ ಮನಸ್ಸು ಒಳ್ಳೆಯ ರೀತಿ ವರ್ಸುತ್ತೆ. ಅಂದ್ರೆ ದೇಹಕ್ಕೂ ಮತ್ತು ಮನಸ್ಸಿಗೂ ಎಲ್ಲಾ ರೀತಿಗೂ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಇಂಥ ಸ್ವಾಧಿಷ್ಠಾನ ಚಕ್ರಕ್ಕೆ ಅಕಸ್ಮಾತ್ ನಾವು ಯೋಗಾಸನ ಮಾಡಲಿಲ್ಲ ಅಂದ್ರೆ, ಧ್ಯಾನದ ಮಂತ್ರ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಬೀಜ ಮಂತ್ರನ ಕೊಟ್ಟಿದ್ದಾರೆ. ಆ ಬೀಜ ಮಂತ್ರ ಓಂ. ನಾನು ಇವಾಗ ಆಲ್ರೆಡಿ ಹೇಳಿದ್ದೆ, ಇಲ್ಲಿ 6 ದಳಗಳು ಇರ್ತದೆ. ಈ 6 ದಳಗಳಲ್ಲಿ ಆರು ಒಂದು ಬೀಜಾಕ್ಷರಗಳು ಇದಾವೆ. ಒಂದೊಂದು ದಳಕ್ಕೆ ಒಂದೊಂದು ಬೀಜಾಕ್ಷರ ಇದೆ. ಆದ್ರೆ ಎಲ್ಲಕ್ಕೂ ಸೇರಿ ಒಂದು ಬೀಜಾಕ್ಷರ ಮಹಾಬೀಜಾಕ್ಷರ ಅಂತ ಕರಿಬಹುದು. ಇದು ಓಂ ಅಂತ. ಈ ಒಂದು ಬೀಜಾಕ್ಷರನ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಮಾಡಬಹುದು. ಮತ್ತೆ ಈ ಧ್ಯಾನ ಮಾಡುವಾಗ ನಾವು ನಮ್ಮ ಗಮನನ ಸ್ವಾಧಿಷ್ಠ ಚಕ್ರದ ಮೇಲೆ ಇಟ್ಟಾಗ ಅಲ್ಲಿ ಸ್ವಾಧಿಷ್ಠಾನ ಚಕ್ರ ನಮಗೆ ಆರೆಂಜ್ ಬಣ್ಣದಲ್ಲಿ ಕಾಣಿಸುತ್ತೆ. ಮಿತ್ರರೇ, ನಾನು ಇದಕ್ಕೆ ಮುಂಚೆ ಹೇಳಿದ್ದೆ ಮೂಲಾಧಾರ ಚಕ್ರದಲ್ಲಿ ಕೆಂಪು ಬಣ್ಣ ಅಂತ ಹೇಳಿದ್ದೆ. ಅದು ಭೂಮಿ ತತ್ವ ಕೆಂಪು ಬಣ್ಣ, ಇದು ಜಲ ತತ್ವ ಆರೆಂಜ್ ಬಣ್ಣ ಅಂತ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಆರೆಂಜ್ ಬಣ್ಣ. ಇದನ್ನು ಅಷ್ಟೇ ನಾವು ಕನಿಷ್ಠ ನಮಗೆ ಇದರಿಂದ ಒಳ್ಳೆಯದಾಗಬೇಕಾದ್ರೆ 1 ಮಂಡಲ ಕಾಲ ಇದನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ನಾನು ಈಗ ನಾವು ಧ್ಯಾನ ಮಾಡಕ್ ಹೋಗೋಣ. ಈಗ ಪ್ರಶಾಂತವಾಗಿ ಕುಳಿತಿದ್ದೀರಿ, ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ನಾನು ಮುಂದೆ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ. ಈ ಒಂದು ಸಮಯದಲ್ಲಿ ಯಾವುದೇ ಅಡೆತಡೆಗಳಿಗೆ ಆಸ್ಪದ ಕೊಡಬೇಡಿ. ಸಂಪೂರ್ಣವಾಗಿ ಎಲ್ಲಾನು ಶಬ್ದವಾಗಿ ಕೊಳ್ಳಿ. ಈಗ ಹೊರಗಿನಿಂದ ಶಬ್ದದ ಕಡೆ ಗಮನ ಕೊಡಬಾರದು ದಯವಿಟ್ಟು. ಈಗ ನಾವು ಆ ಓಂ ಬೀಜಾಕ್ಷರನ ಇಟ್ಕೊಂಡು ನಾವು ಧ್ಯಾನ ಮಾಡೋಣ. ದಯವಿಟ್ಟು ಎಲ್ಲರೂ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ಕೂತ್ಕೊಳ್ಳಿ. ನಿಶ್ಚಲವಾದ ಮನಸ್ಸಿನಿಂದ ಕೂತ್ಕೊಂಡು ಮೊದಲಿಗೆ ನಾವು 3 ಬಾರಿ ಓಂಕಾರ ಮಾಡೋಣ. ಮಿತ್ರರೇ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ಕುತ್ತಿಗೆ ನೇರವಾಗಿರ್ಲಿ, ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಕನ್ನಡಕ ಇದ್ರೆ ತೆಗೆದು ಪಕ್ಕಿಡಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಂಡು 3 ಬಾರಿ ಓಂಕಾರ ಮಾಡೋಣ. ನನ್ನ ಜೊತೆ ನೀವು ಓಂಕಾರ ಮಾಡಿ. ಓಂ ಓಂ. ಓಂ. ಮಿತ್ರರೇ, ಇದು ನಾನು ನಿಮ್ಮ ಎಲ್ಲಾ
ಅವಯವಗಳು ಸಕ್ರಿಯಗೊಳಿಸಲು ನಾನು ಓಂಕಾರ ಮಾಡಿಸಿದ್ದು. ನಿಮ್ಮ ಶ್ವಾಸ ಸರಿಯಾದ ಸ್ಥಿತಿಯಲ್ಲಿರಲಿ ಅಂತ ಓಂಕಾರ ಮಾಡಿಸಿದ್ದು. ಈಗ ನಾವು ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಬರೋಣ. ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟಂತೆ ಉಷಾ ಮುದ್ರೆ, ಚಿನ್ಮಯ ಮುದ್ರೆ ಅಥವಾ ವರ್ಣ ಮುದ್ರೆ ಇಟ್ಕೊಂಡು ನಾವು ನಮ್ಮ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಎರಡೂ ಕೈಗಳು ಮೇಲ್ಮುಖವಾಗಿರಲಿ. ಕಣ್ಣು ಮುಚ್ಕೊಳ್ಳೋಣ. ಇನ್ನು ನಾನು ಹೇಳೋವರೆಗೂ ಮತ್ತೆ ನೀವು ಕಣ್ಣು ತೆರೆಯಬಾರ್ದು ಮಿತ್ರರೇ. ಈಗ ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರು ತಗೊಳ್ತಾ ನೀವು ನಿಮ್ಮ ಗಮನವನ್ನ ಸ್ವಾಧಿಷ್ಠಾನ ಚಕ್ರಕ್ಕೆ ತನ್ನಿ. ಸಂಪೂರ್ಣವಾಗಿ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಗಮನವನ್ನ ಸ್ವಾಧಿಷ್ಠಾನ ಚಕ್ರದ ಮೇಲೆ ತನ್ನಿ. ನಿಮ್ಮ ಶರೀರದಲ್ಲಿ ಸ್ವಾಧಿಷ್ಠಾನ ಚಕ್ರವು ಇರುವ ಸ್ಥಳ ನಿಮ್ಮ ಬೆನ್ನು ಮೂಳೆಯಲ್ಲಿನ ನಿಮ್ಮ ಒಕ್ಕಳು ಕೆಳಗಿನ ನಿಮ್ಮ ಜನನೇಂದ್ರಿಯದ ಸ್ವಲ್ಪ ಒಳಗೆ ಮಧ್ಯಭಾಗದಲ್ಲಿ ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರದಿಂದ ಸ್ವಲ್ಪ ಮೇಲೆ ನಿಮ್ಮ ಒಕ್ಕಳು ಭಾಗದಿಂದ ಕೆಳಗೆ ನಿಮ್ಮ ಜನನೇಂದ್ರಿಯದ ಹತ್ರ ಸ್ವಾಧಿಷ್ಠಾನ ಚಕ್ರ ಇರುತ್ತದೆ. ಅಲ್ಲಿ ನಿಮ್ಮ ಗಮನವನ್ನ ಸಂಪೂರ್ಣವಾಗಿ ಅಲ್ಲಿ ನಿಮ್ಮ ಗಮನವನ್ನ ಫೋಕಸ್ ಮಾಡಿ ಮಿತ್ರರೇ. ಸ್ವಾಧಿಷ್ಠಾನ ಚಕ್ರದ ಮೇಲೆ ನಿಮ್ಮ ಗಮನ ಇದೆ. ಈ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ಮನದಲ್ಲಿ ನೀವು ಭಾವಿಸಿ, ನೀವು ನೀರಿನ ಮಧ್ಯೆ ಇರುವ ಹಾಗೆ ಭಾವಿಸಿಕೊಳ್ಳಿ. ಯಾಕೆಂದರೆ ನಾವು ಸ್ವಾಧಿಷ್ಠಾನ ಚಕ್ರ ನೀರಿನಂಶ ಅಂತ ತಿಳಿಸಿದ್ದೀವಿ. ಈಗ ನಿಮ್ಮ ಗಮನ ನೀವು ಸಂಪೂರ್ಣ ಗಮನವನ್ನ ನಿಮ್ಮ ಸ್ವಾಧಿಷ್ಠಾನ ಚಕ್ರದ ಮೇಲೆ ಇಟ್ಟಿರೋದ್ರಿಂದ ನೀವೇ ನೀರಿನಲ್ಲಿ ಇರುವಂತೆ ಭಾವಿಸ್ತಾ ಈಗ ನಿಮ್ಮ ಗಮನವನ್ನ ಸ್ವಾಧಿಷ್ಠಾನ ಚಕ್ರದ ಮೇಲೆ ಇಟ್ಟಿದ್ದೀರಾ. ನೀವು ನೀರಿನ ಮಧ್ಯದಲ್ಲಿದ್ದೀರಾ. ಈಗ ದೀರ್ಘವಾಗಿ ಉಸಿರು ತಗೊಳ್ಳಿ ಮಿತ್ರರೇ. ನಿಮ್ಮ ದೇಹದಲ್ಲಿ ಪ್ರತಿ ಕಣದಲ್ಲಿ ಆ ವಿಶ್ವಶಕ್ತಿ ಪಡೆಯುವಂತೆ ಎಂದು ನಿಮ್ಮ ಮನದಲ್ಲಿ ಪಡೆಯಬೇಕೆಂದು ನಿಮ್ಮ ಮನದಲ್ಲಿ ಭಾವಿಸುತ್ತಾ, ನಿಮ್ಮ ದೇಹದ ಪ್ರತಿ ಕಣಕ್ಕೂ ಆ ವಿಶ್ವದ ಶಕ್ತಿ ಹರಿಯಬೇಕೆಂದು ಭಾವಿಸುತ್ತಾ ನಿಮ್ಮ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಳ್ಳುತ್ತಾ ಮತ್ತೆ ನಿಮ್ಮ ದೇಹದಲ್ಲಿ ಶ್ವಾಸವನ್ನು ಬಂದಿದೆ ಗಮನಿಸುತ್ತಾ ಮತ್ತು ನಿಮ್ಮ ಶ್ವಾಸವನ್ನು ನಿಧಾನವಾಗಿ ಆಚೆ ಬಿಡಿ. ನೀವು ನಿಮ್ಮ ಶ್ವಾಸವನ್ನು ಆಚೆ ಬಿಡುವಾಗ ನಿಮ್ಮ ದೇಹದಲ್ಲಿರುವ ಆತಂಕ, ಭಯವನ್ನು ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ ಮಿತ್ರರೇ. ಈಗ ಮತ್ತೊಂದು ಬಾರಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಶ್ವಾಸ ತಗೋಬೇಕಾದರೆ ನಿಮಗೆ ಆ ವಿಶ್ವಶಕ್ತಿಯು ನಿಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ ಎಂದು ಭಾವಿಸುತ್ತಾ ಶ್ವಾಸವನ್ನು ತೆಗೆದುಕೊಳ್ಳಿ. ಮತ್ತೆ ನಿಮ್ಮಲ್ಲಿರುವ ಶ್ವಾಸವನ್ನು ಆಚೆ ಬಿಡುವಾಗ ನಿಮ್ಮಲ್ಲಿರುವ ಭಯ, ಆತಂಕ ಎಲ್ಲವೂ ನೆಗೆಟಿವ್ ಎನರ್ಜಿ ಈ ಶ್ವಾಸದ ಮೂಲಕ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ ಶ್ವಾಸವನ್ನು ಆಚೆ ಹೊರ ಹಾಕಿ. ಶ್ವಾಸವು ತಗೋಬೇಕಾದ್ರೆ ನಿಮಗೆ ತಣ್ಣನೆಯ ಅನುಭವ ಆಗುತ್ತೆ. ನಿಮ್ಮ ದೇಹದಿಂದ ಶ್ವಾಸ ಆಚೆ ಬರಬೇಕಾದ್ರೆ ಬಿಸಿಯಾದ ಅನುಭವ ಆಗುತ್ತೆ ಮಿತ್ರರೇ. ಮತ್ತೊಂದು ಬಾರಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಂಡು ಮತ್ತೆ ಅದೇ ರೀತಿ ಶ್ವಾಸವನ್ನು ನಿಧಾನವಾಗಿ ಆಚೆ ಬಿಡಿ. ನಿಮ್ಮ ದೇಹದೊಳಗಿಂದ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಂದು ಬಾರಿ ನಿಮ್ಮ ಶ್ವಾಸವನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಈ ಶ್ವಾಸದ ಜೊತೆ ನಿಮಗೆ ವಿಶ್ವಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸಿ ಪ್ರತಿ ಕಣದಲ್ಲಿಯೂ ಹರಿಯುತ್ತಿದೆ ಎಂದು ಭಾವಿಸಿ. ಆ ವಿಶ್ವಶಕ್ತಿಯು ನಿಮ್ಮ ದೇಹದೊಳಗಡೆ ಪ್ರತಿ ಕಣದಲ್ಲೂ ಹರಿಯುತ್ತಿದೆ ಎಂದು ಭಾವಿಸಿ. ಮತ್ತೆ ಈಗ ನಿಮ್ಮ ದೇಹದಿಂದ ನಿಮ್ಮ ಶ್ವಾಸವನ್ನು ಹೊರಬಿಡಿ. ನಿಮ್ಮ ದೇಹದಿಂದ ಶ್ವಾಸವನ್ನು ಹೊರಬಿಟ್ಟಾಗ ನಿಮ್ಮಲ್ಲಿರುವಂತಹ ಕೆಟ್ಟ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲವೂ ಆ ಶ್ವಾಸದ ಮುಖಾಂತರ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ. ಇದೇ ರೀತಿ ದೀರ್ಘವಾಗಿ ಶ್ವಾಸ ತಗೊಂಡು ಮತ್ತೆ ಶ್ವಾಸ ಆಚೆ ಬಿಡ್ತಾ ಬನ್ನಿ ಮಿತ್ರರೇ. ಇದೇ ರೀತಿ ನೀವು ಇನ್ನೊಂದು ಬಾರಿ ಮಾಡಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಆ ವಿಶ್ವಶಕ್ತಿ ನಿಮ್ಮ ದೇಹದಲ್ಲಿ ಪ್ರತಿ ಅಣುವಿನಲ್ಲಿಯೂ ಪ್ರವೇಶಿಸ್ತಾ ಇದೆ ಅಂತ ಭಾವಿಸಿ. ಪ್ರತಿ ಅಣುವಿನಲ್ಲಿಯೂ ಆ ವಿಶ್ವಶಕ್ತಿ ಪ್ರವೇಶಿಸ್ತಾ ಇದೆ. ಅದೇ ರೀತಿ ನಿಮ್ಮ ಶ್ವಾಸವನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿರುವಂತಹ ಭಯ, ಆತಂಕ
ಸಂಪೂರ್ಣವಾದ ನೆಗೆಟಿವ್ ಎನರ್ಜಿ ಆ ಶ್ವಾಸದೊಂದಿಗೆ ಮತ್ತೆ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಶ್ವಾಸ ತೆಗೆದುಕೊಳ್ಳಿ. ಈ ಶ್ವಾಸದಲ್ಲಿ ಆ ವಿಶ್ವಶಕ್ತಿ ನಮ್ಮ ದೇಹದಲ್ಲಿ ಕಣ ಕಣದಲ್ಲಿ ಪ್ರವೇಶಿಸ್ತಾ ಇದೆ ಅಂತ ಭಾವಿಸಿ ನೀವು ಗಮನವಿಟ್ಟಿರುವ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಆಗುತ್ತಿರುವ ಏರಿಳಿತಗಳನ್ನ ಗಮನಿಸ್ತಾ ನಿಮ್ಮ ದೇಹದಿಂದ ಶ್ವಾಸವನ್ನು ಹೊರಬಿಡಿ. ಆ ಹೊರಗೆ ಹೋಗುವ ಶ್ವಾಸದಲ್ಲಿ ನಿಮ್ಮ ಆತಂಕ, ನಿಮ್ಮ ನೆಗೆಟಿವ್ ಎನರ್ಜಿ, ನಿಮ್ಮ ತೊಂದರೆಗಳು ಎಲ್ಲವೂ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ ಎಲ್ಲವೂ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ ಈಗ ಸ್ವಾದಿಷ್ಠಾನ ಚಕ್ರದಲ್ಲಿ ಒಂದು ಕಮಲದವು ಅರಳುತ್ತಾ ಇದೆ. ಆ ಅರಳುತ್ತಿನಿಂದ ಅದರಲ್ಲಿಂದ ಬರುವಂತಹ ಶಕ್ತಿ ಹಳದಿ ಆರೆಂಜ್ ಬಣ್ಣದಲ್ಲಿ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದಲ್ಲಿ ಇಟ್ಟಿದ್ದೀರಾ. ಸಂಪೂರ್ಣವಾಗಿ ಅಲ್ಲಿ ಆರೆಂಜ್ ಕಲರದಲ್ಲಿ ಹೂ ಅರಳುತ್ತಾ ಇದೆ. ಆ ಅರಳುವಿಕೆಯಿಂದ ಹೊರಸೂಸುವ ಸಂಪೂರ್ಣ ಹಳದಿ ಬಣ್ಣದಲ್ಲಿ ನಿಮ್ಮ ದೇಹವೆಲ್ಲ ಹಳದಿಯಾಗಿ ಬದಲಾಗ್ತಾ ಇದೆ. ಅದರ ಶಕ್ತಿ ನಿಮ್ಮಲ್ಲಿ ಪ್ರವೇಶಿಸ್ತಾ ಇದೆ. ನೀವು ಮಾಡುವ ಧ್ಯಾನದಿಂದ ಆ ಶಕ್ತಿ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಉದ್ಭವಿಸಿ ಅದರಿಂದ ಬರುವಂತಹ ಸಂಪೂರ್ಣ ಶಕ್ತಿಯು ನಿಮ್ಮ ಪ್ರತಿ ಕಣ ಕಣದಲ್ಲಿಯೂ ಹರಿಯುತ್ತದೆ ಅಂತ ಭಾವಿಸಿ ಮಿತ್ರರೇ. ಈ ಆರೆಂಜ್ ಬಣ್ಣದ ವಿಶೇಷವಾದ ಶಕ್ತಿ ನಿಮ್ಮ ದೇಹದಲ್ಲಿ ಕಣ ಕಣದಲ್ಲಿಯೂ ಹರಿಯುತ್ತಿದೆ ಎಂದು ಭಾವಿಸಿ ಈಗ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಮೇಲೆ ಇಟ್ಟಿದ್ದೀರಾ. ಈ ಸ್ವಾದಿಷ್ಠಾನ ಚಕ್ರದ ಮೇಲಿಟ್ಟು ಈಗ ನಾವು ಕೆಲವು ಸಂಕಲ್ಪಗಳನ್ನ ಮನದಲ್ಲಿ ಹೇಳಿಕೊಳ್ಳೋಣ. ಕೆಲವು ಸಂಕಲ್ಪಗಳನ್ನ ಅಥವಾ ದೃಢೀಕರಣಗಳನ್ನ ಈಗ ನಾವು ಸ್ವಾದಿಷ್ಠಾನ ಚಕ್ರದಲ್ಲಿ ಗಮನವಿರಿಸಿ ಹೇಳಿಕೊಳ್ಳೋಣ ಮಿತ್ರರೇ. ನಾನು ಹೇಳಿದಂತೆ ನೀವು ಮನಸ್ಸಿನಲ್ಲಿ ಹೇಳ್ತಾ ಬನ್ನಿ ಮಿತ್ರರೇ. ನನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ನನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ನನ್ನಲ್ಲಿ ಪೂರ್ಣತೆ ಇದೆ. ನನ್ನಲ್ಲಿ ಪೂರ್ಣತೆ ಇದೆ. ನಾನು ಸೃಜನಶೀಲ ವ್ಯಕ್ತಿ. ನಾನು ಸೃಜನಶೀಲ ವ್ಯಕ್ತಿ. ನಾನು ಹೇಗೆ ಇದ್ದೇನೆಯೋ ಹಾಗೆ ನನ್ನನ್ನು ನಾನು ಪ್ರೀತಿಸುತ್ತೇನೆ. ನಾನು ಹೇಗೆ ಇದ್ದೇನೆಯೋ ಹಾಗೆ ನನ್ನನ್ನು ನಾನು ಪ್ರೀತಿಸುತ್ತೇನೆ. ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ. ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ. ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ. ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ. ನಾನು ಕೋಮಲ ಸ್ವಭಾವದ ವ್ಯಕ್ತಿ. ನಾನು ಕೋಮಲದ ಸ್ವಭಾವ ವ್ಯಕ್ತಿ. ನನ್ನಲ್ಲಿ ಆತ್ಮೀಯತೆ ಇದೆ. ನನ್ನಲ್ಲಿ ಆತ್ಮೀಯತೆ ಇದೆ. ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಾಗಿದ್ದೇನೆ. ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಾಗಿದ್ದೇನೆ. ನನ್ನಲ್ಲಿ ಇಂದ್ರಿಯಗಳು ಆರೋಗ್ಯ ತುಂಬಾ ಚೆನ್ನಾಗಿದೆ. ನನ್ನಲ್ಲಿ ಇಂದ್ರಿಯಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ. ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ. ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ. ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ. ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ. ಈ ರೀತಿಯಾಗಿ ನಾವು ನಮ್ಮ ಸಂಕಲ್ಪಗಳನ್ನ ಹೇಳಿಕೊಂಡು ಈಗ ನಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ. ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ. ಅದರ ಜೊತೆಗೆ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ
ಮುಂದುವರಿಸಿ. ಈಗ ನೀವು ಸ್ವಾದಿಷ್ಟಾನ ಚಕ್ರದ ಮೇಲೆ ನಿಮ್ಮ ಗಮನವನ್ನು ಮುಂದುವರಿಸ್ತಾ ನಾವು ಸಹಜವಾಗಿ ಉಸಿರಾಟ ಮಾಡೋಣ ಮಿತ್ರರೇ. ಈಗ ನಾವು ಸಹಜವಾಗಿ ಉಸಿರಾಟ ಮಾಡೋಣ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ, ಈಗ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಮತ್ತೆ ನಿಧಾನವಾಗಿ ಶ್ವಾಸವನ್ನು ಹೊರಬಿಡಿ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡಿ. ಈಗ ಮತ್ತೊಮ್ಮೆ ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೆಗೆದುಕೊಳ್ಳಿ. ಅದೇ ರೀತಿ ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಹೊರಬಿಡಿ. ಈಗ ನಿಮ್ಮ ಮನದಲ್ಲಿ ಸ್ವಾದಿಷ್ಟಾನ ಚಕ್ರದಿಂದ ಆರೆಂಜ್ ಬಣ್ಣದ ಎನರ್ಜಿ ಹೊರಬರುತ್ತಿರುವುದನ್ನ ಗಮನಿಸಿ. ಆರೆಂಜ್ ಬಣ್ಣ ಸಂಪೂರ್ಣ ನಿಮ್ಮ ದೇಹವನ್ನು ಆವರಿಸ್ತಾ ಇದೆ. ಪ್ರತಿ ಕಣದಲ್ಲಿಯೂ ಆ ಆರೆಂಜ್ ಬಣ್ಣ ತುಂಬುತ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರಿ. ಆ ಸ್ವಾದಿಷ್ಟಾನ ಚಕ್ರದಿಂದ ಬಂದ ಶಕ್ತಿಯು ನಿಮ್ಮ ದೇಹದ ಕಣದಲ್ಲಿಯೂ ಹರಿಯುತ್ತಾ ಇರುವ ಶಕ್ತಿಯನ್ನ ಹೆಚ್ಚಿಸ್ತಾ ನಿಮ್ಮ ನೆಗೆಟಿವ್ ಶಕ್ತಿಯನ್ನ ಸಂಪೂರ್ಣವಾಗಿ ತೊಳೆಯುತ್ತದೆ. ಈಗ ನಿಮ್ಮ ದೇಹ ಸಂಪೂರ್ಣವಾಗಿ ಆರೆಂಜ್ ಬಣ್ಣವಾಗಿದೆ. ಆ ಆರೆಂಜ್ ಬಣ್ಣದ ಹೂವಿಂದ ಬರುವಂತಹ ಶಕ್ತಿ ಅದ್ಭುತವಾದ ಶಕ್ತಿ ನಿಮ್ಮ ಎಲ್ಲಾ ದೇಹದ ಕಣದಲ್ಲಿಯೂ ಹರಿಯುತ್ತಿದೆ ಮಿತ್ರರೇ. ಈ ರೀತಿ ಭಾವಿಸಿ ನಿಮ್ಮ ಒಕ್ಕಳಿನಿಂದ 2 ಇಂಚ್ ಕೆಳಭಾಗದಲ್ಲಿರುವಂತಹ ಆ ಸ್ವಾದಿಷ್ಟಾನ ಚಕ್ರದ ಜಾಗದಲ್ಲಿ ಇರುವ ಆರೆಂಜ್ ಬಣ್ಣ ಕಮಲದು ಅತ್ಯಂತ ಶಕ್ತಿವಂತವಾದ ಕಿರಣಗಳನ್ನ ಹೊರಚೆಲ್ಲುತ್ತಿದೆ. ಅದು ಪ್ರಕಾಶಮಾನವಾಗಿ ನಿಮ್ಮ ದೇಹವನ್ನೆಲ್ಲಾ ಪ್ರವೇಶಿಸ್ತಾ ಇದೆ ಮಿತ್ರರೇ. ಸಂಪೂರ್ಣವಾದ ಶಕ್ತಿ ನಿಮ್ಮ ದೇಹದಲ್ಲಿ ಪ್ರವೇಶಿಸ್ತಾ ಇದೆ. ಇದರಿಂದ ನಿಮ್ಮ ಸಂಪೂರ್ಣ ದೇಹ ಆರೆಂಜ್ ಬಣ್ಣದಿಂದ ಕಾಂತಿವಂತವಾಗ್ತಾ ಇದೆ. ಈ ಹಸಿರು ಬಣ್ಣದ ಕಾಂತಿಗೆ ಪ್ರಭಾವವಾಗಿ ನಿಮ್ಮ ದೇಹ ಬಿಸಿಯಾಗ್ತಾ ಇದೆ. ಆ ಅನುಭವವನ್ನ ನೀವು ಗಮನಿಸಿ. ನಿಮ್ಮ ದೇಹ ಸ್ವಾದಿಷ್ಟಾನ ಚಕ್ರದಲ್ಲಿ ಬಿಸಿಯಾಗುತ್ತಿರುವುದನ್ನ ನೀವು ನಿಧಾನವಾಗಿ ಗಮನಿಸಿ ಮಿತ್ರರೇ. ಈಗ ನೀವು ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಮತ್ತೆ ನಿಮ್ಮ ಉಸಿರನ್ನು ನಿಧಾನವಾಗಿ ಆಚೆ ಬಿಡಿ. ಪ್ರಕೃತಿಯ ಆ ಶಕ್ತಿ ನಿಮ್ಮ ದೇಹದೊಳಗೆ ಮತ್ತೊಮ್ಮೆ ಪ್ರವೇಶಿಸಲು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ ಮಿತ್ರರೇ. ಈಗ ಆ ಪ್ರಕೃತಿಯ ಶಕ್ತಿ ನಿಮ್ಮ ದೇಹದಲ್ಲಿ ಪ್ರವೇಶಿಸಲು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಮತ್ತೆ ನಿಧಾನವಾಗಿ ನಿಮ್ಮ ಶ್ವಾಸವನ್ನ ಆಚೆ ಬಿಡಿ. ಸ್ವಾದಿಷ್ಟಾನ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡುವಂತೆ ಮನದಲ್ಲಿ ಭಾವಿಸಿ. ಆ ಸ್ವಾದಿಷ್ಟಾನ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡುವಂತೆ ಮನದಲ್ಲಿ ಭಾವಿಸಿ. ಆ ಸ್ವಾದಿಷ್ಟಾನ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆಯೂ ಹರಿಯುತ್ತಿದೆ. ಆ ಸ್ವಾದಿಷ್ಟಾನ ಚಕ್ರದಿಂದ ಬಂದಂತಹ ಎನರ್ಜಿಯು ಎಲ್ಲಾ ಕಡೆಯೂ ನಿಮ್ಮ ದೇಹದಲ್ಲಿ ಹರಿಯುತ್ತಿದೆ. ತಲೆಯಿಂದ ಪಾದದವರೆಗೆ ಆ ಸ್ವಾದಿಷ್ಟಾನ ಚಕ್ರದ ಎನರ್ಜಿ ಹರಿಯುತ್ತಾ ದೇಹವೆಲ್ಲ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗುತ್ತದೆ. ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿ ಆರೆಂಜ್ ಬಣ್ಣದಲ್ಲಿ ನಮಗೆ ಕಂಗೊಳಿಸುತ್ತಿದೆ ಅಂತ ಭಾವಿಸಿ ಮಿತ್ರರೇ. ಈಗ ನಿಮ್ಮ ದೇಹದಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಆ ಪ್ರಕೃತಿಯಿಂದ ಇನ್ನಷ್ಟು ಶಕ್ತಿ ತುಂಬಿಸಲು ಶ್ವಾಸವನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ಈಗ ನಿಮ್ಮ ದೇಹವೆಲ್ಲ ಆರೆಂಜ್ ಬಣ್ಣವಾಗಿದೆ ಅಂತ ಹೆಚ್ಚು ಪ್ರಕಾಶವಂತವಾದ ನಿಮ್ಮ ಆ ಶಕ್ತಿಯನ್ನು ಗಮನಿಸ್ತಾ ಈ ಅರಳುತ್ತಿರುವ ಕಮಲದ ಹೂವಿಂದ ಬರುತ್ತಿರುವ ಎನರ್ಜಿ ನಿಮ್ಮ ದೇಹವನ್ನು ಸಂಪೂರ್ಣ ಆವರಿಸಿದೆ.
ಈಗ ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಆವರಿಸಿದೆ. ನಿಮ್ಮ ಸ್ವಾದಿಷ್ಟಾನ ಚಕ್ರದ ಮೇಲೆ ನಿಮ್ಮ ಗಮನವನ್ನು ಮುಂದುವರಿಸುತ್ತಾ ಇರಿ. ಈಗ ನಾವು ಆ ಸ್ವಾದಿಷ್ಟಾನ ಚಕ್ರದ ಮೇಲೆ ಗಮನವನ್ನು ಮುಂದುವರಿಸುತ್ತಾ ಆ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಿಸಿದ ಬೀಜ ಮಂತ್ರವನ್ನು ಹೇಳೋಣ ಮಿತ್ರರೇ. ಆ ಬೀಜ ಮಂತ್ರವನ್ನು ಹೇಳುವಾಗ ಆ ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನ ನಿಧಾನವಾಗಿ ನೀವು ಗಮನಿಸಬೇಕು ಮಿತ್ರರೇ. ಯಾವುದೇ ರೀತಿಯಾದ ಇತರ ಶಬ್ದಗಳಿಗೆ ಮನಸ್ಸು ಕೊಡದೆ ಈಗ ನಮ್ಮ ಗಮನವನ್ನ ಸ್ವಾದಿಷ್ಟಾನ ಚಕ್ರದ ಮೇಲೆ ಇರಿಸೋಣ. ಈಗ ನಾವು ಆ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಿಸಿದಂತಹ ಬೀಜಾಕ್ಷರವನ್ನು 5 ಬಾರಿ ಹೇಳೋಣ ಮಿತ್ರರೇ. ಆವಾಗ ಆ ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗ್ತಾ ಇರಿ. ಈಗ ನಾವು ಮಂತ್ರವನ್ನು ಹೇಳೋಣ. 5 ಬಾರಿ ಆ ಮಂತ್ರವನ್ನು ಜಪಿಸೋಣ ಮಿತ್ರರೇ. ನನ್ನೊಂದಿಗೆ ನೀವು ಜೋರಾಗಿ ಹೇಳಿ. ಪ್ರಾರಂಭಿಸೋಣ. ಧೀರವಾಗಿ ಶ್ವಾಸ ತಕೊಂಡು ನನ್ನೊಂದಿಗೆ ನೀವು ಮಂತ್ರವನ್ನು ಹೇಳಿ ಮಿತ್ರರೇ. ಓಂ 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 ಮಿತ್ರರೇ, ಈಗ ನೀವು ಆ ಸ್ವಾದಿಷ್ಟಾನ ಚಕ್ರದಲ್ಲಿ ಸಿರುವ ಗಮನದಿಂದ ಅಲ್ಲಿ ಆಗುತ್ತಿರುವ ವೈಬ್ರೇಷನ್ ಅನ್ನು ನಿಧಾನವಾಗಿ ಗಮನಿಸಿ. ಈಗ ಮತ್ತೊಮ್ಮೆ 5 ಬಾರಿ ದೀರ್ಘವಾಗಿ ಅದೇ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ನೀವು ನನ್ನೊಂದಿಗೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಮತ್ತು ಆ ಒಂದು ಸ್ವಾದಿಷ್ಟಾನ ಚಕ್ರದಲ್ಲಿ ಆಗಿರುವಂತಹ ವೈಬ್ರೇಷನ್ ನ ಗಮನಿಸ್ತಾ ಮಂತ್ರವನ್ನು ಜಪಿಸೋಣ ಮಿತ್ರರೇ. ನನ್ನೊಂದಿಗೆ ಮತ್ತೆ ದೀರ್ಘವಾಗಿ 5 ಬಾರಿ ಆ ಮಂತ್ರವನ್ನು ಜಪಿಸೋಣ. ಪ್ರಾರಂಭ ಮಾಡಿ. ಓಂ 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 ಈಗ ನಾವು ಅದೇ ಮಂತ್ರವನ್ನ ಮೃದುವಾಗಿ ಹೇಳೋಣ ಮಿತ್ರರೇ. ಆ ಮಂತ್ರವನ್ನು ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ. ಆ ಮಂತ್ರವನ್ನು ಮೃದುವಾಗಿ ಮತ್ತೆ 3 ಬಾರಿ ಹೇಳೋಣ. ಆಗ ಸ್ವಾದಿಷ್ಟಾನ ಚಕ್ರದಲ್ಲಿ ಆಗುವಂತಹ ವೈಬ್ರೇಷನ್ ನ ಗಮನಿಸ್ತಾ ಈಗ ಮಂತ್ರವನ್ನು ಮೃದುವಾಗಿ 3 ಬಾರಿ ಹೇಳೋಣ ಮಿತ್ರರೇ. ಓಂ 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 ಈಗ
ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವ ಆ ಎನರ್ಜಿ ನಮ್ಮ ದೇಶ ತುಂಬಾ ಹರಿಯುತ್ತಿದೆ ಎಂದು ಭಾವಿಸುತ್ತಾ ಈಗ ಮತ್ತೊಮ್ಮೆ 2 ಬಾರಿ ಆ ಮಂತ್ರವನ್ನ ಮೃದುವಾಗಿ ಹೇಳೋಣ ಮಿತ್ರರೇ. ನನ್ನೊಂದಿಗೆ ಪ್ರಾರಂಭಿಸಿ 2 ಬಾರಿ ಮೃದುವಾಗಿ ಆ ಮಂತ್ರವನ್ನು ಜಪಿಸೋಣ. ಓಂ ಓಂ ಆ ಸ್ವಾಧಿಷ್ಠಾನ ಚಕ್ರದಿಂದ ಬಂದ ಎನರ್ಜಿ ನಮ್ಮ ದೇಹದ ಕಣ ಕಣದಲ್ಲಿಯೂ ಹರಿಯುತ್ತಿರುವುದನ್ನು ಭಾವಿಸುತ್ತಾ ಈಗ ನಮ್ಮ ದೇಹ ಹೆಚ್ಚು ಶಕ್ತಿವಂತವಾಗಿದೆ ಎಂದು ನಾವು ಭಾವಿಸೋಣ. ಈಗ ಮತ್ತೊಮ್ಮೆ ಆ ಮಂತ್ರವನ್ನು ಮೃದುವಾಗಿ 2 ಬಾರಿ ಹೇಳೋಣ ಮಿತ್ರರೇ. ನನ್ನೊಂದಿಗೆ ಹೇಳಿ. ಓಂ ಓಂ ಈಗ ನಿಮ್ಮ ದೇಹ ಸ್ವಾಧಿಷ್ಠಾನ ಚಕ್ರದ ಶಕ್ತಿಯಿಂದ ತುಂಬಿದೆ. ಆ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣ ಕಣವನ್ನು ಚೈತನ್ಯವಾಗಿ ಮಾಡಿದೆ ಮಿತ್ರರೇ. ಆ ಶಕ್ತಿಯನ್ನು ನೀವು ಈಗ ನಿಮ್ಮ ದೇಹದಲ್ಲಿ ಫೀಲ್ ಮಾಡಿಕೊಳ್ಳಿ. ಹೆಚ್ಚು ಶಕ್ತಿ ಇದೆ ಎಂದು ಫೀಲ್ ಮಾಡಿಕೊಳ್ಳಿ. ಈಗ ನಿಮ್ಮ ಗಮನವನ್ನ ಸ್ವಾಧಿಷ್ಠಾನ ಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಸ್ವಾಧಿಷ್ಠಾನ ಚಕ್ರದ ಸಂಕಲ್ಪಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಆ ಸಂಕಲ್ಪಗಳು ಮತ್ತೊಮ್ಮೆ ಇಲ್ಲಿ ಪುನಃ ವರ್ತಿಸೋಣ. ನನ್ನನ್ನು ನಾನು ಪ್ರೀತಿಸುತ್ತೇನೆ. ನನ್ನಲ್ಲಿ ಪೂರ್ಣತೆ ಇದೆ. ನಾನು ಸೃಜನಶೀಲ ವ್ಯಕ್ತಿ. ನಾನು ಹೇಗೆ ಇದ್ದೇನೆಯೋ ಹಾಗೆ ನನ್ನನ್ನು ನಾನು ಪ್ರೀತಿಸುತ್ತೇನೆ. ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ. ನಾನು ಕೋಮಲವಾದ ಸ್ವಭಾವದ ವ್ಯಕ್ತಿ. ನನ್ನಲ್ಲಿ ಆತ್ಮೀಯತೆ ಇದೆ. ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಾಗಿದ್ದೇನೆ. ನನ್ನಲ್ಲಿ ಇಂದ್ರಿಯಗಳು ಆರೋಗ್ಯ ತುಂಬಾ ಚೆನ್ನಾಗಿದೆ. ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ. ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ. ಈ ರೀತಿ ನಮ್ಮ ಸಂಕಲ್ಪವನ್ನು ಹೇಳಿಕೊಳ್ಳುತ್ತಾ ಈಗ ನಮ್ಮ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ. ನಿಮ್ಮ ದೇಹದಲ್ಲಿ ತುಂಬಿದ ಆ ಸ್ವಾಧಿಷ್ಠಾನ ಚಕ್ರದ ಎನರ್ಜಿಯನ್ನು ನಿಮ್ಮ ದೇಹವೆಲ್ಲ ತುಂಬಿ ಅದು ಆ ಯೂನಿವರ್ಸ್ ಅಲ್ಲಿಂದ ಅರಿಯಲ್ಪಟ್ಟಿರುವ ಶಕ್ತಿ ಎಂದು ಮನದಲ್ಲಿ ಭಾವಿಸಿ. ಈಗ ನಿಮ್ಮ ಮುಖದಲ್ಲಿ ಆ ಆನಂದವಾದ ನಗುವಿನ ಜೊತೆಗೆ ನಿಮ್ಮ 2 ಕೈಗಳನ್ನ ನಿಧಾನವಾಗಿ ಉಜ್ಜಿಕೊಳ್ಳಿ. ಮುದ್ರೆಯನ್ನು ಬಿಡಿಸಿ ನಿಮ್ಮ 2 ಕೈಗಳನ್ನ ನಿಧಾನವಾಗಿ ಉಜ್ಜಿಕೊಳ್ಳುತ್ತಾ ನಿಮ್ಮ ಕಣ್ಣಿನ ಮೇಲೆ ಇರಿಸಿ. ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಇರಿಸಿ ನಿಧಾನವಾಗಿ ಉಜ್ಜಿಕೊಳ್ಳಿ. ಆಗ ಆ ಉಜ್ಜಿಕೊಂಡು ಮತ್ತೆ ನಿಮ್ಮ ಕಣ್ಣಿನ ಮೇಲೆ ಆ ಕೈಗಳನ್ನಿಟ್ಟು ಅದರಲ್ಲಿ ಬರುವಂತ ಶಾಖವನ್ನ ನಿಮ್ಮ ಕಣ್ಣುಗಳನ್ನ ಸಂಪೂರ್ಣವಾಗಿ ಆ ಶಕ್ತಿವಂತವಾದ ಮತ್ತು ಆ ಎನರ್ಜಿ ಇರುವಂತಹ ಕೈಗಳಿಂದ ನಿಮ್ಮ ದೇಹವನ್ನೆಲ್ಲ ಸ್ಪರ್ಶಿಸುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ ಮಿತ್ರರೇ. ನಿಧಾನವಾಗಿ ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈಗ ನೀವು ಧ್ಯಾನದಿಂದ ವಿರಮಿಸಿ ಮಿತ್ರರೇ. ಈಗ ನೀವು ಸ್ನೇಹಿತರೆ ಇಂದು ಸ್ವಾಧಿಷ್ಠಾನ ಚಕ್ರದ ಧ್ಯಾನದಿಂದ ಆ ಸ್ವಾಧಿಷ್ಠಾನ ಚಕ್ರದ ಆ ಬ್ಲಾಕೇಜ್ ಅನ್ನ ಅನ್ಲಾಕ್ ಮಾಡಿದಂತಾಗಿದೆ. ಈಗ ನಿಮ್ಮ ದೇಹ ಸಂಪೂರ್ಣವಾಗಿ ಉತ್ತಮವಾಗಿ ಆರೋಗ್ಯದಲ್ಲಿ ಬದಲಾವಣೆ ಕಂಡಿದೆ. ಇಷ್ಟೊತ್ತು ನನ್ನೊಂದಿಗೆ ಈ ಚಕ್ರ ಧ್ಯಾನ ಪಾಲ್ಗೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. 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 ಥ್ಯಾಂಕ್ ಯು ಮಿತ್ರರೇ. ಈಗ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ.
ಭಾರತಿ ಮೇಡಮ್. ಸರ್ ಸರ್ ಇನ್ನ 15 ಮಿನಿಟ್ಸ್ ಐತೆ, ಮೌನ ಧ್ಯಾನ ಮಾಡಿಸ್ತೀರಾ ಹೇಗೆ ಸರ್? ಓಕೆ, ಮಾಡ್ಸೋಣ. ಮಿತ್ರರೇ, ಈಗ ನಾವು ಉತ್ತಮವಾದ ಒಂದು ಚಕ್ರ ಧ್ಯಾನವನ್ನ ಮುಗಿಸಿದ್ದೀವಿ. ಈ ಚಕ್ರ ಧ್ಯಾನದ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆ ಈಗಾಗಲೇ ನಾನು ತಿಳಿಸಿದ್ದೀನಿ. ಈ ಚಕ್ರ ಧ್ಯಾನದಿಂದ ನಮ್ಮ ದೇಹ ಅತಿ ಉತ್ತಮವಾಗಿದೆ, ಹೆಚ್ಚು ಶಕ್ತಿವಂತವಾಗಿದೆ. ಇದು ನಮಗೆ 2ನೇ ಚಕ್ರ. ಮೊದಲನೇ ಚಕ್ರ ಮೂಲಾಧಾರ ಚಕ್ರ, 2ನೇ ಚಕ್ರ ಸ್ವಾಧಿಷ್ಠಾನ ಚಕ್ರ, 3ನೇ ಚಕ್ರ ಒಂದು ಮಣಿಪುರ ಚಕ್ರ. ಅದು ಮುಂದಿನ ವಾರಕ್ಕೆ ನಾವು ಮಾಡೋಣ. ಈಗ 15 ನಿಮಿಷ ಎಲ್ಲರೂ ಮೌನವಾಗಿ ಮೌನ ಧ್ಯಾನವನ್ನು ಮುಂದುವರಿಸೋಣ. ಎಲ್ಲರೂ ಸಮಸ್ಥಿತಿಯಲ್ಲಿ ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಕುಡಿದು ಈಗ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಈಗ ನಾವು ಆನಾಪಾನಸತಿ ಧ್ಯಾನ ಮುಂದುವರಿಸೋಣ ಮಿತ್ರರೇ. ಆನಾಪಾನಸತಿ ಧ್ಯಾನವನ್ನು ಮುಂದುವರಿಸೋಣ. ಎಲ್ಲರೂ ಬೆನ್ನು ನೇರ ಇಟ್ಕೊಳ್ಳಿ. ನಿಮ್ಮ ಕೈಗಳು ನಮ್ಮ ಮುದ್ರೆ ಆನಾಪಾನಸತಿ ಮುದ್ರೆಯಲ್ಲಿ ಇರಲಿ. ನಿಮ್ಮ ಬೆನ್ನು ನೇರ ಇರಲಿ, ಕುತ್ತಿಗೆ ನೇರ ಇರಲಿ. ಈಗ ಕಣ್ಣು ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿ. ಮತ್ತೆ ನಾನು ಹೇಳುವವರೆಗೂ ನಿಮ್ಮ ಕಣ್ಣನ್ನು ತೆರೆಯಬಾರದು. ಈಗ ನೀವು ಸಂಪೂರ್ಣವಾಗಿ ಶ್ವಾಸದ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ನಿಮ್ಮ ಶ್ವಾಸದ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ಶ್ವಾಸದೊಂದಿಗೆ ನಾವು ಧ್ಯಾನವನ್ನು ಮುಂದುವರಿಸೋಣ. ದೇಹ ಹಗುರವಾಗಿರಲಿ, ಯಾವುದೇ ರೀತಿಯಾದ ಬಿಗಿ ಇರಬಾರದು. ದೇಹ ಹಗುರವಾಗಿರಲಿ. ನಿಮ್ಮ ತಲೆಯಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳನ್ನು ಕಡೆ ಗಮನ ಕೊಡಬೇಡಿ. ಆಲೋಚನೆಗಳು ಬಂದರೆ ಅವು ತನ್ನಷ್ಟಕ್ಕೆ ತಾನೇ ಹೋಗುತ್ತವೆ. ನಿಮ್ಮ ಗಮನವನ್ನು ಮಾತ್ರ ನೀವು ನಿಮ್ಮ ಶ್ವಾಸದ ಕಡೆ ಇರಲಿ. ಶ್ವಾಸವನ್ನು ಗಮನಿಸುತ್ತಾ ಶ್ವಾಸದೊಂದಿಗೆ ನಾವು ಆಳವಾಗಿ ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಈಗ ಎಲ್ಲರೂ ಸಂಪೂರ್ಣವಾಗಿ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ದೀರಾ? ಎಲ್ಲರೂ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ದೀರಾ? ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ಇದ್ದೀರಾ? ಆ ಶ್ವಾಸದೊಂದಿಗೆ ನೀವು ಮುಂದುವರಿತಾ ಇದ್ದೀರಾ? ಆಳವಾಗಿ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ಮಿತ್ರರೇ? ಈಗ ನಿಮ್ಮ ಮನಸ್ಸಿನಲ್ಲಿ ಭಾವಿಸಿ, ನಾನು ಏಕಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡಿದ್ದೀನಿ. ಪ್ರಶಾಂತವಾದ ಒಂದು ಪ್ರದೇಶದಲ್ಲಿ, ಆಹ್ಲಾದಕರವಾದ ಒಂದು ಪ್ರದೇಶದಲ್ಲಿ ಏಕಾಂತವಾಗಿ ಕೂತ್ಕೊಂಡು ನನ್ನ ಶ್ವಾಸವನ್ನು ನಾನು ಗಮನಿಸ್ತಾ ಇದ್ದೀನಿ ಎಂದು ಭಾವಿಸಿ. ಹಿತಕರವಾದ ತಂಗಾಳಿ ಬೀಸುತ್ತಿರುವುದು ಎಂದು ಭಾವಿಸುತ್ತಾ ನಿಮ್ಮ ಶ್ವಾಸದೊಂದಿಗೆ ನೀವು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ? ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ಮಿತ್ರರೇ? ನಿಮ್ಮ ಶ್ವಾಸದೊಂದಿಗೆ ನೀವು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಶ್ವಾಸದ ನಿಮ್ಮ ದೇಹದಿಂದ ಹೊರಗೆ ಬರುವಾಗ ನಿಮ್ಮಲ್ಲಿರುವಂತಹ ಸಂಪೂರ್ಣವಾದ ನೆಗೆಟಿವ್ ಎನರ್ಜಿಯನ್ನು ಆಚೆ ಕಡೆ ತಗೊಂಡ್ಬರ್ತಾ ಇದೆ. ಇದರಿಂದ ಅದು ಆ ತಂಪಾದ ಗಾಳಿ ಬಿಸಿಯಾಗಿ ನಿಮ್ಮ ಮೂಗಿನ ಮುಖಾಂತರ ಹೊರಕ್ಕೆ ಬರ್ತಾ ಇದೆ ಮಿತ್ರರೇ. ಹೋಗುವಾಗ ತಂಪಾದ ಗಾಳಿ, ಬರುವಾಗ ನಿಮ್ಮ ದೇಹದಲ್ಲಿರುವ ಆ ಕೆಟ್ಟ ಎನರ್ಜಿಯನ್ನ ಆಚೆಗೆ ತಗೊಂಡ್ಬರ್ತಾ ಬಿಸಿ ಆಗ್ತಾ ಹೋಗ್ತಾ ಇದೆ. ಇದರಿಂದ ನಿಮ್ಮ ದೇಹ ಹೆಚ್ಚು ಶಕ್ತಿವಂತವಾಗ್ತಾ ಇದೆ. ಆಳವಾದ ಧ್ಯಾನದಲ್ಲಿ ಮೌನವಾದ ಧ್ಯಾನವನ್ನು ಮುಂದುವರಿಸೋಣ. ಇನ್ನ ಮಿತ್ರರೇ, ಎಲ್ಲರೂ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ? ನನ್ನ ಮಾತೇ ನಿಮಗೆ ಕೇಳಿಸ್ತಾ ಇದೆ, ಬೇರೆ ಏನು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ. ಆದ್ದರಿಂದ ನೀವು ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಶ್ವಾಸದ ಮೇಲಿಟ್ಟು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ? ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ಮಿತ್ರರೇ?
ಅದ್ಭುತವಾದ ಧ್ಯಾನದಲ್ಲಿರುವಂತಹ ಮಿತ್ರರೇ, ಅದ್ಭುತವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಾ. ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಈ ಧ್ಯಾನವನ್ನು ಮುಂದುವರಿಸ್ತಾ ಇರೋದಕ್ಕೆ ನಮಗೆ ಇನ್ನು 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ನಾವು ಇನ್ನು ಸಹಜ ಸ್ಥಿತಿಯತ್ತ ಮರಳಲು 1 ನಿಮಿಷದ ಕಾಲಾವಕಾಶವಿದೆ. ನಿಧಾನವಾಗಿ ಧ್ಯಾನದೊಂದಿಗೆ ಸಹಜ ಸ್ಥಿತಿಯ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ನಮಗೆ ಈ ಅದ್ಭುತವಾದಂತಹ ಧ್ಯಾನದಿಂದ ಹೆಚ್ಚು ಶಕ್ತಿವಂತರಾಗಿ ನಾವು ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ. ನಿಧಾನವಾಗಿ ಆಳವಾದ ಧ್ಯಾನದಿಂದ ಸಹಜ ಸ್ಥಿತಿಯತ್ತ ಬರೋಣ. ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ. ಮಿತ್ರರೇ, ಇನ್ನು 10 ಸೆಕೆಂಡುಗಳ ಕಾಲಾವಕಾಶವಿದೆ ನಮಗೆ. ಇನ್ನು ಕೇವಲ 10 ಸೆಕೆಂಡುಗಳ ಕಾಲಾವಕಾಶವಿದೆ. ಇನ್ನು ನಮಗೆ 5 ಸೆಕೆಂಡುಗಳ ಕಾಲಾವಕಾಶ ಇದೆ ಮಿತ್ರರೇ. ನಿಧಾನವಾಗಿ ನಿಮ್ಮ ಮುದ್ರೆಯನ್ನ ಬಿಡಿಸುತ್ತಾ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣನ ಮೇಲಿಡಿ. ನಿಮ್ಮ ಕಣ್ಣನ ಮೇಲಿಟ್ಟು ಅದೇ ರೀತಿ ನಿಮ್ಮ ಕಣ್ಣುಗಳ ಮೇಲೆ ಇರಲಿ 5 ಸೆಕೆಂಡುಗಳ ಕಾಲ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಇಳಿಸುತ್ತಾ ಕಣ್ಣುಗಳನ್ನು ತೆಗೆದು ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಮಿತ್ರರೇ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಮತ್ತೆ ನಿಮ್ಮ ಕೈಗಳನ್ನು ನಿಧಾನವಾಗಿ ಉಜ್ಜಿ ಆ ಬಂದಿರುವ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಹಾಗೂ ನಿಮ್ಮ ಕಿವಿಗಳಿಗೆ ಮತ್ತು ದೇಹದ ಎಲ್ಲಾ ಭಾಗಕ್ಕೂ ಸ್ಪರ್ಶ ಮಾಡುತ್ತಾ ಸಹಜ ಸ್ಥಿತಿಯತ್ತ ಬನ್ನಿ. ಎಲ್ಲರೂ ಸಹಜ ಸ್ಥಿತಿಯತ್ತ ಬನ್ನಿ. ಈ ಒಂದು ಧ್ಯಾನವನ್ನು ಮಾಡಲು ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಈ ಚಕ್ರ ಧ್ಯಾನ ಮತ್ತು ಈ ಶೂನ್ಯ ಧ್ಯಾನವನ್ನು ಮಾಡಲು ನಮಗೆ ಸಹಕರಿಸಿದಂತ ನಮ್ಮ ದೇಹಕ್ಕೆ ಹಾಗೂ ಪ್ರಕೃತಿ ಮಾತೆಗೆ ವಂದಿಸುತ್ತಾ ಇವತ್ತಿನ ಕಾರ್ಯವನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು ಮಿತ್ರರೇ, ಎಲ್ಲರಿಗೂ ಧನ್ಯವಾದಗಳು. ಕಾಂತ ಮೇಡಮ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಮುದ್ರೆ ಇರ್ಬೇಕಿತ್ತು. ಈಗ ಇಲ್ಲಿ ಒಂದೇ ಒಂದ್ ಚಿಕ್ಕ ಟ್ವಿಸ್ಟ್. ಇವತ್ತು ಮುದ್ರೆ ಸರ್ ಹೇಳಲ್ಲ, ಸರ್ ಕೇಳೋ ಮುದ್ರೆನ ನೀವ್ ಯಾರಾದ್ರೂ ಒಬ್ರು ಹೇಳ್ಬೇಕಾಗಿ ವಿನಂತಿ. ಭಾರತಿ ಮೇಡಮ್ ಅವರೇ, ಲಕ್ಷ್ಮೀಕಾಂತಮ್ಮ ಅವ್ರಿಗೆ ಒಂದ್ ಸ್ವಲ್ಪ, ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರಿಗೆ ಒಂದ್ ಸ್ವಲ್ಪ ವಹಿಸ್ಕೊಡಿ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಯಾಕಂದ್ರೆ ಅವರು ನಮ್ಮ ಸೀನಿಯರ್ ಗುರುಗಳು. ಹಾ ಸರ್, ಕೊಟ್ಟಿದ್ದೀನಿ. ಒಂದ್ ಮುದ್ರೆ ಕೇಳಿ ಸರ್. ಮೇಡಮ್ ಬರೋವರ್ಗುನು ಧ್ಯಾನದಲ್ಲಿ ಇದಾರೆ ಅನ್ಸುತ್ತೆ. ಮುದ್ರೆ ಕೇಳಿ ಸರ್. ಯಾರು ಸೆಲೆಕ್ಟ್ ಮಾಡ್ತೀರಾ ನೀವೇ ನೋಡಿ. ನೀವ್ ಹೇಳಿ ಸರ್, ನೀವ್ ಹೇಳಿ. ಯಾವ ಮುದ್ರೆ ಕೇಳ್ತೀರಾ, ಇಲ್ಲ ನಮ್ಮ ಕೈಗಳಲ್ಲಿ ಯಾವ್ಯಾವ ತತ್ವ ಇದೆ ಅಂತ ಕೇಳ್ತೀರಾ, ನಿಮ್ಮ ಹಾಗೆ ಸೇರಿದ್ದು ಸರ್. ಓಕೆ, ಈಗ ನಾವು ಲಲಿತಾ ಮೇಡಮ್ ಅವರೇ ಇದ್ದೀರಾ? ಲಲಿತಾ ಇದಾರೆ ಸರ್. ಅವರು ಕೆಲವು ಸಮಸ್ಯೆಗಳನ್ನ ಕೇಳ್ತಾ ಇರ್ತಾರೆ. ಅವರು ಮುದ್ರೆಯಲ್ಲಿ ಎಷ್ಟು ಮಾತ್ರ ಗಮನಿಸಿದ್ದಾರೆ ಅಂತ ಕೇಳ್ತೀನಿ. ಮೇಡಮ್ ಅವರೇ, ನಾನು ನಿಮಗೆ ಒಂದು ಮುದ್ರೆ ಹೇಳ್ಕೊಟ್ಟಿದ್ದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರಲ್ಲ ನೀವು? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ ಲಲಿತಮ್ಮ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರಲ್ಲ ಮ್ಯಾಮ್ ನೀವು? ಅಲ್ಲಿ ನಿಮಗೆ ಒಂದು ಮುದ್ರೆ ಹೇಳ್ಕೊಟ್ಟಿದ್ದೆ ನಾನು, ಮಕರ ಮುದ್ರೆ ಅಂತ. ಮಕರ ಮುದ್ರೆ ಅಂತ ಹೇಳ್ಕೊಟ್ಟಿದ್ದೆ.
ನೆನಪಿದ್ಯಾ? ಮಕರ ಮುದ್ರೆ ಗೊತ್ತಿಲ್ಲ ಸರ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಸರಿ ಆಯ್ತು, ಬೇಡ. ಈಗ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡಿರುವಂತ ಮುದ್ರೆ ನಿನ್ನೆದು ಗರುಡ ಮುದ್ರೆ ಒಂದು ವಾಯು ಮುದ್ರೆ ಅಲ್ಲ, ವಾಯು ಮುದ್ರೆ ಹೇಳಿ. ವಾಯು ತತ್ವ ಮುದ್ರೆ. ಬೆರಳಲ್ಲಿ ಸರ್. ವಾಯು ತತ್ವ ಮುದ್ರೆ ಮಾತ್ರ ತೋರಿಸಿ, ಮುದ್ರೆ ಮಾತ್ರ ತೋರಿಸಿ. ವಾಯು ವಾಯು ಮುದ್ರೆ. ತತ್ವ ಮುದ್ರೆ. ಮಂಜುಳಾ ಮೇಡಮ್ ತಕ್ಷಣ ತೋರಿಸ್ತಾರೆ. ನೋಡಿ, ನೋಡ್ಕೊಳ್ಳಿ, ಒಂದ್ಸರಿ ನೋಡ್ಕೊಳ್ಳಿ. ವಾಯು ಅವ್ರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಕೇಳಿಲ್ಲ, ಮಂಜುಳಾ ಮೇಡಮ್ ಅವ್ರನ್ನ ನಾನು ಕೇಳಲಿಲ್ಲ. ಬರ್ಕೊಂಡಿದ್ದೇನೆ ಸರ್. ಬರ್ಕೊಂಡಿದ್ದೀರಾ? ಬರ್ಕೊಂಡಿದ್ದೇನೆ ಕೆಲವೇ. ನೋಡಿ, ನಿಧಾನ. ವಾಯು ತತ್ವ ಮುದ್ರೆ ಯಾವುದು? ಸಿಂಪಲ್ ಮುದ್ರೆ ನಾನು ಕೇಳಿದ್ದು ಅಷ್ಟೇ. ಅದು ತುಂಬಾ ಸಿಂಪಲ್ ಆಗಿರುವಂತ ಮುದ್ರೆ, ವಾಯು ತತ್ವ ಮುದ್ರೆ. ಮಂಜುಳಾ ಮೇಡಮ್ ಅವರ ಸರಿ ಆಯ್ತು, ಅವ್ರು ನೋಡ್ತಾ ಇರ್ಲಿ. ಅಷ್ಟೊತ್ತಿಗೆ ಭಾರತಿ ಮೇಡಮ್, ಮಂಜುಳಾ ಮೇಡಮ್ ಅವ್ರಿಗೆ ಒಂದು ಓಟ್ಸ್ ಕೊಡಿ. ಹ್ಯಾಂಡ್ ರೈಸ್ ಮಾಡಿದಾರಾ? ಇಲ್ಲ, ಆನ್ ಮಾಡ್ಕೊಳ್ಳಿ. ಮೇಡಮ್ ನೀವ್ ಹೇಳಿ, ಮಕರ ಮುದ್ರೆ. ಮಕರ ಮುದ್ರೆ ಗೊತ್ತಿಲ್ಲ ನೋಡಿ, ಸರ್. ನಿಮಗೆ ತೋರಿಸಿದ್ದೀನಿ ನಾವು. ಮಕರ ಮುದ್ರೆ ಸರ್, ಇವತ್ತೇ ಫಸ್ಟ್ ಹೆಸರು ಕೇಳ್ತಾ ಇರೋದು. ಭಾರತಿ ಮೇಡಮ್ ಅವ್ರು ಟ್ವಿಸ್ಟ್ ಕೊಡ್ತಾ ಇದಾರೆ. ನೀವು ನಾವು ಇಬ್ರೇ ಕಾಣೋದು. ಭಾರತಿ ಮೇಡಮ್ ನೋಡ್ತೀನಿ ಇದ್ರಲ್ಲಿ. ಈಗ ಹೇಳಿ ಮೇಡಮ್, ಈಗ ನೋಡ್ತಾ ಇದೀನಿ ನಿಮ್ಮನ್ನೆಯ. ಹೋಗ್ಲಿ, ಕೇಳಿದಾರೆ ನೋಡಿ ಅಲ್ಲಿ ಮೇಡಮ್. ಮಕರ ಮುದ್ರೆ ತಾಳಿ ಸರ್, ಇದು ಮೊಬೈಲ್ ಅಲ್ವಾ, ಲ್ಯಾಪ್ಟಾಪ್ ಅಲ್ಲ. ಒಂದ್ ನಿಮಿಷ. ಮಕರ ಮುದ್ರೆ ಅಲ್ಲಿ ನೋಡ್ಬಾರ್ದು, ನೀವು ಹಂಗೆ ನೆನ್ಪಿಟ್ಕೊಂಡು ಹೇಳ್ಬೇಕು. ಇವತ್ತು ಬರ್ಕೊಂಡಿಲ್ಲ. ಇನ್ನ ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ. ಅಲ್ಲಲ್ಲ ಮೇಡಮ್, ಇನ್ನೊಂದು ಕ್ಲೂ ಕೊಡ್ತೀನಿ ನಿಮ್ಗೆ. ಇವತ್ತು ರಂಗನಾಥ್ ಗುರುಜಿಗಳು ಕೂಡ ಹೇಳ್ಕೊಟ್ರು ಈ ಮುದ್ರೆ. ರಂಗನಾಥ್ ಗುರುಜಿಗಳು ಕೂಡ ಈ ಮುದ್ರೆ ಹೇಳ್ಕೊಟ್ರು. ಸರ್, ಎಡ ಹಸ್ತದ ಮೇಲೆ ಬಲ ಬೆರಳನ್ನ, ಉಂಗುರದ ಬೆರಳು ಕಿರು ಬೆರಳಿನ ಮಧ್ಯ, ಇದು ಕಿಡ್ನಿ, ಹೆಬ್ಬೆರಳು ಕಿಡ್ನಿಗೆ ಹಿಂಗ್ ಇಟ್ಕೊಂಡು, ಇನ್ನ ಇದು ಮಾಮೂಲಿ. ಇದು ಅದೇ ಈಗ ಇಷ್ಟು ಅಂತ ಅಷ್ಟೇ ಗೊತ್ತು ಸರ್. ಕರೆಕ್ಟ್ ಮೇಡಮ್, ನೀವು ಹೇಳ್ತಾ ಇರೋದು. ಈಗ ಈ ಎರಡು ಬೆರಳುಗಳ ಮಧ್ಯೆ ಈ ರೀತಿ ಕೈ ಹಿಡ್ಕೊಂಡು, ಆಮೇಲೆ ನಿಮ್ಮ ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ಒಂದಕ್ಕೊಂದು ಟಚ್ ಮಾಡ್ಬೇಕು. ಮಿಕ್ಕಿದ ಎರಡು ಬೆರಳು ನೇರವಾಗಿರ್ಬೇಕು. ಈ ರೀತಿ ಎರಡು ಕೈಗಳಿಂದಾನು ಮಾಡಬಹುದು. ಇದು ಬಹಳ ಉಪಯುಕ್ತವಾದ ಮುದ್ರೆ. ಬೆಳಗ್ಗೆ ಗುರೂಜಿಯವರು ಈ ಮುದ್ರೆನ ನಿಮ್ಗೆ ತೋರಿಸ್ಕೊಟ್ಟು ಹಂಗೆ ಬಿಡ್ಬೇಕು. ಹೆಬ್ಬೆರಳನ್ನ ಮತ್ತ ನಿಮ್ಮ ಉಂಗರದ ಬೆರಳನ್ನ ಒಂದಕ್ಕೊಂದು ಟಚ್ ಮಾಡ್ಬೇಕು. ಕಿರುಬೆರಳು ಹಾಗೆ ಮತ್ತೆ ನೇರವಾಗಿ, ಇನ್ನೆರಡು ಬೆರಳು ನೇರವಾಗಿರ್ಬೇಕು. ಈ ಕೆಳಗಡೆ ಇರೋದು ಇದಕ್ಕೆ ಸಪೋರ್ಟ್ ಇರ್ಬೇಕು, ಈ ಕೈಗೆ ಸಪೋರ್ಟ್. ಇದು ಮಕರ ಆಕೃತಿ ಇರೋದ್ರಿಂದ ಇದಕ್ಕೆ ಮಕರ ಮುದ್ರೆ ಅಂತ ಕರೀತಾರೆ. ಇವತ್ತು ಬೆಳಗ್ಗೆ ಇದನ್ನ ಹೇಳ್ಕೊಟ್ರು. ಈ ಹೆಬ್ಬೆರಳು ಇಲ್ಲಿ ಪ್ರೆಸ್ ಆಗಿರೋದ್ರಿಂದ ನಿಮ್ಮ ಸಂಪೂರ್ಣ ಆರೋಗ್ಯದ ಬಗ್ಗೆ ನಿಮ್ಗೆ ಕಾಳಜಿ ಇರ್ತದೆ. ಇದು ದೇಹನ ಹೆಚ್ಚು ಶಾಖಯುಕ್ತವಾಗಿ ಇರುತ್ತೆ. ಇದನ್ನ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ಎರಡೂ ಕೈಗಳಿಂದ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಇವತ್ತು ಅದೇ ಮುದ್ರೆನ ಗುರುಗಳು ಹೇಳಿದ್ರು. ಅದಕ್ಕೆ ನಿಮ್ಗೆ ನೆನಪಿರ್ತದೆ ಅಂತ ನಾನು ಕೇಳಿದೆ, ಆದ್ರೆ ಅದು ಇಲ್ಲ. ಅಂದ್ರೆ ನೀವು ಯಾವುದೇ ರೀತಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಇದು ಫಾಲೋ ಮಾಡದೇ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಏನಪ್ಪಾ ಎಷ್ಟು ಹೇಳ್ತೀವಿ, ಒಂದಾದ್ರೂ ಹೇಳಲ್ವೇ ಅಂತ ಬೇಜಾರಾಗತ್ತೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ಆದ್ರಿಂದ ಒಳ್ಳೆ ಫಲಿತಾಂಶಗಳನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಅದು ಮಾಡೋದ್ರಿಂದ ಬೆನಿಫಿಟ್ ನಿಮ್ಗೇನೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಿಮ್ಮ ದೇಹ ಈ ಒಂದು ಚಳಿಗಾಲದಲ್ಲಿ ಹೆಚ್ಚು ಶಾಖಯುಕ್ತವಾಗಿರ್ತದೆ. ಇಂಥ ಮುದ್ರೆನ ಮರ್ತ್ರೆ ಹೆಂಗೆ? ಮಕರ ಮುದ್ರೆ, ಸುಮಾರು ಮುದ್ರೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಈಗ ಭಾರತಿ ಮೇಡಮ್ ಅವರೊಂದು ಇದು ಹೇಳೋದು, ಕ್ವಶನ್ ಮಾಡಿದ್ರು. ಅದಕ್ಕೆ ನಿಮ್ಮ ಹತ್ರ ಯಾರ ಹತ್ರನೂ ಆನ್ಸರ್ ಇಲ್ಲ. ಅಂದ್ರೆ ನೀವು ಅದನ್ನ ಗಮನಿಸ್ತಾ ಇಲ್ಲ. ಅಟ್ಲೀಸ್ಟ್ ಆ ವಿಡಿಯೋಗಳು ಕೂಡ ನೀವು ನೋಡ್ತಾ ಇಲ್ಲ, ನಮ್ಮ ವಿಡಿಯೋಗಳು ಕೂಡ ನೋಡ್ತಾ ಇಲ್ಲ. ಅದರಿಂದ
ನಿಮ್ಗೆ ಯಾವುದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಲ್ವಾ? ವಿಡಿಯೋಗಳನ್ನ ನೋಡಿದ್ರೆ ನಿಮ್ಮ ಗಮನಕ್ಕೆ ಬರ್ತಾ ಇತ್ತು, ವಿಡಿಯೋಗಳು ಸಹ ನೋಡ್ತಾ ಇಲ್ಲ. ಲಕ್ಷ್ಮೀಕಾಂತ ಮೇಡಮ್ ಅವರೇ, ಅವ್ರಿಗೆ ಆಪ್ಷನ್ ಕೊಡಿ ಅಮ್ಮ ಒಂದು. ಧ್ಯಾನ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗ್ ಬಂತು ಸರ್. ಏನಿಲ್ಲ, ನೀವು ಗುರುಗಳು, ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ನಾವು ಮತ್ತೆ ಮುಂದುವರಿಸೋದಕ್ಕೆ ಒಂದ್ ದಾರಿ ಆಗತ್ತೆ ಅಂತ ನಾನು ನಿಮ್ಮನ್ನ. ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ಲರೂ ತಳ್ಳಿನರಾಗಿದ್ರು, ಎಲ್ಲರೂ ತಳ್ಳಿನರಾಗಿದ್ರು. ಚೆನ್ನಾಗ್ ಬಂತು ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲೇ ನಮ್ಮ ಧ್ಯಾನ ಬಂಧುಗಳೆಲ್ಲರೂ ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾರೆ ಅಂತ ನಮ್ಮ ಸೀನಿಯರ್ ಮಾಸ್ಟರ್ ಅವರು ಹೇಳಿದ್ದಾರೆ. ಧ್ಯಾನದಲ್ಲಿ ಮಾತ್ರ ನಮ್ಮ ಬ್ಯಾಚ್ ಫಸ್ಟ್ ಇದೆ ಅಂತ ಹೇಳ್ತೀನಿ, ಇದರಲ್ಲಿ ನಮಗೆ ಸಂದೇಹನೇ ಇಲ್ಲ. ಆದ್ರೆ ಮುದ್ರೆಗಳ ಜ್ಞಾಪಕ ಇಟ್ಕೊಂತ ಇಲ್ವೇ? ಅದನ್ನೇ ಗಮನ. ಸರ್ ಇನ್ನೊಂದು ಆಪ್ಷನ್ ನೆಕ್ಸ್ಟ್ ಸರಿ ಕೇಳಿದಾಗ ಅವ್ರು ಹೇಳ್ತಾರೆ ಸರ್. ಸರಿ ಮೇಡಮ್, ಓಕೆ ಸರ್. ಆಯ್ತು. ಈಗ ನಿನ್ನೆ ಒಬ್ರು ಇನ್ನೊಂದು ಮುದ್ರೆ ಮೇಡಮ್, ಇನ್ನೊಂದು ಮುದ್ರೆ ಕೇಳ್ತೀನಿ, ಇನ್ನೊಬ್ಬರನ್ನ ಕೇಳೋಣ. ಅವರು ಕಂಟಿನ್ಯೂಸ್ ಆಗಿ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದೀನಿ. ವಿಜಯಲಕ್ಷ್ಮಿ ಮೇಡಮ್ ಅವರೇ, ಆಪ್ಷನ್ ಕೊಡಿಮ್ಮ ಅವ್ರಿಗೆ. ಆಕಾಶ ಮುದ್ರೆ ಹೇಳಿ. ಸ್ವಲ್ಪ ಕ್ಯಾಮ್ರಾ ಮೇಲೆ ತಗೊಳ್ಳಿ, ಆನ್ ಮಾಡ್ಕೊಂಡು. ಮೊದ್ಲು ನ್ಯೂಟ್ ಮಾಡ್ಕೊಳ್ಳಿ. ವಿಜಯಲಕ್ಷ್ಮಿ ಮೇಡಮ್ ಅವರ ನ್ಯೂಟ್ ಮಾಡ್ಕೊಳ್ಳಿ. ಈಗ ಕ್ಯಾಮ್ರಾ ಸ್ವಲ್ಪ ನಿಮ್ಮ ಫೇಸ್ ಕಡೆ ಇಟ್ಕೊಳ್ಳಿ, ಸ್ವಲ್ಪ ಕೆಳಗಡೆ ಮಾಡಿ. ಅಲ್ಲ ಮೇಲೆ ಹೋಗ್ತಾ ಇದೆ, ಇನ್ನೊಂದ ಕೆಳಗಡೆ ಮಾಡಿ ಸರ್. ಆಕಾಶ ಮುದ್ರೆ ಇದು, ಮಧ್ಯದ ಬೆರಳು ಹೆಬ್ಬೆರಳು. ಓಕೆ ಅಮ್ಮ, ಥ್ಯಾಂಕ್ ಯು. ನಾನು ಮಕರ ಮುದ್ರೆ ಹೇಳ್ತೀನಿ ಅಂತ ಹ್ಯಾಂಡ್ ರೈಸ್ ಮಾಡ್ದೆ, ನನ್ ಕೇಳಲಿಲ್ಲ ನೀವು. ಇಲ್ಲ ಕಾಣಿಸ್ಲಿಲ್ಲ ನಿಮ್ಗೆ, ಅಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲಮ್ಮ. ಅದು ಕಾಣಿಸಿದ್ರೆ ನಾನು ಕೇಳ್ತಾ ಇದ್ದೆ. ಇಲ್ಲ ಮಾತ್ರ ನಮ್ಗೆ ಫಾಸ್ಟ್ ಆಗಿದ್ದಾರೆ ಅಂದ್ರೆ ನಾವು ಇನ್ನ ಚೆನ್ನಾಗಿ ಹೇಳ್ಕೊಡೋದಕ್ಕೆ ತುಂಬಾ ನಮ್ಗೆ ಆಗುತ್ತೆ. ಯಾಕಂದ್ರೆ ಅದರಿಂದ ನೀವು ಒಳ್ಳೆ ಫಲ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಇವತ್ತಿನ ಚಕ್ರಧ್ಯಾನದ ಅಭಿಪ್ರಾಯ ಏನ್ ಹೇಳಿ, ಯಾರಾದ್ರೂ ಒಬ್ರು? ಸರ್ ಸೂಪರ್ ಆಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನಿಮ್ಮ ಗಮನನ ಆ ಒಂದು ಸ್ಥಳದಲ್ಲಿ ಸ್ವಾಧಿಷ್ಠಾನ ಚಕ್ರವನ್ನು ನಿಂತ್ಕೊಂಡು ನಿಮ್ಗೆ ಅಲ್ಲಿ ಆದಂತಹ ಅನುಭವನ ತಿಳಿಸಿ. ಇನ್ನ ಕೆಲವರು ಧ್ಯಾನದಲ್ಲೇ ಇದ್ದಾರೆ, ಬನ್ನಿ ಧ್ಯಾನದಿಂದ ಆಚೆಗೆ ಅಂತ ಹೇಳ್ತಾ ಇದೀನಿ. ಇನ್ನ ಕೆಲವರು ಧ್ಯಾನದಲ್ಲೇ ಇದ್ದಾರೆ. ಲಕ್ಷ್ಮೀಕಾಂತಮ್ಮ ಮೊಮ್ಮಗರನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಶಂಕರ್ ಸರ್, ಹೊಸಬ್ರು ನೀವು, ನಿಮ್ಗೆ ಏನ್ ಅನಿಸ್ತು, ಒಂದ್ ಮಾತು ತಿಳಿಸ್ತೀರಾ? ಸರ್, ಮೊಮ್ಮಗನ ಪಾಪನು ನಿಮ್ಮ ಇದು ಕೇಳ್ಬಿಟ್ಟು ಅವನು ಬಂದ್ಬಿಟ್ಟಾನೆ ಧ್ಯಾನಕ್ಕೆ. ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ. ಫಸ್ಟ್ ಟೈಮ್ ಇದು ಮೊಬೈಲ್ ತೋರಿಸ್ತಾ ಇರೋದು. ಅವಳೆ ಟಾಟಾ ಅಂತ ಚೊಪ್ಪು చెప్పు కన్నా ಟಾಟಾ. ಥ್ಯಾಂಕ್ ಯು ಮಾಡ್ತಾಳೆ. ಹನುಮಾನ್ ಚಾಲಿಸ ಹಾಕಿದ್ರೆ ಚಪ್ಪಾಳೆ ಹೊಡಿತಾಳೆ. ಪರವಾಗಿಲ್ಲ, ಒಳ್ಳೆ ಅಭ್ಯಾಸ. ನಮಸ್ತೆ ಚೊಪ್ಪು ಅಂದ್ರಕ್ಕೆ. ನಮಸ್ತೆ, 2 hands. ನಮಸ್ತೆ. ಗುಡ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿನ್ನೆ ಒಬ್ರು ಪ್ರಮೋಷನ್ ಬಗ್ಗೆ ಕೇಳಿದ್ರು, ನಾನ್ ನಾಳೆ ಹೇಳ್ತೀನಿ ಅಂದಿದ್ದೆ. ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ, ಅದಾದ ನಂತರ ನಾವು ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಸರ್. ಓಕೆ ಮೇಡಮ್. ನಿನ್ನೆ ಯಾರು ಕೇಳಿದ್ರು ನಂಗೆ ನೆನ್ಪಿಲ್ಲ, ಸಾರಿ ಮಾಸ್ಟರ್. ಆದ್ರೆ ಪ್ರಮೋಷನ್, ಜಾಬ್ ಪ್ರಮೋಷನ್ಗೆ ಕೇಳಿದ್ರು. ಅದಕ್ಕೊಂದ್ 3 ನಂಬರ್ ಇದೆ, ಕೊಡ್ತಿದ್ದೀನಿ, ಬರ್ಕೊಳ್ಳಿ ಮಾಸ್ಟರ್ಸ್. 73584446. ಮತ್ತೊಂದ್ಸತಿ ಹೇಳ್ತೀನಿ, 73584446. ಇನ್ನೊಂದು 1212. ಇನ್ನೊಂದು 1212. ಮತ್ತೊಂದು
3074108331. ಮೇಡಮ್ ಇನ್ನೊಂದ್ಸತಿ. ಕಾಮ ಇಲ್ವಾ? ಏನಿಲ್ಲ ಸರ್, ಎಲ್ಲ ರನ್ನಿಂಗ್ ನಂಬರ್ ಇದೆ, ಕಾಮ ಇಲ್ಲ. 3074108331. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇವಾಗ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಏನಾರು ಕೇಳ್ಬೇಕು ಅನ್ನೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೊದಲನೇದಾಗಿ ಸುಜಾತ ಮ್ಯಾಮ್. ನಮಸ್ತೆ ಮಾಸ್ಟರ್, ಎಲ್ಲ ಆತ್ಮಜೀವಿಗಳಿಗೆ ನನ್ನ ಪ್ರಣಾಮಗಳು. ಇವತ್ತು ಟೀಚರ್ಸ್ ಡೇ ಇರುವುದರಿಂದ ನಿಮ್ಮೆಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮೇಡಮ್ ನೀವು ಶುಗರ್ ಸಲಾಗಿ ಒಂದು ಕ್ವಶನ್ ಕೇಳ್ತೀನಿ ಅಂದ್ರಿ ನಿನ್ನೆ ದಿವಸ. ಕ್ವಶನ್ ಅಪೇಕ್ಷಾ ಅದು ಯಾವ ನಂಬರ್ ಅದಂತ ಹೇಳ್ಬೇಕಂತಂದಿದ್ರಿ ಶುಗರ್ ಸಲಾಗಿ. ಹೇಳ್ರಿ. ಶುಗರ್ ಇಂದ ಶುಗರ್ ಫ್ಯಾಕ್ಟ್ರಿ ಇರೋದ್ರಲಿಂದ ಇಲ್ಲ ಮೇಡಮ್ 8 ಕಾಮ 819 ಕಾಮ 977 8 ಕಾಮ 819 ಕಾಮ 977. ವೆರಿ ಗುಡ್ ಮೇಡಮ್, ಕರೆಕ್ಟ್ ಕರೆಕ್ಟ್. ಹೀಗೆ ಎಲ್ಲಾ ಟೀಚರ್ಸ್ ತುಂಬಾ ಚೆನ್ನಾಗಿ ನಮ್ಮನ್ನ ವಾಶ್ ಮಾಡ್ತಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹೀಗೆ ಮುಂದುವರೆಲೆಂದು ಎಲ್ಲಾ ಆತ್ಮಜೀವಿಗಳಿಗೆ ಬೇಡಿಕೊಳ್ಳುತ್ತೇನೆ. ಲಕ್ಷ್ಮೀಕಾಂತ್ ಮೇಡಮ್ ಅವ್ರದ್ದು ಇವತ್ತು ದರ್ಶನ ಆತು, ಮೊಮ್ಮಗಳದು ಅವ್ರದ್ದು ತುಂಬಾ ಚೆನ್ನಾಗಿ ಅನಿಸ್ತು. ಲಕ್ಷ್ಮೀಕಾಂತ್ ಮೇಡಮ್, ನಿಮಗೂ ಟೀಚರ್ಸ್ ಡೇದ ಶುಭಾಶಯಗಳನ್ನು ಹೇಳುತ್ತೇನೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ನೆಕ್ಸ್ಟ್ ಮುದ್ರೆಗಳು ಕೇಳಿದಾಗ್ಲೂ ಹೀಗೆ ಟಕ ಟಕ ಅಂತ ಹೇಳಿದ್ರೆ ಇನ್ನೂ ಖುಷಿ ಆಗತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನು ಹ್ಯಾಂಡ್ ರೈಸ್ ಮಾಡಿದೆ ಮೇಡಮ್ ಹೇಳ್ಬೇಕಂತ ಹೇಳಿ. ಸರು ಹೊಸ ಇವ್ರಿಗೆ ತಗೊಳ್ತಾರ ಅಂತ ಹೇಳಿ ನಾನ್ ಮತ್ತೆ ಹೆಚ್ಚಿಗೆ ಏನ್ ಮಾತಾಡಿಲ್ಲ ಮೇಡಮ್. ಓಕೆ, ಎಲ್ಲಾರು ಮುಂದ್ ಬರ್ಬೇಕಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸೀನಿಯರ್ ಮಾಸ್ಟರ್ ಬಂದಿದ್ದಾರೆ. ನಮಸ್ತೆ ಸರ್. ಆಗಲ್ಲ ಅನ್ಕೊಂಡ್ರ ಮೇಡಮ್? ಮಾತಾಡ್ಬೋದಾ? ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಆಲ್ ಮಾಸ್ಟರ್ಸ್ ನಮಸ್ತೆ. ಎಲ್ಲ ಸತ್ಸಂಗ ಅದ್ಭುತವಾಗಿದೆ. ಎಲ್ಲ ಖುಷಿಯಾಗಿ ಇವತ್ತು ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ತಿಳಿಸ್ತಿದ್ದೀನಿ. ಎಲ್ರಿಗೂ ಕೂಡ ಸತ್ಸಂಗ ಅಂದ್ರೆ ಇದೇನೆ, ಎಲ್ಲನೂ ಕೂಡ ಇದರಲ್ಲಿ ಅಡಗಿದೆ. ಏನಾಯ್ತು ಅಂತ ಗೊತ್ತಿಲ್ಲ, ಈಗ ಜಾಯ್ನ್ ಆಗಿದ್ದೀನಿ. ನಮ್ಮ ವೆಂಕಟರಾಮ್ ಸರ್ ಏನೋ ಜೋಕ್ ನಡೀತು ಅನ್ಕೊಂತೀನಿ. ಲಕ್ಷ್ಮೀಕಾಂತಮ್ನವ್ರು ಬಂದಿದ್ದಾರೆ ಮೇಡಮ್, ಮತ್ತೆ ಮೊಮ್ಮಗು ನಾಡ್ಸ್ತಾ ಇದಾರೆ ಅಂತಂದ್ರು. ಮತ್ತೆ ಮೊಮ್ಮಗು ಕೈಗೆ ಕೊಡ್ಬೇಕಲ್ಲ ಸರ್ ನೀವ್ ಗಿಫ್ಟ್. ವೆಂಕಟರಾಮ್ ಸರ್ ಎಲ್ಲ ಹೇಳ್ತಾ ಇದೀರಾ, ಮಾತಾಡ್ತಾ ಇದೀರಾ, ನೋಡ್ತಾ ಇದೀರಾ. ಕೊಟ್ಟಿದ್ದಾಯ್ತು, ತಗೊಂಡಿದ್ದಾಯ್ತು, ಎಲ್ಲ ನಗ್ತಾ ಇದೀವಿ. ನೀವ್ ಅದ್ರಲ್ಲಿ ಭಾಗವಹಿಸಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅದಕ್ಕೆ ನಮ್ಮ ಕ್ಲಾಸ್ಗೆ 11:30 ಕ್ಲಾಸ್ಗೆ ಎಲ್ಲಾರು 11:30ಗೆ ಬರ್ಬೇಕು. ಆವಾಗಲೇ ಇಲ್ಲಿ ನಡೆಯುವಂತದ್ದು ಎಲ್ಲಾ ಸಂತೋಷ ಕೂಟಗಳು ನಿಮ್ಗೆ ಅರ್ಥ ಆಗುತ್ತೆ, ಧ್ಯಾನ ವಿಚಾರಗಳು ನಿಮ್ಗೆ ತಿಳಿಯುತ್ತೆ. ಅದಕ್ಕೆ ನೀವು ಕೂಡ ಇನ್ಮೇಲೆ 11:30ಗೆ ನಮ್ ಕ್ಲಾಸಿಗೆ ಬನ್ನಿ. ನೋಡಿದ್ರ, ಗುರುಗಳಂದ್ರೆ ಇವ್ರೆ, ತಪ್ಪು ಮಾಡಿದವ್ರನ್ನ ತಿದ್ದುತ್ತಾರೆ. ಥ್ಯಾಂಕ್ ಯು ಗುರುಜಿ. ಎಸ್ ಮೇಡಮ್, ನೆಕ್ಸ್ಟ್ ಆಪ್ಷನ್ ಕೊಡಿ. ಹೊಸಬ್ರಿಗೆ ಕೊಡಿ, ಶಂಕರ್ ಸರ್ಗಾಗ್ಲಿ ಇಲ್ಲ ಶ್ರೀನಿವಾಸ್ ಸರ್ಗಾಗ್ಲಿ ಕೊಡಿ. ವಿಜಯಲಕ್ಷ್ಮಿ ಮ್ಯಾಮ್. ಹೇಳಿ ಮೇಡಮ್. ಮೇಡಮ್, ನಿಮ್ಮ ಹೇಳಿ ಮೇಡಮ್. ಧ್ಯಾನ ಹೇಗಿತ್ತು ಮೇಡಮ್? ಮೇಡಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಪ್ಲೇಸ್ ಅಲ್ಲಿ ಏನೋ ಒಂಥರ ಮೂವ್ಮೆಂಟ್ ಆಯ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಖುಷಿ ಆಯ್ತು. ನಾನು ಮೂಲಾಧಾರ ಚಕ್ರದ್ದು ಧ್ಯಾನ ಮಾಡ್ತಾ ಇದ್ದೀನಿ ಡೈಲಿ.
ಇವತ್ತು ನಂಗೆ ಏನೋ ಒಂಥರ ಫೀಲ್ ಆಯ್ತು ಮೇಡಮ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ಸು, ವೆಂಕಟರಮಣ ಸರ್ಗೂ ಥ್ಯಾಂಕ್ ಯು. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಲೈಕ್ ಮಾಡ್ತೀನಿ ಯೂಟ್ಯೂಬಲ್ಲಿ ಲೈಕ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು Thank you. ಮೇಡಮ್. ಥ್ಯಾಂಕ್ ಯು. ಮ್ಯಾಮ್ ಶಂಕರ್ ಸರ್. ನಮಸ್ಕಾರ. ಇದು ಇವತ್ತಿನ ಧ್ಯಾನ ಚೆನ್ನಾಗಿತ್ತು. ಒಂಥರ ಮೈಯೆಲ್ಲ ಬಿಸಿ ಆಗುವಂತ ಅನುಭವ ಆಯ್ತು. ಮೊದಲನೇ ಇವತ್ತು 2ನೇ ದಿವಸ. ಸೊ ಹಾಗಾಗಿ ಇಷ್ಟು ಇದಾಯ್ತು ನನ್ಗೆ. ಆಮೇಲೆ ನೀವೊಂದು ಕೋಡ್ ಹೇಳಿದ್ರಿ ಇದಕ್ಕೆ ಪ್ರಮೋಷನ್ಗೆ. ಅದು ಲಾಸ್ಟ್ 740181 ಅಂತ. ಅದು ಫಸ್ಟ್ ಲೆಟರ್ ಗೊತ್ತಾಗ್ಲಿಲ್ಲ. 741. ಓಕೆ, 741081. ಹೌದು. ಓಕೆ. ಆಮೇಲೆ ಇದು ನನಗೆ ಯೂಟ್ಯೂಬ್ದು ಯಾವುದು ಬರ್ಲಿಲ್ಲ ನನ್ಗೆ. ಅಂದ್ರೆ ಯಾವ ಗ್ರೂಪ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ನಿಮ್ದು ಆಡ್ ಆಗಿದೆ ನಮ್ಮ ಗ್ರೂಪ್ ಅಲ್ಲಿ. ನಿಮ್ದು ಆಡ್ ಆಗಿದೆ ಸರ್. ಓಕೆ. ಅದೇ ಇದು ಧ್ಯಾನ ಒಂದೊಂದ್ ದಿವಸ ಒಂದೊಂದ್ ಇರುತ್ತಾ ಇಲ್ಲ ದಿನ ಒಂದೇ ಇರುತ್ತಾ? ಯಾಕಂದ್ರೆ ನಿನ್ನೆ ಬೇರೆ ಮ್ಯೂಸಿಕ್ ಹಾಕೊಂಡು ಏನೋ ಮಾಡಿದ್ರಿ. ಇವತ್ತು ಚಕ್ರ ಧ್ಯಾನ ಇತ್ತು, ಅಂದ್ರೆ ಲೈಕ್ ಸ್ವಾಧಿಷ್ಠಾನದ್ದು. ಸೊ ನಾಳೆ ಬೇರೆದಿರುತ್ತ ಹಾಗಾದ್ರೆ? ಶಂಕರ್ ಸರ್, ಇದು ವಾರಕ್ಕೆ ಒಂದೇ ದಿವಸ ಮಾಡಿಸೋದು. ಚಕ್ರ ಧ್ಯಾನ ನಾವು ಪದೇ ಪದೇ ಮಾಡಿಸೋದಿಲ್ಲ. ಚಕ್ರ ಧ್ಯಾನ ಒಂದೇ ಸರಿ ಮಾಡಿಸೋದು. ದಿನಾನು 1 ಗಂಟೆ ಕಾಲ ಮ್ಯೂಸಿಕ್ ಧ್ಯಾನ ಇರ್ತದೆ. ಅದು ಬಿಟ್ರೆ ಈ ಒಂದು ಸೆಷನ್ ಅಲ್ಲಿ ಬೇರೆ ಏನಿರೋದಿಲ್ಲ. ಒಂದು ಮುದ್ರೆ ಹೇಳ್ತೀವಿ, ಒಂದು ನಂಬರ್ ಹೇಳ್ತೀವಿ. ಆಮೇಲೆ ಸಂಪೂರ್ಣವಾಗಿ 40 ನಿಮಿಷ ಸಂಗೀತ ಧ್ಯಾನ, 20 ನಿಮಿಷ ಮೌನ ಧ್ಯಾನ. ಶುಕ್ರವಾರ ಮಾತ್ರ ನಾವು ಚಕ್ರ ಧ್ಯಾನ ಮಾಡಿಸ್ತೀವಿ. ಯಾಕಂದ್ರೆ ಈ ಚಕ್ರ ಧ್ಯಾನನ ದಿನ ಮಾಡಿಸೋದಕ್ಕೆ ಆಗಲ್ಲ. ಇದು ದಿನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಏನ್ ಹೇಳ್ಕೊಟ್ಟಿದೀವಿ, ಅದನ್ನ ನಮ್ಮ ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಲೈಕ್ ಮಾಡಿ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಂಡು ನೀವು ಧ್ಯಾನ ಮಾಡ್ಬೇಕಾಗತ್ತೆ. ಪ್ರತಿದಿನ ಇದರ ಸಂಪೂರ್ಣವಾದ ಬೆನಿಫಿಟ್ ನೀವು ತಗೋಬಹುದು. ಕನಿಷ್ಠ ಪಕ್ಷ 41 ದಿನ ಈ ಚಕ್ರ ಧ್ಯಾನ ಮಾಡ್ಬೇಕಾಗುತ್ತೆ. ಇದು ಯಾರು ಮಾಡಿಸೋದಿಲ್ಲ ಸಡನ್ ಆಗಿ. ಧ್ಯಾನದಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ಹೊಸದಾಗಿ ಬಂದಿದ್ದೀರಾ, ಇದನ್ನ ಕಂಟಿನ್ಯೂ ಮಾಡಿ ಅದರ ಒಂದು ಸಂಪೂರ್ಣವಾದ ಫಲನ ಪಡ್ಕೋಬಹುದು. ಥ್ಯಾಂಕ್ ಯು ಸರ್. ಮಹಾ ಅವತಾರ್ ಟಿವಿ ಅಂತ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ವಿಡಿಯೋಸು ಸಿಗುತ್ತೆ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾನು. ನಿನ್ನೆ ಒಂದ್ ಯಾವ್ದೋ ಇತ್ತು, ಮಾಡ್ಕೊಂಡೆ. ಲೈಕು ಮಾಡಿದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಚಕ್ರ ಧ್ಯಾನ ಅಂತ ಕೊಡ್ಬೇಕಾ, ಇಲ್ಲಾದ್ರೆ ಸ್ವಾಧಿಷ್ಠಾನ ಚಕ್ರ ಧ್ಯಾನ ಅಂತ ಕೊಡ್ಬೇಕಾ? ನಿಮ್ಗೆ ಪರ್ಸನಲ್ ಆಗಿ ಹಾಕ್ತೀನಿ ಬಿಡಿ ಸರ್. ಇವತ್ತೇ ಕಳಿಸ್ಕೊಡ್ತೀನಿ. ಕ್ಲಾಸ್ ಆದ ನಂತರ ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಹಾಕಿದ್ದೆ ನಾನು, ಸರಿ ಗ್ರೂಪ್ ಅಲ್ಲೇ ಹಾಕಿದ್ದೆ. ಮತ್ತೆ ನೀವು ಅಂದ್ರೆ ನಾನು ಮನೆಗೆ ಪರ್ಸನಲ್ ಆಗಿ ಕಳಿಸ್ಕೊಡ್ತೀನಿ ಸರ್. ಆಮೇಲೆ ಥ್ಯಾಂಕ್ ಯು ಸರ್. ರಿಟರ್ನ್ಗೆ ಅಂತ ಹೇಳಿದ್ದೆ ನಾನು ನಿನ್ನೆ, ಒಂದ್ ನಂಬರ್ ಕೊಡಿ ಅಂತ. ಅದೇನಾರ, ಯಾಕಂದ್ರೆ ನಾಳೆ ನನ್ಗೆ ಬೇರೆ ಇದಿದೆ, ಇಲ್ಲಿ ಕ್ಲಾಸಿಗೆ ಬರಲ್ಲ. ಇನ್ ಕೇಸ್ ನಾಳೆ ಹೇಳಿದ್ರೆ ತಿರ್ಗಿ ಗೊತ್ತಾಗಲ್ಲ. ಇಲ್ಲಾಂದ್ರೆ ನಂಗೆ ಪರ್ಸನಲ್ ಆಗಿ ನೀವು ಟೆಕ್ಸ್ಟ್ ಮಾಡಿದ್ರೆ ನಾನು ನೋಟ್ ಡೌನ್ ಮಾಡ್ಕೋತೀನಿ. ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಕೆಲವರೆಲ್ಲ, ಯಾಕೆ ಮಾಡಿದ್ದಾರೆ? ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್ಗೆ. ನಮಸ್ತೆ ಮೇಡಮ್ ಅವರೇ, ನಮಸ್ತೆ. ನೀವು ಮಕರ ಮುದ್ದೆ ಕೇಳಿದಾಗ ನಾನು ತೋರಿಸ್ದೆ, ಬಟ್ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ. ಜಸ್ಟ್ ಆಗ್ತಾನೆ ನಾನು ಎಚ್ಚರಕ್ಕೆ ಬಂದಿದ್ದೆ. ನೋಡಿ, ಅದೇ ಎಲ್ಲ ನೋಡ್ದೆ ನಾನು. ಕೆಲವರೆಲ್ಲ ಧ್ಯಾನ ಮಾಡ್ತಾ ಇದ್ದೀರಾ ಅಂತ
ಗೊತ್ತಾಯ್ತು ತುಂಬಾ ನನಗೆ. ಅದಕ್ಕೆ ನನ್ಗೆ ಇನ್ನೂ ಒಂದ್ ಚಕ್ರಧ್ಯಾನದ ಸ್ವಲ್ಪ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಸರ್. ಇವತ್ತೇ ಫಸ್ಟ್ ನಾನು ಚಕ್ರಧ್ಯಾನದ ಬಗ್ಗೆ ಅಷ್ಟು ಡೀಪ್ ಆಗಿ ತಗೊಂಡಿದ್ದು. ಹೆಂಗೆ ಅಂದ್ರೆ ಎಷ್ಟ್ ಚೆನ್ನಾಗಿ ಇದೆ ಅಂತ ಗೊತ್ತಿಲ್ಲ, ಅದ್ರ ಅನುಭವ ಅಷ್ಟು ಗೊತ್ತಾಗಿಲ್ಲ. ಬಟ್ ಚೆನ್ನಾಗ್ ಧ್ಯಾನ ಆಗೋಯ್ತು. ಏನ್ ಶುಕ್ರವಾರ ಇವತ್ತು ಸ್ನಾನ ಬೇರೆ ಮಾಡಿದೆ. ನಿದ್ದೆನ ಧ್ಯಾನನ ಒಂದು ಗೊತ್ತಿಲ್ಲ, ಆ ತರ ಇದು ಅಂತೂ ನಿದ್ದೆ ಅನ್ಕೂ ಅಲ್ಲ, ಹೇಳದ್ ಕೇಳಿಸ್ತಿತ್ತು. ಅದೇ ನೀವು ಹೇಳಿದ್ರಿ ಅದು ಆಮೇಲೆ ಭಾರತಿ ಮೇಡಮ್ ಏನೋ ಕ್ವಶನ್ ಕೇಳೋದ್ರಲ್ಲ, ಅದು ಗೊತ್ತಿಲ್ಲ ನಂಗೆ. ಅಷ್ಟು ಚೆನ್ನಾಗಿ ಆಳು ಕೊಟ್ಟೋಗಿದ್ದೀನಿ, ಏನ್ ಕೇಳಿದ್ರು ಅದು ಗೊತ್ತಿಲ್ಲ, ಅಷ್ಟು ಆಳ ಕೊಟ್ಟೋಗಿದ್ದೀನಿ. ಭಾರತಿ ಮೇಡಮ್ ಏನ್ ಕ್ವಶನ್ ಕೇಳಿದ್ರಿ ಅಂತ ಒಂದ್ಸರಿ ರಿಪೀಟ್ ಮಾಡ್ಬೋದಾ? ಇಲ್ಲ, ಸಾರಿ. ಕ್ವಶನ್ ಬೇಕಾದ್ರೆ ಆಮೇಲೆ ಕೇಳೋಣ. ನೀವು ಒಳ್ಳೆ ಧ್ಯಾನ ಮಾಡಿದಿರ ಅನ್ನೋದು ಅರ್ಥ ಆಗ್ತಾ ಇದೆ. ಅಷ್ಟು ಡೀಪ್ ಆಗಿ ಹೋಗಿದ್ದೀರಾ ಅಂದ್ರೆ ನಿಜವಾಗ್ಲೂ ಅದ್ಭುತ. ಅದನ್ನ ಇನ್ನೊಂದ್ಸರಿ ನಾವು ಕಂಟಿನ್ಯೂ ಮಾಡೋಣ. ಇನ್ನು ಕೆಲವರು ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಮೇಡಮ್ ಅವರೇ. ಆಯ್ತು ಮೇಡಮ್, ಆಯ್ತು ಸರ್. ಇದೇ ರೀತಿ ನೀವು ಧ್ಯಾನ ಮುಂದುವರಿಸಿದ್ರೆ ನಿಜವಾಗ್ಲೂ ನಮ್ಗೆಲ್ಲರಿಗೂ ಸೀನಿಯರ್ ನೀವು ಅದ್ಭುತವಾದಂತ ವಿಷಯನ ಪ್ರಸ್ತಾಪ ಮಾಡುವಂತ ವ್ಯಕ್ತಿಗಳು. ನೀವು ಈ ಧ್ಯಾನನ ಸಂಪೂರ್ಣವಾಗಿ ಗ್ರಹಿಸಿದ್ರೆ ನಮಗೂ ಇನ್ನೊಂದ್ಸರಿ ತಿಳಿಸ್ತೀರಾ ಅನ್ನೋ ಉದ್ದೇಶದಿಂದ ಧನ್ಯವಾದಗಳು ಹೇಳ್ತಾರೆ. ಥ್ಯಾಂಕ್ ಯು. ಧ್ಯಾನದಲ್ಲಿ ನನಗೆ ಅಷ್ಟೊಂದು ಇರ್ಲಿಲ್ಲ, ಇವಾಗ ಆಯ್ತು ಸರ್, ಚೆನ್ನಾಗಾಯ್ತು. ಥ್ಯಾಂಕ್ಸ್. ಶಿಕ್ಷಕರ ದಿನದ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್. ನಮಸ್ತೆ. ಶಿಕ್ಷಕರ ದಿನದ ಶುಭಾಶಯಗಳು ನಿಮ್ಗೂ, ಮತ್ತೆ Thank you. ಭಾರತಿ ಮೇಡಮ್ ಅವ್ರಿಗೂ, ನಾಗರತ್ನಮ್ಮ ಮೇಡಮ್ ಅವ್ರಿಗೂ, ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರಿಗೂ ಎಲ್ರಿಗೂ ಶುಭಾಶಯಗಳು. ಧ್ಯಾನ ಚೆನ್ನಾಗ್ ಆಯ್ತು ಗುರುಜಿ, ಇವತ್ತು ತುಂಬಾ ಚೆನ್ನಾಗಾಯ್ತು. ನನಗೆ ಆರೆಂಜ್ ಕಲರ್ ಫ್ಲವರ್ಸ್ ಎಲ್ಲ ಕಾಣ್ತಾ ಇತ್ತು ಇವತ್ತು. ತುಂಬಾ ಯಾಕೋ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಮೇಡಮ್. ಮುದ್ರೆ ನಾನು ತೋರಿಸ್ತಿದ್ದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮಕರ ಮುದ್ರೆದು ತೋರಿಸ್ತಾ ಇದ್ದೆ ನಾನು. ಮಕರ ಮುದ್ರೆ ತೋರಿಸ್ತಾ ಇದ್ದೆ. ಇರ್ಲಿ, ಆಯ್ತು. ನಿಮ್ಮ ಗಮನಕ್ಕಿದೆ, ಎಲ್ಲಾರಿಗೂ ಗೊತ್ತಿದೆ ಅಂದ್ರೆ ನಮ್ಗೆ ಸಂತೋಷ. ನೀವು ಅದನ್ನ ಮಾಡ್ತಾ ಇದ್ರೆ ಇಂಥ ಚಳಿಗಾಲದಲ್ಲಿ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸುಜಾತಾ ಮ್ಯಾಮ್ ಮಾತಾಡ್ತೀರಾ? ಅವಳೇ ಮಾತಾಡಿದ್ರು. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇಲ್ಲ, ಈಗ ಹೊಸಬರಿಗೆ ಕೊಡ್ತಾ ಬನ್ನಿ. ಹೆಂಗೆ ಮೇಡಮ್? ಹಲೋ ಮೇಡಮ್, ಅಶ್ವಿನಿ ಮೇಡಮ್ ಆಮೇಲೆ ಬಂದ್ರು. ನಾನು ಅವಳಿಗೆ ಟೀಚರ್ಸ್ ಡೇ ಹೇಳಲಿಲ್ಲ, ಅದಕ್ಕೆ ಹೇಳೋ ಸಲಗೆ ಹ್ಯಾಂಡ್ ಮಾಡಿದ್ವಿ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಅಶ್ವಿನಿ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು ಸರ್. ಶಿಕ್ಷಕರ ದಿನ ಸರ್, ಸ್ವಾದಿಷ್ಟಾನ ಚಕ್ರ ಧ್ಯಾನ ತುಂಬಾ ಚೆನ್ನಾಗಿ ಮಾಡಿಸಿದ್ರಿ. ರೇಖಾ ಸ್ಟೂಡೆಂಟ್ ಅವರು ರೇಖಿ ಮಾಡ್ತಾ ಇದ್ದವರು ಇವಾಗ ಕಾಣಿಸ್ತಾ ಇದ್ದೀರಾ? ಸರ್ ಇಲ್ಲ ಸರ್, ಒಂಚೂರು ಬಿಸಿ ಇದ್ದೀನಿ ನಾನು. ಇವತ್ತೊಂಚೂರು ಆರಾಮಿದ್ನಲ್ಲ, ಹಂಗಾಗಿ ಜಾಯ್ನ್ ಆದೆ. ಆಗ್ತಾ ಇಲ್ಲ. ಆದಷ್ಟು ಧ್ಯಾನ ಮಾಡಿ. ಸೆಷನ್ ಆಗ್ತಾ ಇಲ್ಲ. ಆ ಧ್ಯಾನ ಗ್ರೂಪ್ ಅಲ್ಲಿ ಮಾಡೋದಿದೆಯಲ್ಲ, ಅದು ಬಹಳ ಚೆನ್ನಾಗಾಗುತ್ತೆ ಸರ್. ಇಂಡಿವಿಜುವಲ್ ಮಾಡಕ್ಕಿಂತ ಇಂಡಿವಿಜುವಲ್ ಮಾಡ್ತೀನಿ. ಒಂದ್ ಅರ್ಧ ಗಂಟೆ ಮಾಡಿದ್ರೆ ಅದೇ ಜಾಸ್ತಿ ಅನ್ಸ್ಬಿಡುತ್ತೆ. ಸರ್, ಸ್ವಾದಿಷ್ಟಾನ ಚಕ್ರ ಧ್ಯಾನನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ತುಂಬಾ ಚೆನ್ನಾಗಾಯ್ತು ಧ್ಯಾನ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ ಸರ್. ನಮಸ್ತೆ ಸರ್. ತುಂಬಾ ಚೆನ್ನಾಗಾಯ್ತು ಸರ್ ಇವತ್ತು ಧ್ಯಾನ. ಅದೇ ಸ್ವಲ್ಪ ಮೈಯೆಲ್ಲ ಬಿಸಿ ಆದಂಗಾಯ್ತು. ಆರೆಂಜ್ ಅಂತ ಕಾಣಿಸ್ಲಿಲ್ಲ, ಬಟ್ ಏನೋ ಒಂಥರ ಬೆಳಕು ತರ ಕಾಣಿಸ್ತಾ ಇತ್ತು. ಬಟ್ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ದು ಇವತ್ತೇ ಸರ್ ನಾನು. ತುಂಬಾ ಚೆನ್ನಾಗಾಯ್ತು ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ ಯು. ಏನಿಲ್ಲಮ್ಮ, ನಮ್ಮ ಮನಸ್ಸಲ್ಲಿ ನಾವು ಆರೆಂಜ್ ಬಣ್ಣನ ಸಂಪೂರ್ಣವಾಗಿ ನೆನೆಸ್ಕೊಂತಾ ಇದ್ರೆ, ಆ ಒಂದು ಸ್ವಾದಿಷ್ಟಾನ ಚಕ್ರದಲ್ಲಿ ಗಮನನ ಸಂಪೂರ್ಣವಾಗಿ ಇರಿಸಿದಾಗ, ಆವಾಗ ಅಲ್ಲಿ ನಮಗೆ ಹೂವು ಅರಳದಂಗೆ ಅರಳುತ್ತಾ ಇರ್ತದೆ. ಆ ಹೂವು ಅಲ್ಲಿ 6 ದಳಗಳಿರ್ತದೆ ಅಂತ ನಾವು ಹೇಳ್ತಾ ಇರ್ತೀವಿ. ಆ ಅರಳುವಾಗ ಬರುವಂತ ಒಂದು ಎನರ್ಜಿ ನಮ್ಮ ದೇಹಕ್ಕೆಲ್ಲ ಬರ್ತಾ ಇದೆ ಅಂದಾಗ ಸಂಪೂರ್ಣವಾಗಿ ನಮ್ಮ ದೇಹ ಎಲ್ಲ ಹಳದಿ ಬಣ್ಣದ ತರ ಕಾಣಿಸ್ತದೆ ನಮ್ಗೆ. ಅದು ಕಾಣಿಸಿದಾಗ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ವಿ. ಆಗ ದೇಹ ಎಲ್ಲ ಸಂಪೂರ್ಣವಾಗಿ ಬಿಸಿ ಆಗುತ್ತೆ. ಆ ಬಿಸಿ ನಿಮಗೆ ಮನಸ್ಸಿಗೆ ಬರ್ತದೆ. ಅದೇ ಬಿಸಿ ಆಗಿದ್ದು ಅನುಭವ ಆಯ್ತು ಸರ್. ಆದ್ರೆ ಬಣ್ಣ ಅಂತ ಹೇಳಿ ನನ್ಗೇನು ಅಷ್ಟು ಕಾಣಿಸ್ಲಿಲ್ಲ ಇವತ್ತು.
ಪರವಾಗಿಲ್ಲ. ಅದು ಮತ್ತೆ ನೀವು ಕಂಟಿನ್ಯೂ ಮಾಡಿದ್ರೆ ಅದಾಗ್ಬೋದು, ಮಾಡಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್. ಮೇಡಮ್ ನಮಸ್ಕಾರ. ವೆಂಕಟರಮಣ ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ನಂಗೆ ಸ್ವಾದಿಷ್ಠಾನ ಚಕ್ರ ತುಂಬಾ ಚೆನ್ನಾಗಾಯ್ತು. ಈ ಹೊಟ್ಟೆಲೆಲ್ಲ ಒಂಥರ ಆಯ್ತು. ಮೂಲಾಧಾರ ಚಕ್ರಕ್ಕಿಂತ ಸ್ವಾದಿಷ್ಠಾನ ಚಕ್ರ ತುಂಬಾ ಚೆನ್ನಾಗಾಗಿತ್ತು. ಅದು ಪ್ರಾರಂಭ, ಇದು ಮುಂದುವರೆದಂತ ಭಾಗ. ಅಷ್ಟಿಲ್ಲ, ಇದು ಚೆನ್ನಾಗಾಗಿತ್ತು, ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಶ್ರೀನಿವಾಸ್ ಸರ್. ನಮಸ್ಕಾರ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಮಸ್ತೆ. ನಮಸ್ತೆ ಸರ್. ಇದು ಮೂಲಾಧಾರ ಅಷ್ಟು ನನಗೆ ಎಫೆಕ್ಟ್ ಅನ್ಸಿಲ್ಲ, ಆವಾಗ ಮುಂಚೆ ಹೇಳಿದ್ದೆ. ಬಟ್ ಇದು ಸ್ವಾದಿಷ್ಠಾನ ಇವತ್ತಂತೂ ತುಂಬಾ ಎಫೆಕ್ಟಿವ್ ಆಗಿತ್ತು. ಬೆನ್ನೆಲ್ಲ ಬಿಸಿ ಆಗಿತ್ತು. ಇವತ್ತೊಂದು ಫೀಲಿಂಗ್ಸ್ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು. ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೀರಾ ದಿನಕ್ಕೆ? ಅನ್ನಿಸ್ತಾ ಇದೆ ಸರ್. ಮುಂದೆ ಬರ್ತಾ ಇದೀರಾ. ಎಷ್ಟು ನಾವು ಧ್ಯಾನ ಮಾಡ್ತಿರೋ, ಎಷ್ಟು ನಾವು ಇನ್ವಾಲ್ವ್ ಆಗ್ತಿರೋ, ಅಷ್ಟು ನಮ್ಗೆ ಅದರಿಂದ ಒಂದು ಫಲಿತಾಂಶ ಸಿಗ್ತಾ ಇರ್ತದೆ. ಶ್ರೀನಿವಾಸ್ ಸರ್, ನೀವು ಬೆಳಗ್ಗೆ ನೀವು ಹಾಕಿದ್ ಮೆಸೇಜ್ ನೋಡಿದ ತಕ್ಷಣ ನನಗೆ ಫ್ಲಾಶ್ ಆಯ್ತು ಇವತ್ತು ಶಿಕ್ಷಕರ ದಿನಾಚರಣೆ ಅಂತ. ಆಮೇಲೆ ತಕ್ಷಣ ನಾನು ಎಲ್ಲಾ ಗ್ರೂಪ್ ಅಲ್ಲಿ ಅವ್ರಿಗೂ ಹೇಳ್ತಾ ಬಂದೆ. ನಾನೇ ಮರ್ತೋಗಿದ್ದೆ. ನಮ್ಮನೆಯಲ್ಲಿ ಶಿಕ್ಷಕರು ಇದ್ರು ನಾನು ಮರ್ತೋಗಿದ್ದೀನಿ. ಅದೇ ಸರ್, ನಾವಿವತ್ತು ಶಿಕ್ಷಕರ ದಿನಾಚರಣೆ ಸರ್ ಎಲ್ಲರಿಗೂ ಗ್ರಾಟಿಟ್ಯೂಡ್ ಕೊಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಫಸ್ಟ್ ನಮ್ಗೆ ತಾಯಿ ಮೊದಲ ಗುರು, ತಾಯಿ ತಂದೆ ಪೇರೆಂಟ್ಸ್ಗೆ, ಆಮೇಲೆ ನಮ್ಗೆ ಗ್ರ್ಯಾಂಡ್ ಪೇರೆಂಟ್ಸ್, ಅದಾದ್ಮೇಲೆ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲ್ ಟೀಚರ್ಸ್, ಕಾಲೇಜು, ಹೈಸ್ಕೂಲು, ಹೀಗೆ ಕೊಟ್ಕೊಂಡು ನೆಕ್ಸ್ಟ್ ನಮ್ ನೇಚರ್ನು ನಮ್ ಗುರುಗಳೇ, ಆಮೇಲೆ ನಮ್ಮ ಮಕ್ಕಳು ಗುರುಗಳೇ. ನಮ್ಮ ಮಕ್ಕಳಿಂದಾನು ಸುಮಾರು ಕಲ್ತ್ವಿ. ಮತ್ತೆ ಅದ್ರ ಜೊತೆ ಬಿಟ್ಟು ಮಕ್ಕಳಾದ್ಮೇಲೆ ಮೇನ್ ಹೆಂಡತಿಯಿಂದನೂ ಪೇರೆಂಟ್ಸ್ ಇವೆಲ್ಲ ತುಂಬಾ ಕಲ್ತ್ವಿ. ಅವ್ರು ಗುರುಗಳಿದ್ದೀನೆ. ಏನೇ ಕಲೀಲಿ, ನಮ್ಗೆ ಯಾರು ಕಲಿಸ್ತಾರೋ ಅವರೆಲ್ಲ ನಮ್ಮ ಗುರುಗಳ ಸಮಾನನೇ. ಅವ್ರಿಗೆ ಧನ್ಯವಾದಗಳು ಹೇಳೋದು ಒಳ್ಳೇದು. ತಕ್ಷಣ ನೆನಪು ಬಂತು ಎಲ್ಲಾರ್ಗು, ಮತ್ತೆ ನಾನು ವಿಶಸ್ ಮಾಡಿದೆ. ಧನ್ಯವಾದಗಳು ಸರ್. ಆದ್ರೆ ಇವತ್ತು ನೀವು ಇಂಪ್ರೂವ್ಮೆಂಟ್ ಆಗಿದ್ದೀರಾ ನೋಡೋದು ನನಗೆ ಸಂತೋಷ ಆಗ್ತಾ ಇದೆ. ಹೆಂಗೋ ಪಿರಮಿಡ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ಇದನ್ನ ಎರಡೂನು, ಮೂಲಾಧಾರ ಮತ್ತೆ ಸ್ವಾದಿಷ್ಠಾನ ಎರಡೂನು ಆದಷ್ಟು ಪ್ರಯತ್ನ ಮಾಡಿ. ನಾನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ಆ ಧ್ಯಾನಕ್ಕೆ ತುಂಬಾ ಸೀಮಿತ ಆಗಿದೆ. ಪ್ರಾರಂಭದಲ್ಲಿ ಅದೇ ಇಮ್ಯಾಜಿನೇಷನ್ ಹೋಗಿದೆಲ್ಲ ಅದೇ ತರ ಆಯ್ತು ಸರ್. ಈ ಕೇಸ್ ಕಲರ್ ಇಮ್ಯಾಜಿನೇಷನ್ ಹೇಗೆ ಮಾಡಿ ನೀವ್ ಹೇಳ್ತಾ ಹೋದ್ರಿ, ಅದ್ ಮಾಡ್ಕೊಂಡು ಹೋದಾಗ ಅದೇ ತರನೇ ಗೋಚರಿಸ್ತಾ ಇತ್ತು ಸರ್. ಏನಿಲ್ಲ, ಎಲ್ಲರಿಗೂ ಒಂದ್ ಮಾತು ಹೇಳ್ತೀನಿ. ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಸಂಪೂರ್ಣವಾಗಿ ನೀವು ಫಾಲೋ ಮಾಡ್ತಾ ಬಂದ್ರೆ ಅದರ ಸಂಪೂರ್ಣವಾದ ಅನುಭವ ನಿಮಗೆ ಸಂಪೂರ್ಣವಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಭಾವನೆ ಮನಸ್ಸಲ್ಲಿ ನಾವು ಇಟ್ಕೊಂಡು ಅದನ್ನ ಧ್ಯಾನ ಮಾಡಿದ್ರೆ ತುಂಬಾ ಅದ್ಭುತವಾದಂತ ಫಲಿತಾಂಶ ನಮಗೆ ಲಭಿಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ವೇದವತಿ ಮ್ಯಾಮ್ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಮತ್ತೆ ಎಲ್ಲರಿಗೂ ಎಸ್ಪೆಷಲಿ ವೆಂಕಟರಮಣ ಸರ್, ಭಾರತಿ ಮೇಡಮ್ ಇವ್ರಿಗೆಲ್ಲ ಶಿಕ್ಷಕರ ದಿನದ ಶುಭಾಶಯಗಳು. ಕೇಳಿಸ್ತಾ ಇದೆಯಾ? ಫಸ್ಟ್ ಇವರು ಶಂಕರ್ ಅವರು ನಮ್ಮ ಅಮೌಂಟ್ ವಾಪಸ್ ಬರೋದಿಕ್ಕೆ ಏಂಜಲ್ ನಂಬರ್ ಕೇಳಿದ್ರು. ಹೇಳ ಹೇಳಿ ಮೇಡಮ್. ಹೇಳಿ ಮೇಡಮ್. ನೀವು ಪ್ರತಿಯೊಂದು ಹೇಳಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಹೇಳಿ. 520. ಶಂಕರ್ ಸರ್ ಬರ್ಕೊಳ್ಳಿ. ಶಂಕರ್ ಅವರೇ ಬರ್ಕೊಳ್ಳಿ. 520, 741, 808, 897. ಕರೆಕ್ಟಾ ಮೇಡಮ್? ಮತ್ತೆ ಮಧ್ಯಾಹ್ನ ಇವತ್ತು ಇದಿದೆಯಲ್ಲ, ಮನೆ ಮದ್ದು ಹೋಲಿಸ್ಟಿಕ್ ಇದ್ರ ಬಗ್ಗೆ, ಅದರಲ್ಲಿ ನಂದೊಂದು ಸಬ್ಜೆಕ್ಟ್ ಇದೆ. ಎಲ್ರು ದಯವಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ, ಕೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂತೂ ನಮ್ಮ ಕ್ಲಾಸ್ ಇಂದ ಒಬ್ಬ
ಒಬ್ಬ ಗುರುಗಳು ಆಸೆ ಬರ್ತಾ ಇದ್ದಾರೆ ಅಂತ ಸರ್ ಅರ್ಥ ನನ್ ಆಯ್ತು. ನಾನ್ ಆಯ್ತು. ಸುಮಾರು ಕ್ಲಾಸ್ ಮಾಡಿದ್ದೀನಿ. ಮತ್ತೆ ಯಾಕೆ ಇನ್ನ ಒಳಗಡೆ ಇದ್ದೀರಾ? ಬನ್ನಿ ಆಚೆಗೆ, ಬೇಗ ಬನ್ನಿ, ನಿಮ್ಗೊಂದ್ ಕ್ಲಾಸ್ ಕೊಡೋಣ. ನೀವೊಂದ್ ಕ್ಲಾಸ್ ಮಾಡಿ. ಒಂದು ಇವತ್ತು ಈ ಧಾರ್ಮಿಕ ವಿಚಾರ ಅಂತೇಳಿ ಮಾಡ್ತಿದ್ದೀನಿ. ಅಂದ್ರೆ ಸರಿ ನಮ್ಮ ಹೆಂಗಸರಿಗೆ ಮಾಂಗಲ್ಯ ಯಾಕೆ ಎಷ್ಟು ಇಂಪಾರ್ಟೆಂಟು, ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಸಬ್ಜೆಕ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನಿನ್ನೆ ನೈಟ್ ರಂಗನಾಥ್ ಸರ್ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ತೀನಿ. ಈ ಸೇಮ್ ಚಕ್ರಗಳ ಬಗ್ಗೆ ಕೇಳಿದ್ರು. 4 ಚಕ್ರಗಳ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ ಅವ್ರು ಕೇಳಿದ್ದಕ್ಕೆಲ್ಲ. ನಾನು ಒಬ್ಳೆ ಆನ್ಸರ್ ಮಾಡಿದ್ದು. ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ರಂಗನಾಥ್ ಸರ್, ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಂಗಾದ್ರೆ ನಿಮ್ಗೆ ಚಕ್ರಗಳ ಬಗ್ಗೆ ಮೊದ್ಲೇ ಗೊತ್ತಿತ್ತಾ ಮೇಡಮ್ ಅದು? ಹೌದು ಸರ್, ನನ್ನ ಎಲ್ಲಾ ಚಕ್ರಗಳು ಮೋಸ್ಟ್ಲಿ ನಂದು ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗಿದೆ. ಓಕೆ ಮೇಡಮ್, ನೋಡಿ ಚಕ್ರ ಧ್ಯಾನ ಮಾಡಿಸಿ. ನಾನು ಸರ್ ಇಲ್ಲ ಸರ್, ಅಲ್ಲಲ್ಲ, ನಿಮ್ಮಂತ ತಿಳಿದೋದ್ರಿಂದ ನಾವು ಕಲ್ತ್ಕೊಳ್ಳೋಣ. ನಮ್ಮಲ್ಲಿ ಏನ ತಪ್ಪುಗಳಿದ್ರೆ ನಾವು ತಿದ್ಕೋಬಹುದಲ್ಲ ಸರ್. ಅಷ್ಟು ಒಬ್ರಿಗೆ ಹೇಳ್ಕೊಡೋಷ್ಟು ನಾನು ಕಲ್ತಿಲ್ಲ ಸರ್. ಅಂದ್ರೆ ನನ್ನ ಟು ಸಮ್ ಎಕ್ಸ್ಟೆಂಟ್ ಈ ಏಜ್ಗೆ ನಂಗೆ ಓಕೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಎಲ್ಲರಿಗೂ ಅಲ್ಲಲ್ಲ ಇನ್ನೊಂದ್ಸರಿ ನಿಮ್ ಕೈಯಲ್ಲಿ ಮಾಡ್ಸೋಣ, ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಇರಿ, ನೋಡೋಣ. ನೀವ್ ಬರ್ತಾ ಇರಿ, ನಿಮ್ ಒಂದ್ ದಿವಸ ಚಕ್ರ ಧ್ಯಾನ ಮಾಡ್ಸೋಣ. ಥ್ಯಾಂಕ್ ಯು. 3 ಗಂಟೆಗೆ ಬರ್ತೀವಿ. ಎಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲಾರು ಬರ್ತಾರೆ ಮೇಡಮ್. ಮೇಡಮ್, ಇನ್ನೊಂದು ವಿಷಯ, ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಪದೇ ಪದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ನಮ್ಮ ವಿಡಿಯೋನ ನಮ್ಮ 11 ಗಂಟೆ ಬ್ಯಾಚ್ ಅಲ್ಲಿ ಬರೋದೇ ಅಲ್ಲ, ಈ ಒಂದು ಕಾರ್ಯಕ್ರಮಗಳನ್ನ ನೀವು ಎಷ್ಟು ಲೈಕ್ ಮಾಡಿ, ಎಷ್ಟು ಶೇರ್ ಮಾಡ್ತಿರೋ ಅಷ್ಟು ಕ್ಯಾಂಡಿಡೇಟ್ಸ್ ನಮಗ್ ಬರ್ತಾರೆ. ಅವರಿಂದ ನಮ್ಮ ಮಹಾವತಾರ್ ಫೌಂಡೇಶನ್ ನ ಪ್ರಚಾರ ಆದಂಗಾಗುತ್ತೆ, ಅಷ್ಟು ಜನಕ್ಕೆ ಜ್ಞಾನನೂ ಲಭಿಸುತ್ತೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ಯಾವುದೇ ರೀತಿಯಾದ ಹಣಕಾಸಿನ ವ್ಯವಹಾರ ಇಲ್ಲ, ಕೇವಲ ನಮ್ಮ ಆತ್ಮ ಸಂತೃಪ್ತಿಗಾಗಿ ಸೇವೆ ಮಾಡ್ತಾ ಇದ್ದೀವಿ. ಆ ಸೇವೆಯಲ್ಲಿ ಇದು ಒಂದು ಭಾಗ ಅಂತ ನೀವು ಗಮನಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋನು ನೀವು ಲೈಕ್ ಮಾಡಿ. ಇನ್ನೇನು ಅದಕ್ಕೇನು ಜಾಸ್ತಿ ನಮ್ಮ ಸಮಯನೂ ಇಡ್ಸಲ್ಲ, ದಯವಿಟ್ಟು ಆ ಕೆಲಸ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಬಂದಿದ್ದಾರೆ ಭಾರತಿ ಅನ್ನೋರು. ಮೇಡಮ್, ನಿಮ್ ನಂಬರ್ ನೀವು ಮೆಸೇಜ್ ಹಾಕಿದ್ರಿ, ಹಾಗಾಗಿ ಕೇಳ್ತಿದ್ದೀನಿ. ನಿಮ್ ನಂಬರ್ ಏನಾದ್ರು ಇದ್ರೆ ಕೊಟ್ರೆ ನಾನು ಎಲ್ಲಾ ಗ್ರೂಪ್ಗೂ ಜಾಯಿನ್ ಮಾಡ್ತೀನಿ ಮೇಡಮ್. ವಿಡಿಯೋ ಆನ್ ಮಾಡಿ ಮಾತಾಡಿ ಮೇಡಮ್. ಹೊಸಬ್ರು ಮಾತಾಡಿ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಅದೇ ನನಗೆ ನೀವು ಸ್ಟ್ಯಾಂಡ್ ಬಗ್ಗೆ ಅದು ಬೇಕಾಗಿತ್ತು, ಡೀಟೇಲ್ಸು. ಪಿರಮಿಡ್ ಸ್ಟ್ಯಾಂಡ್ ನೀವೆಲ್ಲ ಕೂತಿದ್ದಾರಲ್ಲ, ಸರ್ ಅವ್ರು ಕೂತಿದ್ದಾರೆ. ಮೇಡಮ್ ಅವರ, ಈ ಪಿರಮಿಡ್ ನಿಮಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲೇ ಸಿಗುತ್ತೆ. ನಿಮ್ಮ ಅಡ್ರೆಸ್ ನಿಮ್ಗೆ ಯಾವ ರೀತಿಯಾದ ಪಿರಮಿಡ್ ಬೇಕು ಅಂತ ಕೇಳಿದ್ರೆ, ಇಲ್ಲಿ ಸುಮಾರು ಒಂದು 5-6 ವೆರೈಟಿ ಪಿರಮಿಡ್ಸ್ ಇದಾವೆ. ಆ ಪಿರಮಿಡ್ಸ್ ಈಗ ನಾನು ಕೂತಿರೋ ಪಿರಮಿಡ್ಸ್ ಒಂದ್ ರೀತಿ ಇದೆ. ಮತ್ತೆ ಆ ಕ್ರಿಸ್ಟಲ್ಸ್ ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ಬೋದು, ಇಲ್ಲಿ ಕ್ರಿಸ್ಟಲ್ಸ್ ಇಲ್ದಿರ ಇರೋದು ಒಂದು ಪಿರಮಿಡ್ಸ್ ಇದೆ ಪ್ಲೈನ್ ಆಗಿ. ಮತ್ತೆ ಇಲ್ಲಿ ಮರ್ಕೋಬಾ ಪಿರಮಿಡ್ಸ್ ಅಂತ ಮೇಲ್ಗಡೆ ಡಿಸೈನ್ ಇದೆ ನೋಡಿ, ಮೇಲ್ಗಡೆ ಸ್ವಲ್ಪ ಡಿಸೈನ್ ಇದೆ. ಈಗ ಕಾಣಿಸ್ತದ ನಿಮ್ಗೆ? ಮೇಲ್ಗಡೆ ಡಿಸೈನ್ ಇದು ಮರ್ಕೋಬಾ ಪಿರಮಿಡ್ಸ್ ಅಂತ. ಇದು ಬೇರೆ ರೀತಿ ಆಗುತ್ತೆ. ಮತ್ತೆ ಅದು ಆ ಡಿಸೈನ್ ಇಲ್ದಿರ ಪ್ಲೈನ್ ಆಗಿದೆ. ಮತ್ತೆ ಕೂತ್ಕೊಳೋದಕ್ಕೆ ಇಲ್ಲಿ ಚೇರ್ ಸಪರೇಟ್ ಆಗಿ ಹಾಕೊಂತಾರೆ. ಅದು ಪಿರಮಿಡ್ ಇದೆ. ನಿಮ್ಗೆ ಯಾವ ರೀತಿ ಪಿರಮಿಡ್ ಬೇಕು ಅಂತ ನಿಮ್ಗೆ ಹೇಳಿದ್ರೆ, ನೀವೆಲ್ಲಿರೋದು ಮೇಡಮ್? ನಾವು ಹೊಸಪೇಟೆ, ವಿಜಯನಗರ ಡಿಸ್ಟ್ರಿಕ್ಟ್. ಹಂಗಾದ್ರೆ ನಿಮ್ಗೆ ಅಲ್ಲಿ ಹತ್ತಿರದಲ್ಲಿ ನಂದಾ ಮೇಡಮ್ ಅವ್ರು ಇದಾರೆ. ನಂದಾ ಮೇಡಮ್ ಅಂತ, ನಂದಾ ಮೇಡಮ್ ಅಂತ. ಬೆಳಗ್ಗೆ ಕ್ಲಾಸ್ ತಗೊಂತಾರೆ ಅವರು. ಭಾರತಿ ಮೇಡಮ್ ಅವರು ನಿಮ್ಗೆ ಅವ್ರ ನಂಬರ್ ಕೊಡ್ತಾರೆ. ಆಮೇಲೆ ಇದು
ಯಾವ್ದಕ್ಕೆ ಯಾವ್ದು ಯೂಸ್ ಮಾಡ್ಬೇಕು ಅಂತ ಏನನ್ನ ಇದೆನಾ ಪಿರಮಿಡ್ಸ್? ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಿಮ್ಗೆ ಡೀಟೇಲ್ಸ್ ಆಗಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟೆ ನಿಮ್ಗೆ ಪಿರಮಿಡ್ ಕೊಡ್ತಾರೆ. ಆ ಪಿರಮಿಡ್ ನ ನೀವು ಅಲ್ಲಿ ಹತ್ತಿರದಲ್ಲಿ, ಯಾಕಂದ್ರೆ ಅವ್ರು ಹುಬ್ಳಿಯಲ್ಲಿರೋದು, ಅಲ್ಲಿಂದ ಅಲ್ಲಿಗೆ ನಿಮ್ಗೆ ಹತ್ರ ಆಗತ್ತೆ. ಅದಕ್ಕೆ ಅವ್ರ ಕಡೆಯಿಂದ ನೀವು ವಿಷಯ ತಿಳ್ಕೊಂಡು ನೀವು ಅಲ್ಲಿಂದಾನೆ ಪಿರಮಿಡ್ ನ ತರಿಸ್ಕೋಬಹುದು. ಭಾರಿ ಉಪಯುಕ್ತವಾಗಿದೆ ಮೇಡಮ್. ಈಗ ಶ್ರೀನಿವಾಸ್ ಅವ್ರು ತರಿಸ್ಕೊಂಡಿದ್ದಾರೆ, ಅವರು ಭಾರತಿ ಮೇಡಮ್ ಅವ್ರು ಕೊಡ್ತಾರೆ, ಶೇರ್ ಮಾಡ್ತಾರೆ. ನಿಮ್ ನಂಬರ್ ಅವ್ರಿಗೆ ಕೊಡಿ ಭಾರತಿ ಮೇಡಮ್. ಥ್ಯಾಂಕ್ ಯು. ನಾನ್ ನಂಬರ್ ಹೇಳ ಇವಾಗ. ಹೇಳಿ 99 166 144 90. ಓಕೆ ಮೇಡಮ್. ಮೇಡಮ್, ಇನ್ನೊಂದು ವಿಷಯ, ಇದಕ್ಕೆ ಸೋರಿಯಾಸಿಸ್ಗೆ ಏನನ್ನ ನಂಬರ್ ಇದೆನಾ? ನಂಬರ್ಸ್ ಹೇಳ್ತಾ ಇದ್ದೀರಿ ನೀವು? ಹೇಳ್ತೀನಿ ಮೇಡಮ್. ಅದು ಈಗ ಸದ್ಯಕ್ಕೆ ನೆಕ್ಸ್ಟ್ ಇನ್ನೊಬ್ರಿಗೆ ಕೊಟ್ಬಿಡ್ತೀನಿ, ಟೈಮ್ ಹೋಗ್ತಾ ಇದೆ. ಗಾಯತ್ರಿ ಮೇಡಮ್, ನೀವು ಕೇಳಿದ್ರಿ, ನೀವು ಸ್ವಲ್ಪ ಬಂದು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನ್ನ ಯೂಟ್ಯೂಬ್ ಅಂದ್ರೆ ನಿಮ್ ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ ಮೇಡಮ್. ಗಾಯತ್ರಿ ಮ್ಯಾಮ್, ಗಾಯತ್ರಿ ಚಂದ್ರಶೇಖರ್ ಅಂತ ಇದೆ. ಮೇಡಮ್ ಯಾರು ಕೊಟ್ರಿ ಆಪ್ಷನ್? ಗಾಯತ್ರಿ ಚಂದ್ರು ಅನ್ನೋರು ಕೊಟ್ಟಿದ್ದೀನಿ ಸರ್. ಯಾರು ಹೊಸಬ್ರು? ಹೊಸದಾಗಿ ಕೇಳ್ತಾ ಇದೆ ಹೆಸರು. ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಾನ್ ನಿನ್ನೆಯಿಂದ ಅಟೆಂಡ್ ಆಗ್ತಿದ್ದೇನೆ ಸರ್ ಕ್ಲಾಸ್. ಆಕ್ಚುಲಿ ನಾನು ಧ್ಯಾನ ಮಾಡ್ತಿದ್ದೀನಿ. ಮಾರ್ನಿಂಗ್ ಟೈಮ್ ಅಲ್ಲಿ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ನಿನ್ನೆಯಿಂದ ನಿಮ್ಮ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೀನಿ. ಹಾಗಾಗಿ ಇಷ್ಟ ಆಯ್ತು ಸರ್ ನಿಮ್ದು ಕ್ಲಾಸಸ್ ಎಲ್ಲಾನು. ಇವತ್ತು ಧ್ಯಾನ ಚೆನ್ನಾಗಿತ್ತು, ಚಕ್ರ ಧ್ಯಾನ ಮಾಡಿಸಿದ್ರಿ, ಚೆನ್ನಾಗಿತ್ತು. ಬಟ್ ಹಾಗೇನೆ ಯೂಟ್ಯೂಬ್ ಲಿಂಕ್ಸ್ ಕಳ್ಸಿದ್ರೆ ಅದನ್ನ ಬೇರೆಯವ್ರಿಗೂ, ನನಗೂ ಅಷ್ಟೇನೆ ಅದು ತುಂಬಾ ಉಪಯೋಗ ಆಗುತ್ತೆ ನಮ್ಗಳಿಗೆಲ್ಲ. ಅವಾಗ ನೋಡ್ಕೊಂಡು ಮಾಡೋದಕ್ಕೆ ಯೂಟ್ಯೂಬ್ ಲಿಂಕ್ಸ್ ನೋಡ್ಕೊಂಡು ಉಪಯೋಗ ಆಗುತ್ತೆ. ಇದೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಮೇಡಮ್. ಹಾಗಾಗಿ ನಾನು ಮೆಸೇಜ್ ಮಾಡಿದೆ. ಎಸ್ ಸರ್. ನಿಮ್ ನಂಬರ್ ಕಳಿಸಿ, ನಿಮ್ ನಂಬರ್ ಹೇಳಿ, ನಿಮ್ಮ ಮೊಬೈಲ್ ಸರ್. ನಂಬರ್ ಹೇಳಿ. ಆಕ್ಚುಲಿ ನಿನ್ನೆನೆ ಆಡ್ ಮಾಡಿದೀರಾ ಮೇಡಮ್ ನೀವು ನನ್ನ? ಆಡ್ ಆಗಿದ್ಯಾ? ಓಕೆ. ಆಡ್ ಆಗಿದೆ, ನಿನ್ನೆ ಮಾಡಿದ್ದಾರೆ ಮೇಡಮ್. ನಿನ್ನೆ ನಾನು ಕ್ಲಾಸ್ ಅಟೆಂಡ್ ಆಗ ಹಾಕಿದ್ದೆ, ಅವ್ರು ಆಡ್ ಮಾಡಿದ್ದಾರೆ ಗ್ರೂಪ್ ಅಲ್ಲಿ. ಆಡ್ ಆಗಿದೆ ಸರ್. ಅದರ ಲಿಂಕ್ ಬರ್ತದೆ ಮೇಡಮ್. ಬೆಳಗ್ಗೆ ಮಾರ್ನಿಂಗ್ 5 o'clock ಅಟೆಂಡ್ ಮಾಡ್ತಾ ಇದ್ದೀರಾ? ಅದು ಮಾಡ್ತಿದ್ದೀನಿ ಸರ್. ಹೌದು, ಸರಿ ಮೇಡಮ್. ಹಾಗಾದ್ರೆ ಬೆಳಗ್ಗೆ ಯೋಗ ಕ್ಲಾಸ್ ಇಂದ ಧ್ಯಾನದವರೆಗೂ ಇಡ್ತೀರಾ? ಎಸ್ ಸರ್, ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್. ಆಮೇಲೆ ಈಗ 11 ಗಂಟೆ ಕ್ಲಾಸ್ ಅಲ್ಲಿ ಈಗಾನು ಕಂಟಿನ್ಯೂ ಮಾಡಿ. ನೀವು ನಿಮ್ಗೆ ಎಲ್ಲ ಆಡ್ ಆಗಿದ್ರೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗ್ತದೆ ಮಹಾವತಾರ್ ಫೌಂಡೇಶನ್ ಅಲ್ಲಿ. ಧನ್ಯವಾದಗಳು ಮೇಡಮ್. ಸ್ವಲ್ಪ ಎಲ್ಲರಿಗೂ ಒಂದು ಮೆಸೇಜ್ ನ ಕಳಿಸಿ. ಆಮೇಲೆ ನಿಮಗೆ ಬರುವಂತ ವಿಡಿಯೋಸ್ ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮೇಡಮ್. ಧನ್ಯವಾದಗಳು. ಒಳ್ಳೆ ರೀತಿ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಕಮಲಾ ಕ್ಯಾರ್ಪೇಟ್, ನಿನ್ನೆ ನಿಮ್ ನಂಬರ್ ಸಿಗ್ಲಿಲ್ಲ. ಮೇಡಮ್ ಎಲ್ಲ ಹೊಸಬ್ರನ್ನ? ಇಲ್ಲ ಸರ್, ನಿನ್ನೆ ಕೇಳಿದ್ರು ಅವರು, ನನ್ಗೆ ಹ್ಯಾಡ್ ಮಾಡಿ ಅಂದ್ರು. ನಾನ್ ನಿಮ್ಗೆ ಕಾಲ್ ಮಾಡ್ದಾಗ ಹೇಳಿದ್ನಲ್ಲ ಸರ್, ಅವ್ರ ನಂಬರ್ ಇಲ್ಲ. ಹಾಗಾಗಿ ಅವ್ರಿಗೆ ನಿಮ್ ನಂಬರ್ ಹೇಳಿ ಅಂತ ಕೇಳ್ತಾ ಇದ್ದೀನಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ಇದಾಯ್ತು. ಮಾಡಿ ಮೇಡಮ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಾ ಕ್ಲಾಸು ಚೆನ್ನಾಗಿದೆ. ನಿನ್ನೆ ವೆರಿಕೋಸ್ ವೇನ್ ಮೇಡಮ್ ಹೇಳುವಾಗ ನಂಬರ್ ಅರ್ಧ ಸಿಕ್ತು ನನಗೆ, ಅದಕ್ಕೆ ಮತ್ತೆ ಇದ್ ಮಾಡಿದೆ. ಆದ್ರೆ ನನ್ ನಂಬರ್ ಹೇಳ ಮೇಡಮ್ ನಿಮ್ಗೆ? ಹೇಳಿ ಮಾ. 9731. ಓಕೆ. 9731 788 191. ಮೇಡಮ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಇದ್ರಲ್ಲ ನೀವು? ನಾನ್ ಬೆಳಿಗ್ಗೆನೂ ಇದ್ದೆ. ಆಮೇಲೆ ನಿಮ್ದು ಧ್ಯಾನ ಇದು ನಿನ್ನೆಯಿಂದನು ಯೋಗದಲ್ಲಿ ನನಗೆ ಎಷ್ಟಾಗುತ್ತೆ ನಿಮ್ಮನ್ನ ನೋಡ್ಕೊಂಡ್ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಮೇಡಮ್. ಇಲ್ಲ ಮಾಡಿ, ಆದ್ರೆ ವಿಡಿಯೋಗಳು ಆನ್ ಆಗಿರಲ್ಲ. ಯಾಕೆಂದ್ರೆ ವಿಡಿಯೋಗಳಲ್ಲಿ ಆನ್ ಆದಾಗ ನೀವ್ ಏನಾರ ತಪ್ಪು ಮಾಡ್ತಾ ಇದ್ರೆ ನಾವು ಹೇಳ್ಬೋದು ಅಂತ ಕೇಳ್ತೀವಿ. ಬಟ್ ನಿಮ್ಮನ್ನ ಗಮನಿಸಿದೆ ನಾವು. ಕ್ವಶನ್ ಏನ ಕೇಳಿದ್ರೆ ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಹೌದು ಸರ್. ಅದು ನನ್ಗೆ ಅದು ವಾತಪಿತ್ತದ್ದು ಹೇಳಿದ್ರಲ್ಲ ಸರ್, ಹಂಗಾಗಿ ನಾನು ಕ್ವಶನ್ ಇದ್ ಮಾಡ್ದೆ. ನಂಗೆ ಶೀತದ್ದು ಏನು ಆಗಲ್ಲ, ಆದ್ರೆ ಜಾಯಿಂಟ್ ಎಲ್ಲ ಇಟ್ಕೊಳ್ಳೋದು ಆತರ ಆಗುತ್ತೆ. ಅದು ಯಾವ್ದಕ್ಕೆ ಸರ್ ನಂಗೆ ಆನ್ಸರ್ ಮಾಡಿದ್ರಲ್ಲ ಗುರುಗಳು ಹೇಳಿದ್ರು.
ಅದೇ ವೆರಿಕೋಸ್ ವೇಯಿಂದು ನಂಬರ್ ಅರ್ಧ ಮೇಡಮ್ ಹೇಳುವಾಗ ಫಾಸ್ಟ್ ಆಗಿ ಬರ್ಕೊಳಕ್ ಆಗ್ಲಿಲ್ಲ ನನ್ಗೆ, ಅರ್ಧ ಆಯ್ತು, ಆಮೇಲೆ ಸುಮ್ನೆ ಆಗ್ಬಿಟ್ಟೆ. ಓಕೆ ಮೇಡಮ್, ಪರವಾಗಿಲ್ಲ. ಆಮೇಲೆ ನನ್ಗೆ ಯೂಟ್ಯೂಬ್ ಅಲ್ಲಿ ಹೆಂಗೆ, ಇಲ್ಲಿ ಯೂಟ್ಯೂಬ್ದು ಏನು ಇಲ್ವಲ್ಲ, ನಾವ್ ಹೆಂಗೆ ಯೂಟ್ಯೂಬ್ ಅಲ್ಲಿ ತಿಳ್ಕೊಳ್ಳೋದು? ಯಾವ್ದೋ ಒಂದೊಂದು ಬರುತ್ತೆ, ಅದನ್ನೇ ಫಾಲೋ ಮಾಡಿದ್ರೆ ಎಲ್ಲ ಬರುತ್ತಾ? ಇಲ್ಲ ಮೇಡಮ್, ಇವಾಗ ನಾವು ನಿಮ್ಗೆ ಮೆಸೇಜ್ ಬರ್ತದೆ, ನಿಮ್ಗೆ ಆಡ್ ಆಗಿದ್ರೆ ಗ್ರೂಪ್ ಅಲ್ಲಿ ಹಾ ಹಾ ಅದು ಈ ಒಂದು ಪ್ರೋಗ್ರಾಮ್ ನಿಮ್ಗೆ ಹಾಡ್ ಆಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಬ್ಲೂ ಕಲರ್ ಬರೋದನ್ನು ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಯೂಟ್ಯೂಬ್ ಹಾ ಓಪನ್ ಹಾ ಆದಾಗ ಅಲ್ಲಿ ಹಾ ನಿಮ್ಗೆ ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ, ಮತ್ತೆ ಹಾ ಬೇರೆ ಯಾರಿಗಾದ್ರು ಸೆಂಡ್ ಮಾಡೋದಕ್ಕೆ ಆಪ್ಷನ್ಸ್ ಬರ್ತದಲ್ವಾ? ಹಾ ಹಾ ಅಲ್ಲಿ ನೀವು ಬೇಕಾದ್ರೆ ಸಂಪೂರ್ಣವಾಗಿ ಅದನ್ನ ನೋಡ್ಬೋದು. ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಹಾ ನೀವು ಡೌನ್ಲೋಡ್ ಓಕೆ ಸರ್. ಯಾವ್ದು ಬೇಕಾದ್ರೂ ಅದನ್ನ ನೀವು ಗಮನಿಸಬಹುದು. ಮತ್ತೆ ಶೇರ್ ಮಾಡಿ ಅದನ್ನ ಒಂದು ಲೈಕ್ ಮಾಡಿದ್ರೆ ನಿಮ್ಮಂಗೆ ಹಾ ಇನ್ನ ಒಂದು ಜನ ನೋಡ್ತಾರೆ ಅನ್ನೋ ಹೌದು ಉದ್ದೇಶ. ಹೌದು ಸರ್. ನಾನು ಅವತ್ತು ಏಂಜಲ್ಸ್ ನಂಬರ್ನೇ ನಾನು ಲೈಕ್ ಮಾಡಿದೆ, ಆದ್ರೆ ಮತ್ತೆ ಇಲ್ಲಿನೇ ಚಾರ್ಟ್ ಮೆಸೇಜ್ ಮಾಡೋದ್ರಿಂದ ಹೋಗಲ್ವಲ್ಲ ಅಂತ ಅಂತ ಇದಾಯ್ತು ಅಷ್ಟೇ. ಶಾರ್ಟ್ ಮೆಸೇಜ್ ಮಾಡಲ್ಲ, ನೀವು ಆ ರೀತಿ ಇದ್ರಲ್ಲಿ ಬರೋದನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿದ್ರೆ ಅದು ಕೆಲವರಿಗೆ ತಲುಪುತ್ತೆ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಮ್ಮ ಅನ್ನೋರು ಹೊಸಬ್ರು ಅನ್ಕೋತೀನಿ. ಗೀತಮ್ಮ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಒಂದು ಕಾಲು ಹೊಸಬ್ರಲ್ಲ ಸರ್ ಇವರು, ಹಾಗಾಗಿ ಕೇಳ್ತಿದ್ದೀನಿ. ಇವ್ರು ಯಾರೋ ಒಬ್ರು 2315 ವಿವಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ನೋರ್ಗೂ ಕೊಟ್ಟಿದ್ದೀನಿ. ಓಕೆ, ಆಪ್ಷನ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಯಾರದು? ಕೊಟ್ಟೆ ಸರ್. ಇವರು ಅನ್ಸುತ್ತೆ, ಯಶೋದಾ ಮೇಡಮ್ ಅನ್ಸುತ್ತೆ. ನಮಸ್ತೆ, ಹೊಸಬ್ರಲ್ಲ ನಾವು, ಗೀತಾ ಅನ್ನೋರು. ನಮಸ್ತೆ ಆಲ್ ಮಾಸ್ಟರ್ಸ್, ವೆಂಕಟರಮಣ ಸರ್, ಭಾರತೀಯಮ್ಮ, ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಎಷ್ಟು ಗುಟ್ಟಾಗಿ ಹೆಸರು ತೋರಿಸ್ತೀರಾ, ಬರ್ತಾ ಇದ್ದೀರಾ? ಇಲ್ಲ ಸರ್, ಹೆಸರು ತುಂಬಾ ಚೆನ್ನಾಗಿ ಬರ್ತಿದೆ, ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಮ್ಮ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಮಾ ನಿಂಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಉಪಾಧ್ಯಾಯರ ದಿನಾಚರಣೆ, ಇದರಿಂದ ಎಲ್ಲರಿಗೂ ಶುಭವಾಗ್ಲಿ ಅಂತ ಬಯಸ್ತಾ ಇದ್ವಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವಿವೋ ಮೇಡಮ್ ನಮಸ್ತೆ, ನಾವು ಶಶಿಕಲಾ. ಗುರುಜಿ ನಮಸ್ತೆ. ಇದು ಯೂಟ್ಯೂಬ್ ಅಲ್ಲಿ ಶೇರು ಲೈಕ್ ಬರುತ್ತೆ, ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಗುರುಜಿ. ಸ್ವಲ್ಪ ಮುಂದಕ್ಕೆ ಸ್ಕ್ರಾಲ್ ಮಾಡಿದ್ರೆ ಆ ಲೈನ್ ನ ಸೈಡ್ ಗೆ ತಗೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಬರ್ತದೆ. ಆ ಡೌನ್ಲೋಡ್ ಆಪ್ಷನ್ ನ ನೀವು ಟಚ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ. ಓಕೆ, ಅದು ಮಾಡಿ ಇನ್ನೊಬ್ಬರಿಗೆ, ಅದು ನೀವು ಯಾವಾಗ ಬೇಕಾದ್ರೂ ನಿಮ್ಮಲ್ಲೇ ಇರ್ತದೆ, ನೀವು ಅದನ್ನ ನೋಡ್ಬೋದು. ಮತ್ತೆ ಅದನ್ನ ಶೇರ್ ಮಾಡೋದ್ರಿಂದ ಇನ್ನೊಂದು ಕೆಲವ್ರು ನೋಡ್ತಾರೆ, ಅವರು ಅದನ್ನ ಶೇರ್ ಮಾಡಿ ಲೈಕ್ ಮಾಡ್ತಾರೆ. ಅದರಿಂದ ನಮ್ಗೆ ಜ್ಞಾನಿಗಳು ನಮ್ಮ ಒಂದು ಸೆಕ್ಷನ್ಗೆ ಬರ್ತಾರೆ ಅಂತ ಆಸೆ ಪಡ್ತೀವಿ. ಥ್ಯಾಂಕ್ ಯು ಮೇಡಮ್, ಅದನ್ನ ಕಂಟಿನ್ಯೂ ಮಾಡಿ. ಆಯ್ತು. ಓಕೆ ಓಕೆ ಸರ್. ಸವಿತಾ ಗೌಡ ಹೊಸಬ್ರು ಅನ್ಕೋತೀನಿ ಸರ್. ಇವ್ರೊಬ್ಬರನ್ನ ತಗೊಂಡು ಕಾರ್ಯಕ್ರಮನ ಸಂಪನ್ನ ಮಾಡೋಣ ಸರ್. ಆಗ್ಬೋದು. ಸವಿತಾ ಎಲ್ಲೋದ್ರು? ನೀವು ಇಲ್ಲೇ ಇದ್ರಲ್ಲ. ಮಾತಾಡಿ ಮ್ಯಾಮ್. ನಮಸ್ತೆ 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 ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ನಾನು ಹೊಸಬ್ಳಲ್ಲ, ಒಂದ್ 6 ಮಂತ್ ಅಟೆಂಡ್ ಮಾಡ್ತಾ ಇದ್ದೆ, ಬಟ್ ಈ ನಡುವೆ ಭೇಟಿ ಆಗ್ತಾ ಇರ್ಲಿಲ್ಲ ಅಟೆಂಡ್ ಮಾಡ್ಲಿಕ್ಕೆ. ಇವತ್ತು ಜಾಯಿನ್ ಆದೆ. ಸ್ವಾಧಿಷ್ಠಾನ ಚಕ್ರ ತುಂಬಾ ಚೆನ್ನಾಗಾಯ್ತು, ತುಂಬಾ ಥ್ಯಾಂಕ್ಸ್. ನನ್ಗೆ ತುಂಬಾ ದಿನಗಳಿಂದ ಬಿಟ್ಟಿದ್ರಿಂದ ತುಂಬಾ ಬ್ಲಾಕೇಜಸ್ ಇತ್ತು, ಅದೆಲ್ಲ ರಿಮೂವ್ ಆಯ್ತು. ತುಂಬಾ ಚೆನ್ನಾಗಾಯ್ತು ಸ್ವಾಧಿಷ್ಠಾನ ಚಕ್ರ, ತುಂಬಾ ಥ್ಯಾಂಕ್ಸ್. ಆಮೇಲೆ ಇಲ್ಲಿ ಕೆಲವು ಏಂಜಲ್ಸ್ ನಂಬರು, ಬೇರೆ ಬೇರೆ ವಿಚಾರಗಳು ಎಲ್ಲ ಚೆನ್ನಾಗಿ ತಿಳುವಳಿಕೆ ಆಗ್ತಾ ಇದೆ, ತಿಳಿಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಈಗ ನೀವು ಒಂದು ಬರುವಂತ ಮೆಸೇಜ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಮೇಲಿಂದ ಆದಷ್ಟು ಕ್ಲಾಸ್ಗೆ ಅಟೆಂಡ್ ಮಾಡೋ ತರ ಕಂಟಿನ್ಯೂ ಆಗ್ಲಿ. ಧ್ಯಾನಕ್ಕೆ ಬನ್ನಿ. ನಿಮ್ಮಂತ ಬರ್ತಾ ಇದೆ, ಬ್ರೇಕ್ ಆದ್ರೆ ಅದರಿಂದ
ನಿಮ್ಗೆ ಬೆನಿಫಿಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಆದಷ್ಟು ಎಲ್ಲರೂ ಬನ್ನಿ, ಅಟೆಂಡ್ ಮಾಡಿ, ಎಲ್ಲಾ ಕ್ಲಾಸ್ಗಳು ಅಟೆಂಡ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ನಿಮ್ಗೆ ಸ್ವಾಧ್ಯಾಯಗಳಿರುತ್ತೆ. ವೇದವತಿ ಮೇಡಮ್ ಕ್ಲಾಸ್ ಇದೆಯಾ, ಬನ್ನಿ ಮ್ಯಾಮ್, ಅಲ್ಲೂ ಒಳ್ಳೊಳ್ಳೆ ವಿಷಯಗಳು ತಿಳ್ಕೊಳ್ತೀರಾ. ಆ ವಿಡಿಯೋಸ್ನು ನೀವು ಮತ್ತೆ ನೋಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿ ಒಬ್ರಲ್ಲೂ ಒಂದೊಂದು ವಿದ್ಯೆ ಇದೆ. ನೀವು ಎಲ್ಲಾರು ಸ್ವಾಧ್ಯಾಯ ಕೊಡೋದಕ್ಕೆ ಅನುವಾಗ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮನ ಸಂಪನ್ನ ಮಾಡೋಣ ಸರ್. ಓಕೆ ಮೇಡಮ್, ಇನ್ಯಾರು ಇಲ್ಲ ಅಂದ್ರೆ ಸಂಪನ್ನಗೊಳಿಸಿ. ಇಲ್ಲ ಇನ್ಯಾರನ್ನ ಒಬ್ರು ಲೈಕ್ ಮಾಡೋಂಗಿದ್ರೆ ನೋಡಿ, ಯಾರು ಇಲ್ಲ ಅಂದ್ರೆ ಸಂಪನ್ನಗೊಳಿಸೋಣ ಮೇಡಮ್. ಹಾಗೆ ಒಂದು 20 ಮಾತಾಡ್ಲಿಲ್ಲ. ಯಾರು ಮೇಡಮ್? ಲಕ್ಷ್ಮೀ ನೀಲಕಂಠವ ಅಂತ ಇದಾರೆ ಸರ್ ಇಲ್ಲಿ. ಎಲ್ಲಿ ಹುಡುಕ್ತಾ ಇದೀರಾ ಮೇಡಮ್ ನೀವು ಹೆಸರುಗಳೆಲ್ಲ? ಸರ್ ಹೊಸಬ್ರಲ್ವಾ ಸರ್, ಬಂದ್ರೆ ಹೊಸ ಮಾಸ್ಟರ್ ಸಿಗ್ತಾರೆ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಇರೋದನ್ನು ನಾವು ತಿಳಿಬಹುದು ಅಂತ ಅಷ್ಟೇ. ಹೌದು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಆನ್ ಮಾಡ್ಕೊಳ್ಳಿ, ನೋಡಬಹುದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಆ ಟೈಮ್ ನಲ್ಲಿ ಸಾರ್ ಮಾಡ್ಸ ಟೈಮ್ ನಲ್ಲಿ ಸ್ವಾದಿಷ್ಟ ಚಕ್ರದ್ದು ಆಕ್ಟಿವೇಶನ್ ಮಾಡ್ಸೋ ಟೈಮ್ ನಲ್ಲಿ ನಾನು ಅಡಿಗೆ ಮಾಡ್ತಿದ್ದೆ, ಅದಾಗಿ ಮಾಡಕ್ ಆಗ್ಲಿಲ್ಲ. ಅದ್ರ ಜೊತೆಗೆ ಸುಮಾರು ಒಂದು ವಾರ 10 ದಿವಸ ಮೇಲೆ ಆಯ್ತು ಈ ಕ್ಲಾಸ್ ಕೇಳಿಸ್ಕೊಂಡ. ಚೆನ್ನಾಗಿ ಪ್ರತಿಯೊಂದು ಹೇಳ್ಕೊಡ್ತಿದ್ದಲ್ಲ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇನ್ಮೇಲಿಂದ ಆಗಾಗ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ಕ್ಲಾಸ್ ಮಿಸ್ ಮಾಡಬೇಡಿ. ಯಾಕಂದ್ರೆ ಇಲ್ಲ ಇದನ್ನ ಸರ್, ಆಲ್ಮೋಸ್ಟ್ ನಾನು ಕ್ಲಾಸ್ ಮಿಸ್ ಮಾಡಕ್ ಹೋಗೋದಲ್ಲ, ಆಫ್ ಮಾಡಿ ಆಗ್ಲಿ ಕೇಳಿಸ್ಕೊಂತಿರ್ತೀನಿ. ಬೇರೆ ಕ್ಲಾಸ್ ಇರ್ತಾವಲ್ವಾ, ಅದಕ್ಕೋಸ್ಕರ. ಓಕೆ ಮೇಡಮ್. ಹೇಳಿಮಾ. ನೀವೆಲ್ಲಿರೋದು, ಏನ್ ಮಾಡ್ತಿದ್ದೀರಾ? ನಾವು ಪ್ರೆಸೆಂಟ್ ಹೌಸ್ ವೈಫ್. ಅದರ ಜೊತೆಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಕ್ಲಾಸಸ್ ತಗೊಂತೀನಿ ಮತ್ತು ಜೂಮ್ ಲಿಂಕ್ ನಲ್ಲಿ ಇದೇ ತರನೇ. ನಮ್ದು ಬಂದು ಇಲ್ಲಿ ಬಳ್ಳಾರಿ ಹತ್ರ ಹೊಳಗುಂದ ಅಂತಂದು, ಅಂದ್ರೆ ಇದು ಆಂಧ್ರಾನೇ, ಬಟ್ ಬಳ್ಳಾರಿಗೆ ಹತ್ರ ಆಗ್ತದೆ ಮತ್ತು ಕರ್ನಾಟಕ ಹತ್ರ ಆಗ್ತದೆ. ಪರವಾಗಿಲ್ಲ ಮೇಡಮ್, ಅಟೆಂಡ್ ಮಾಡಿ. ನಿಮ್ ನಂಬರ್ ಕೊಡಿ, ಅದನ್ನ ನಿಮ್ಗೆ ಎಲ್ಲಾ ಮೆಸೇಜಸ್ ಕಳಿಸ್ತಾರೆ. ಅಲ್ಲಿ ನಿಮಗೆ ಅದನ್ನ ಒಂದು ಮಾಹಿತಿನ ಎಲ್ಲರಿಗೂ ಹಂಚೋದಕ್ಕೆ ಅನುಕೂಲ ಆಗುತ್ತೆ. ಸ್ವಾಧ್ಯಾಯ ಕೊಡಿ ಮೇಡಮ್, ಮಧ್ಯಾಹ್ನ 3 ಗಂಟೆ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ. ನಿಮ್ ನಂಬರ್ ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್, ಏನು ಕೇಳಿದ್ರಿ ನೀವು? ನಿಮ್ಮ ನಂಬರ್ ಹೇಳಿ. 9866. ಮೇಡಮ್. 2944. ಮೇಡಮ್. 31. ಓಕೆ ಮೇಡಮ್. ಮಧ್ಯಾಹ್ನದ ಕ್ಲಾಸ್ ಅಲ್ಲಿ, ಮಧ್ಯಾಹ್ನ 3 ಗಂಟೆ ಬ್ಯಾಚ್ ಅಲ್ಲಿ ನೀವು ಸ್ವಾಧ್ಯಾಯ ಕೊಡ್ಬೋದು ಮೇಡಮ್. ನಿಮಗ್ ಗೊತ್ತಿರೋ ವಿಷಯನ ಎಲ್ಲಾ ಮಾಸ್ಟರ್ಸ್ಗೂ ನಮ್ಗೆಲ್ಲರಿಗೂ ಹೇಳ್ಕೊಟ್ರೆ ಅದರಿಂದ ಉಪಯೋಗ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮನ್ನ ಕೇಳ್ದೆ. ಇದೇ ತರ ಎಲ್ಲಾ ಮಾಸ್ಟರ್ಸುವೆ ಬನ್ನಿ, ಬನ್ನಿ, ನಿಮಗ್ ಗೊತ್ತಿರೋ ವಿದ್ಯೆನ ಎಲ್ರಿಗೂ ಹೇಳ್ಕೊಡಿ ಮಾಸ್ಟರ್ಸ್. ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಕೊಡಿ, ಬೆಳಗಿನ ಕ್ಲಾಸ್ ಅಲ್ಲೂ ಕೊಡಿ, ಮತ್ತೆ ರಾತ್ರಿ 9 ಗಂಟೆ ಕ್ಲಾಸ್ ಅಲ್ಲೂ ಕೊಡ್ಬೋದು ಮ್ಯಾಮ್. ಥ್ಯಾಂಕ್ ಯು. ನನ್ ಮಗನು ಹೇಳ್ತಾನ, ಅವನ್ಗೂ ಚೂರ್ ಟೈಮ್ ಸಿಕ್ಕೇತ ಅಂತಂದ್ರೆ ಪ್ರತಿ ಒಂದದ್ರಾಗನು ಅಟೆಂಡ್ ಮಾಡ್ತಿರ್ತಾನ, ಹೇಳ್ತಾನ. ಅವನ್ಗೆ ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಹೆಲ್ತ್ ಬಗ್ಗೆ ಅವ್ನ್ ಕೂಡ ನಾನು ಮಾಡಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕವಿತಾ ಮೇಡಮ್, ಕವಿತಾ. ಲಕ್ಷ್ಮಿ ಕೊಲ್ಲಾಪುರ್. ಓಕೆ ಸರ್, ಇನ್ನ 1-2 ದಿನ ಸ್ವಲ್ಪ ಇದ್ ಮಾಡ್ತಾರೆ ಅನ್ಸುತ್ತೆ. ಓಕೆ ಸರ್, ಸವಿತಾ ಮೇಡಮ್ ಯಾವ್ದೋ ಕ್ಲಾಸ್ ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ಸುಮಾರು ಜನ ಮಾಸ್ಟರ್ಸ್ ಬನ್ನಿ, ಮುಂದೆ ಬನ್ನಿ, ನಿಮಗ್ ಗೊತ್ತಿರೋ ವಿದ್ಯೆನ ಹೇಳ್ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮನ ಸಂಪನ್ನ ಮಾಡೋಣ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಸಂಪನ್ನಗೊಳಿಸಿದ್ದೀರಾ. ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗವಹಿಸ್ತಾ ಇರಿ, ತಪ್ಪದೀರಾ. ಹೊರಟು ಬರ್ತೀವಿ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಎಲ್ಲರೂ ಸರ್ ಮಾಡಿರೋ
ಇದಕ್ಕೆ ಧ್ಯಾನ ಮಾಡ್ಸಿರೋದಕ್ಕೆ ಎಲ್ರು ಥ್ಯಾಂಕ್ಸ್ ಹೇಳಿದ್ದಾರೆ ಸರ್ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ. ಎಲ್ರಿಗೂನು ನೀವು ಅಮೂಲ್ಯವಾದ ಸಮಯನ ನಮ್ ಜೊತೆ ಕೂತ್ಕೊಂಡು ಕಲ್ತ್ಕೊಂಡು ನೀವು 4 ಜನಕ್ಕೆ ಹೇಳೋ ಹಂಗ ಆಗ್ತಿದ್ದೀರಾ ಅನ್ನೋದಕ್ಕೆ ತುಂಬಾ ನಾವು ಆಭಾರಿಗಳಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಗ್ರೂಪ್ ಅಲ್ಲಿ ಬರೋ ಮೆಸೇಜ್ ನ ನೋಡಿ ಮತ್ತೆ ಇವತ್ತು ಧ್ಯಾನನ ನೋಡಿ ಅದರಲ್ಲಿ ನಮ್ಮಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಸಂಪನ್ನ ಮಾಡೋಣ. ಮಾಸ್ಟರ್ಸ್, ಮೊದಲಿಗೆ ವೆಂಕಟರಮಣ್ ಸರ್ಗೆ ನಮ್ಗೆ ಚಕ್ರ ಧ್ಯಾನ ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ ಕಡೆಯಿಂದ ಎಲ್ಲರ ಕಡೆಯಿಂದನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಗುವೆ. ಮತ್ತೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾವು ಇಲ್ಲಿಂದ ಒಂದು ಕ್ಲಾಪ್ಸ್ ಮೂಲಕ ಅವ್ರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಕಣ ಶಶಿಕಲಾ. ಥ್ಯಾಂಕ್ ಯು ಸೋ ಮಚ್ ಮಾ. ಕಾರ್ಯಕ್ರಮನ ಸಂಪನ್ನ ಮಾಡೋಣಮ್ಮ. ಮತ್ತೆ 3 ಗಂಟೆಗೆ ಸಿಗೋಣ. ಥ್ಯಾಂಕ್ ಯು.